ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಮ್ದಲು ವಂದನೆಗಳು ಸಲ್ಲಿಸ್ತಾ ದೇವರ ಒಂದು ಪ್ರೀತಿ, ದೇವರ ಒಂದು ಕರುಣೆ ಕೃಪೆಗಳನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವ ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತ ಉಳ್ಳವರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ಒಂದು ವಾರಗಳಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಏನು ಮಾಡ್ತಿದ್ರಿ, ನಾವು ಧ್ಯಾನ ಮಾಡ್ತಾ ಇದ್ರಿ. ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡಿದ್ರಿ ಅಂತಂದ್ರೆ, ಯಾತಕ್ಕಾಗಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಇರ್ತಾರೆ ಅಂತ ನೋಡಿದ್ರಿ. ಆಮೇಲೆ ಸಾಮಾನ್ಯವಾಗಿ ಜನಗಳು ಯೇಸು ಕ್ರಿಸ್ತನ ಎರಡನೇ ಬರುವಿಕೆನ ಯಾವ ಥರ ಎದುರು ನೋಡ್ತಾರೆ ಅಂತ ನಾವೇನು ಮಾಡಿದ್ವಿ ನೋಡಿದ್ರಿ. ಆಮೇಲೆ ಸತ್ಯವಿದಿರ್ಬೇಕಾದ್ರೆ ಯೇಸು ಕ್ರಿಸ್ತು ಯಾವ ಥರ ಬರ್ತಾರೆ ಅಂತ ನಾವೇನು ಮಾಡಿದ್ರಿ, ನಾವು ನೋಡಿದ್ರಿ. ಆಮೇಲೆ ಈ ಒಂದು ಬ ಎಂತಾರೆ ಆತ್ಮಿಕವಾಗಿ ಬರುವಂಥ ಯೇಸು ಕ್ರಿಸ್ತನನ್ನ ನಾವು ಕಣ್ಣಿಗೆ ಕಾಣದ ರೀತಿಯಲ್ಲಿ ಬರುವಂಥ ಯೇಸು ಕ್ರಿಸ್ತನ ನಾವು ಹೇಗೆ ಕಂಡಿಡಿದು ಅಂತ ನಾವೇನು ಮಾಡಿದ್ರಿ, ನಾವು ಏನು ಮಾಡಿದ್ರಿ ಕಳೆದ ವಾರ ಸ್ವಲ್ಪ ವಿಚಾರಗಳನ್ನ ನೋಡಿದ್ರಿ. ಸೊ ಈ ವಾರ ಅದ್ರ ಬಗ್ಗೆ ಇರುವಂಥ ಮುಖ್ಯವಾಗಿರೋಂಥ ಒಂದು ಕಾರ್ಯಗಳನ್ನ ನಾವೇನು ಮಾಡೋಣ ಇವತ್ತು ನಾವು ನೋಡೋಣ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಯೇಸು ಕ್ರಿಸ್ತನ ಒಂದು ಏನ್ರಿ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಾವೇನು ಮಾಡೋಣ ಈ ವಾರ ನಾವು ನೋಡೋಣ ಅದರ. ಅದಕ್ಕೆ ಯೇಸು ಕ್ರಿಸ್ತು ಆತನ ಎರಡನೇ ಬರುವಿಕೆ ಬಗ್ಗೆ ಹೇಳ್ಬೇಕಾರೆ ಮತ್ತೆ 24:3 ಒಂದು ಮುಖ್ಯವಾಗಿರೋಂಥ ವಿಚಾರ ಹೇಳ್ತಾರೆ. ಓದೋಣ, ಯಾರು ಓದ್ತೀರಾ? ಮತ್ತೆ 24:3 ಸಹೋದರ ಸಹೋದರಿಗಳು ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು. ಓಕೆ, ಅಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಶಿಷ್ಯರು ಬಂದು ಕೇಳ್ತಾರೆ ಅಂತಂದ್ರೆ, ಸ್ವಾಮಿ, ಯುಗದ ಸಮಾಪ್ತಿಗೂ ಏನ್ರಿ ನಿನ್ನ ಪ್ರತ್ಯಕ್ಷತೆಗೂ ಇರುವಂಥ ಸೂಚನೆಗಳೇನು ಅಂತ ಏನು ಮಾಡ್ತಾರೆ ಅದು ಕೇಳ್ತಾರೆ. ಸೊ ಈ ಶಿಷ್ಯರು ಏನಪ್ಪ ಕೇಳ್ತಾರೆ ಅಂದರೆ, ಸೂಚನೆ ಏನು ಮಾಡ್ತಾರೆ ಕ್ರಿಸ್ತನ ಹತ್ರ ಕೇಳ್ತಾರೆ ಅಲ್ವರ. ಆವಾಗ ಯೇಸು ಕ್ರಿಸ್ತು ಸೂಚನೆಗಳನ್ನ ಏನು ಮಾಡ್ತಾರೆ, ಕೊಡ್ತಾರೆ ಅಲ್ವರ. ಯೇಸು ಕ್ರಿಸ್ತು ಸೂಚನೆ ಕೊಡೋ ಬದಲು ನೀವೇ ಸೂಚನೆ ಕೇಳ್ತಾ ಇದ್ದೀರಾ, ಆಕಾಶದಲ್ಲಿ ಹಂಗೆ ನೋಡ್ತಾ ಇರಿ, ನಾನು ಹಂಗೆ ಮೇಘದ ಮೇಲೆ ಹಂಗೆ ಇಳಿದು ಬರ್ತೀನಿ, ನೀವು ಹಂಗೇ ನಾನು ಏನು ಮಾಡ್ಬೋದು, ಕಣ್ಗಳಿಂದ ಹಂಗೆ ನೋಡ್ಬೋದು ಅಂತ ಹೇಳ್ಬೋದಾಗಿತ್ತಲ್ವ. ಅದು ಹೇಳಿದ್ರೆ ಯೇಸು ಕ್ರಿಸ್ತು ಅಂದರೆ ಹಾಗೇನು ಏನು ಮಾಡೋಕ್ಕೆ ಹೋಗಿಲ್ಲ, ಹೇಳಕ್ಕೆ ಹೋಗಿಲ್ಲ. ಅದು ಬದಲಾಗಿ ಯೇಸು ಕ್ರಿಸ್ತು 26ನೇ ವಾಕ್ಯದಲ್ಲಿ ಒಂದು ವಾರ್ನಿಂಗೇ ಕೊಡ್ತಾರೆ. ಏನಂತ ವಾರ್ನಿಂಗ್ ಕೊಡ್ತಾರೆ ಅಂದರೆ, ನಾನು ಎಲ್ಲರಿಗೂ ಕಣ್ಣು ಕಾಣೋ ರೀತಿಯಲ್ಲಿ ನಾನು ಬರೋದಿಲ್ಲ. ಅದರಿಂದ ಯಾರಾದರೂ ನಿಮ್ಮನ್ನ ಹೋಗ್ಬಿಟ್ಟು ಕ್ರಿಸ್ತನು ಅಡವಿಲಿದ್ದಾರೆ ಅಂತಂದ್ರೆ ಹೇಳ್ರಿ, ಏನು ಮಾಡ್ಕೊಬಿಡಿ, ನಂಬಕೋಬಿಡಿ. ಯಾರು ಒಬ್ರು ಕೋಣೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಂಬಬೇಡಿರಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಹಂಗಾರೆ ಯೇಸು ಕ್ರಿಸ್ತು ಎಲ್ಲರಿಗೂ ಕಣ್ಣು ಕಾಣೋ ರೀತಿಯಲ್ಲಿ ನಿಂತಾರೆ, ಅಡವಿಯಲ್ಲೋ ಅಥವಾ ಕೋಣೆಯಲ್ಲೋ ಕಣ್ಣು ಕಾಣೋ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಸ್ವಲ್ಪ ಜನಕ್ಕೆ ಮಾತ್ರ ಅಥವಾ ಎಲ್ಲ ಜನಗಳಿಗೂ ಕಾಣಿಸೋ ರೀತಿಯಲ್ಲಿ ಏನು ಮಾಡೋದಿಲ್ಲ, ಅವ್ರು ಬರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಸೂಚನೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಸೊ ಏನಪ್ಪ ಇದು ಸೂಚನೆ, ಏನು ಸೂಚನೆ ಕೊಟ್ಟರು ಅಲ್ವರ. ಸೂಚನೆ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಈ ಥರ ಏನ್ರಿ ಅಡವಿಯಲ್ಲಿ ಆಕಾಶದಲ್ಲಿ ಯೇಸು ಕ್ರಿಸ್ತು ಬರ್ತಾರೆ ನೋಡಪ್ಪ ಈ ಥರ ಅಂತಂದ್ರೆ, ಈ ಥರ ಯಾರು ಹೇಳಿದ್ರೆ ಏನು ಮಾಡಕ್ಕೋಗ್ಬಿಡಿ, ನೀವು ನಂಬಕ್ಕೆ ಹೋಗ್ಬೇಡಿ ಅಂತ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಬಹು ಸ್ಪಷ್ಟವಾಗಿ ನಮ್ಗೆ ಏನು ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಸೂಚನೆ ಏನಪ್ಪ ಅಂದ್ರೆ, ಒಂದು ಪ್ಲಾಟ್ಫಾರ್ಮಲ್ಲಿ ಒಂದು ಟ್ರೈನು ಏನ್ರಿ ಬಂದಿದೆ ಅಂತಂದ್ರೆ, ಆ ಟ್ರೈನ್ ಯಾವ ಟ್ರೈನ್ ಅಂತ ಕಂಡಿಡಿದು ಹೆಂಗೆ ಅಲ್ವರ, ಅದಕ್ಕೇನಿದೆ ಒಂದು ಸೂಚನೆ ಅಂತ ಏನಾಗಿದೆ ಅಲ್ವರ. ಆ ಸೂಚನೆ ಏನಪ್ಪ ಅಂದ್ರೆ ಏನ್ರಿ, ಅದರ ನಾಮಫಲಕ, ಅದ ನೇಮ್ ಬೋರ್ಡ್, ಸೈನ್ ಬೋರ್ಡ್, ಇದು ಇಂಥ ಟ್ರೈನು, ಇದು ಇಂಥ ಬೋಗಿ, ಇದು ಇಂಥ ಊರಿಂದ ಇಂಥ ಊರಿಗೂ ಏನಾಗ್ತಾರೆ ಹೋಗ್ತಾರೆ ಅಂದ್ಬಿಟ್ಟು ಅದೇನ್ರಿ ಒಂದು ಸೂಚನೆ ಆಗಿದೆ ಅಲ್ವರ. ಅದೇ ರೀತಿ ಏನ್ರಿ ಕ್ರಿಸ್ತನ ಪ್ರತ್ಯಕ್ಷತೆಗೆ ಅವ್ರು ಏನು ಕೊಟ್ಟಿದ್ದಾರೆ ಅಂದ್ರೆ ಸೂಚನೆಗಳನ್ನೇ ಮತ್ತೆ 24 ನಮ್ಗೆ ಏನು ಮಾಡಿರೋದು ಕೊಟ್ಟಿರೋದು ಅಲ್ವರ. ಸೊ ಅದಕ್ಕೆ ಹೇಳ್ಬೇಕಾರೆ ಈ ಸೂಚನೆ ಹೇಗೆ, ಇದನ್ನ ಹೇಗೆ ಕಂಡುಹಿಡಿಯೋದು ಅಂತಂದ್ಬಿಟ್ಟು ಯೇಸು ಕ್ರಿಸ್ತು 27ನೇ ವಾಕ್ಯದಲ್ಲಿ ಹೇಳ್ತಾರೆ. ಓದ ನೋಡಿ, ಮತ್ತೆ 24:27 ದಯವಿಟ್ಟು. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ವೆರಿ ಗುಡ್. ನೋಡ್ರ, ಸೊ ಹೇಗೆ ಮಿಂಚು ಮೂಡಣದಿಂದ ಅದರ ಪಡಬಣದವರೆಗೂ ಎಂತ ಕಾಣಿಸ್ತದೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು ಅಂತ ಹೇಳ್ತಾರೆ ಅದರ. ಇವಾಗ ಮಿಂಚು ಕರೆಕ್ಟಾಗಿ ಮೂಡಣದಿಂದ ಪಡಬಣದವರೆಗೂ ಬರ್ತದಾ ನೋಡಿ. ಮಿಂಚು ನೋಡ್ತೀನಿ ಅದರ. ಈ ಮೂಡಣ ಅದೇನು ಈಸ್ಟಿನ ವೆಸ್ಟ್, ಕರೆಕ್ಟಾಗಿ ಈಸ್ಟಿನ ವೆಸ್ಟ್ ಮಿಂಚು ಬರ್ತದಾ, ಅಥವಾ ಮಿಂಚಿಗೆ ಡೈರೆಕ್ಷನ್ ಇದೆಯಾ ಅಥವಾ ಡೈರೆಕ್ಷನ್ ಇಲ್ವಾ? ಇವಾಗ ನಾವು ಮಿಂಚು ನೋಡಿತ್ತಲ್ಲ, ಮಿಂಚಿಗೆ ಕರೆಕ್ಟಾಗಿ ಈಸ್ಟಿಂದ ವೆಸ್ಟಿಗೆ ಬರ್ತದಾ ಮಿಂಚು? ಹೇಳ್ರಿ. ಬೇಕಾದ್ರೆ ಬರ್ತದ
ಹಾ ಅಲ್ವರ ಅದು ಈಸ್ಟಿಂದ ವೆಸ್ಟ್ ಬರಬೇಕು ಅಂತ ಡೈರೆಕ್ಷನ್ ಇಲ್ಲ ಇಲ್ಲ. ಇಷ್ಟ ಬನ್ನಿ ಜಾಗದಲ್ಲಿ ಏನಿಲ್ಲ. ಏನ್ ಮಾಡ್ತಾರೆ ಅದು ಅಲ್ಲಿ ಬರ್ತಾರೆ ಅಲ್ವರ. ಮತ್ತೆ ಬರ್ತಾರೆ. ಇಲ್ಲಿ ಯೇಸು ಕ್ರಿಸ್ತು ಹೇಳ್ತಲ್ಲ ಎಂತ ಮೂಡನಿಂದ ಪಡವದವರೆಗೂ ಮಿಂಚು ಹೇಗೆ ಬರ್ತಾರೋ ಹಾಗೆ ಅಂತ ಹೇಳ್ತಾರಲ್ಲ, ಮತ್ತೆ ಏನಿದೆ ಅರ್ಥ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಇಲ್ಲಿ ಏನ್ರಿ ಆ ಮಿಂಚು ಅಂತ ಪದಕ್ಕೆ ಬರುವಂತ ಒಂದು ಪದ ಅಸ್ಟ್ರಾಪೆ ಅಂತ ನೋಡ್ತೀವಿ ಗ್ರೀಕಲ್ಲಿ, ಅಂದ್ರೆ ಬ್ರೈಟ್ ಶೈನಿಂಗ್ ಪ್ರಕಾಶವಾಗಿರೋ ಬೆಳಕು ಅಂತ ನೋಡ್ತೀರಿ. ಸರಿ, ಹಂಗಾರೆ ಪೂರ್ವದಿಂದ ಪಶ್ಚಿಮಕ್ಕವರೆಗೂ ಬರುವಂತ ಪ್ರಕಾಶವಾಗಿರೋಂಥ ಬೆಳಕು ಯಾವ್ದಪ್ಪ ಅಂತ ನೋಡ್ದ ಅಂತಂದ್ರೆ ಅದು ಮಿಂಚೆ ಅಲ್ಲ ರೀ. ಅದರ ತುಂಬಾ ಅದಕ್ಕಿಂತ ದೊಡ್ಡದಾಗೆ ಒಂದು ಪ್ರಕಾಶವಾಗಿರೋ ಬೆಳಕು ಒಂದಿದೆ. ಅದು ದಿನಾಲು ಕರೆಕ್ಟಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಏನಾಗೋದು ಬರೋದು. ಯಾವ್ದದು ಏನ್ರಿ ಯಾವ್ದದು? ಸೂರ್ಯ. ಸೂರ್ಯ. ವೆರಿ ಗುಡ್ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಒಂದು ಸೂರ್ಯ ಯಾವ ರೀತಿ ಪೂರ್ವದಿಂದ ಪಶ್ಚಿಮಕ್ಕವರೆಗೂ ಬರ್ತದೋ ಇದೇ ಪ್ರಕಾರ ಮನುಷ್ಯ ಕುಮಾರನ ಬರುವಿಕೆ ಏನಾಗಿರೋದು ಇರೋದು ಅಂತ ಹೇಳ್ತಾರೆ. ಇವಾಗ ಯೇಸು ಕ್ರಿಸ್ತನಿಗೆ ಬೈಬಲ್ ಅಲ್ಲಿ ಮಿಂಚಿಗೆ ಕಂಪೇರ್ ಮಾಡಿದಾರ, ಸೂರ್ಯನಿಗೆ ಕಂಪೇರ್ ಮಾಡಿ ಹೇಳಿದಾರ? ಸೂರ್ಯನ ಮಿಂಚಿಗೆ. ಕಂಪೇರ್ ಮಾಡಿ. ಮಿಂಚಿಗೆ ಕಂಪೇರ್ ಮಾಡಿ ಹೇಳಿದಾರ? ಸೂರ್ಯ. ಎಲ್ಲಿ ಹೇಳಿದಾರೆ ಯೇಸು ಕ್ರಿಸ್ತನ ಮಿಂಚು ಅಂತ ಎಲ್ಲಿ ಹೇಳಿದಾರೆ? ಅದು ಸೂರ್ಯನ 27 ಕಂಪೇರ್ ಇದೆ. ಹಾ, ಮಿಂಚಿಗೆ ಎಲ್ಲೂ ಹೇಳಿಲ್ಲ ಏನ್ರಿ, ಸೂರ್ಯನ್ಗೆ ಹೇಳಿದ್ದಾರೆ. ಮತ್ತೆ 24ನೇ ಅಧ್ಯಾಯದಲ್ಲಿ ಬರೋದು. ಅದಕ್ಕೆ ಅದು ತಪ್ಪಾದ ಟ್ರಾನ್ಸ್ಲೇಷನ್. ಆಕ್ಚುಲಿ ಸೂರ್ಯ ಅಂತ ಏನಾಗ್ಬೇಕು ಬರಬೇಕು. ಯೇಸು ಕ್ರಿಸ್ತನಿಗೆ ಮಲಾಕಿ ಪುಸ್ತಕದಲ್ಲಿ ಹೇಳ್ತಾರೆ ನೀತಿ ಸೂರ್ಯನು ಅಂತ ಹೇಳ್ತಾರ ಇಲ್ವಾ? ಹ ಉದಯಿಸುವನು ಅಂತ ಹೇಳ್ತಾರ ಇಲ್ವಾ ಮಲಾಕಿ ಪುಸ್ತಕದಲ್ಲಿ? ಅಲ್ವರ? ಓದಿದ್ದೀರಾ ಎಲ್ಲರೂ? ಹಾ, ಓದೋಣ ನೋಡ್ರಿ. ಅಂತೀನಿ ಒಂದ್ಸರಿ ವಾಕ್ಯ ಓದ್ಬಿಡೋಣ. ಮಲಾಕಿ ಪುಸ್ತಕ ತೆಗೀರಿ ಅಂತೀನಿ. 4ನೇ ಅಧ್ಯಾಯಕ್ಕೆ ಬನ್ನಿ. 4 ನೋಡಿ. 4:2 ದಯವಿಟ್ಟು 4:2 ಓದಿ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಮೂಡುವನು ನೋಡ್ರ, ಮೂಡುವನು. ಅದಕ್ಕೆ ಮೂಡನದಿಂದ ಪಡವನವರೆಗೂ ನೋಡ್ರ ಮೂಡುವನು. ಏಸು ಕ್ರಿಸ್ತು ಕರ್ತನಲ್ಲಿ ಪ್ರೀತಿ ಅನ್ಸಲೆ ಸೂರ್ಯನ್ ತರ ಏನಾಗ್ತಾರಂತೆ ಬರ್ತಾರಂತೆ. ಮಿಂಚಿನ ತರ ಅಲ್ಲ. ಅಲ್ಲರ ಮಿಂಚು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ಸತ್ಯವೇದಲ್ಲಿ ಎಲ್ಲಿ ಹೇಳ್ಯಾರ? ಸೂರ್ಯ ಅಂತ ಏನಾಗಿದೆ ಬೈಬಲ್ ಕೊಟ್ಟಂತೆ. ಅದಕ್ಕೆ ಬೈಬಲ್ ಡಿಕ್ಷನರಿ. ಬೈಬಲ್ನಲ್ಲಿ ಏನೋ ಪ್ರಶ್ನೆ ಇರ್ತಾರೆ, ಇದಕ್ಕೆ ಉತ್ತರ ಬೈಬಲ್ನ ನಾವೇ ಮಾಡ್ಕೋ ನಾವು ತೆಗಿಬೇಕಾದ್ರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ಇವಾಗ ಸೂರ್ಯ ಹೆಂಗಪ್ಪ ಬರ್ತಾನೆ ಅಂದ್ರೆ ಸೂರ್ಯ ಬರೋದಕ್ಕೆ 3 ಸ್ಟೇಜ್ ಇದೆ ರೀ. ಒಂದೇ ಸರಿ ದಿಢೀರಂತ ಸೂರ್ಯ ಏನಾಗಲ್ಲ, ಬಂದ್ಬಿಡಲ್ಲ. ಅದರ ಫಸ್ಟ್ ಮುಂಜಾನೆ ಏನ್ರಿ ಸೂರ್ಯ ಕಾಣಿಸ್ಕೊಂತಾನೆ ಅಲ್ವರ. ಎಷ್ಟು ಗಂಟೆಗೆ? ಒಂದು 4-5 ಗಂಟೆಗೆ ನೋಡ್ರಿ ಶುರು ಆಗ್ತಾ ನೋಡ್ರಿ ಸೂರ್ಯ ಉದಯ ಆಗೋದಕ್ಕೆ. ಅವಾಗ ಏನ್ ಮಾಡ್ತಾರೆ, ಯಾರು ಅವಾಗ ಎದ್ದಿರ್ತಾರೋ ಅವ್ರಿಗೆ ಏನಾಗ್ತಾರೆ ಕಾಣಿಸ್ಕೊಂತಾರೆ ಅದರ. ಸರಿ, 9 ಗಂಟೆಗೆ ಯಾರೆಲ್ಲ ಎಚ್ಚರಿಕೆ ಇರ್ತಾರೋ ಅವ್ರಿಗೆ ಏನಾಗ್ತಾರೆ ಕಾಣಿಸ್ತಾರೆ. ಆದ್ರೆ ಮಧ್ಯಾಹ್ನ ಸೂರ್ಯ 12 ಗಂಟೆಗೆ ನೆತ್ತಿ ಮೇಲೆ ಇರ್ಬೇಕಾರೆ ಎಲ್ಲಾರ್ಗೂ ಮರಿದಿರ ಏನ್ರಿ ಮಿಸ್ ಮಾಡಿದಿರ ಖಂಡಿತವಾಗೂ ಕಾಣಿಸ್ತದೆ. ಅದ್ರಲ್ಲಿ ಏನು ಸಂದೇಹನೇ ಇಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸೌರಿಗಳೇ, ಇದೇ ಪ್ರಕಾರ ಕ್ರಿಸ್ತನ ಪ್ರತ್ಯಕ್ಷತೆ ಇದು ಜನಗಳಿಗೆ ಗೋಚರ ಆಗೋದಿಕ್ಕೆ 3 ಹಂತಗಳೇನಾಗಿದೆ ಇದೆ. ಈ 3 ಹಂತಗಳನ್ನ ವಿವರಿಸೋದಿಕ್ಕೆ ಗ್ರೀಕಲ್ಲಿ 3 ಪದಗಳಿದೆ. ಒಂದು ಪರೋಷ್ಯ, ಎರಡನೇದು ಎಫಿಫೇನಿಯಾ, ಮೂರನೇದು ಅಪೋಕಲಾಪ್ಸಿಸ್ ಅಂತ. ಪರೋಷ್ಯನೇ ಪದದ ಅರ್ಥ ಏನಪ್ಪಾ ಅಂದ್ರೆ ಏನ್ರಿ ಪ್ರೆಸೆನ್ಸ್. ಅದೇ ಕನ್ನಡದಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ಪ್ರತ್ಯಕ್ಷತೆ ಅಂತ. ಎಫಿಫೇನಿಯಾ ಅಂತಂದ್ರೆ ಪ್ರಕಾಶವಾಗಿ ಏನ್ರಿ ಪ್ರಜ್ವಲಿಸೋದು ಅಂತ ಅರ್ಥ. ಮೂರನೇದು ಅಪೋಕಲಾಪ್ಸಿಸ್ ಅಂತಂದ್ರೆ ಏನ್ರಿ ಬಹಿರಂಗ ಪಡಿಸೋದು. ಅಂದ್ರೆ ಇಷ್ಟು ದಿನ ಗುಪ್ತವಾಗಿತ್ತು, ಇವಾಗ ಏನಾಗಿದೆ ಬಹಿರಂಗವಾಗಿದೆ ಅಂತ. ಉದಾಹರಣೆ ನೋಡ್ಬೇಕಾದ್ರೆ ನಮಗೆ ಪ್ರಕಟಣೆ ಪುಸ್ತಕ ಏನಂತ ನೋಡ್ತೀವಿ ಅಂದ್ರೆ ಪ್ರಕಟಣೆ ಅಂತ ನೋಡ್ತಿಲ್ಲ, ಇದು ಗ್ರೀಕಲ್ಲಿ ಅಪೋಕಲಾಪ್ಸಿಸ್ ಅಂತ ಹೆಸರು. ಅಂದೇನರ್ಥ, ಇದುವರೆಗೂ ಗುಪ್ತವಾಗಿರೋಂಥ ವಿಚಾರಗಳನ್ನ ಏನ್ ಮಾಡಿದಾರೆ ಪ್ರಕಟಿಸಿದ್ದಾರೆ, ಹೊರಗಡೆ ಏನ್ ಮಾಡಿದ್ರೆ ಬಯಲಿಗೆ ತಂದಿದ್ದಾರೆ ಅಂತ ಅರ್ಥ ಅದರ. ಸರಿ, ಇವಾಗ ಮೊದಲನೇ ಸ್ಟೇಜ್ ಬಗ್ಗೆ ನಾವೇನ್ ಮಾಡೋಣ ನೋಡೋಣ. ಅದರ ಪರೋಷ್ಯ ಅದರ. ಪರೋಷ್ಯ ಅಂತಾನೆ ಪದದ ಅರ್ಥ ಏನಂತ ನೋಡಿದ್ರೆ ಪ್ರೆಸೆನ್ಸ್ ಅಥವಾ ಪ್ರತ್ಯಕ್ಷತೆ, ಪ್ರೆಸೆಂಟ್ ಅಂತ ಅರ್ಥ ಅದರ. ಇವಾಗ ಇದು ಉದಾಹರಣೆಗೆ ಹೇಳ್ಬೇಕಾದ್ರೆ, ಇವಾಗ ನಾವು ಗ್ರೀಕಲ್ಲಿ ಏನಾರೋ ಒಂದು ಕ್ಲಾಸ್ ರೂಮಲ್ಲಿ ಇದ್ರೆ ಅಲ್ಲಿ ಮೇಸ್ಟ್ರು ಅಟೆಂಡೆನ್ಸ್ ತೆಗೆದ್ರೆ ಹೇಗೆ ತೆಗಿತಾರೆ ಅಲ್ವರ. ಇವಾಗ ನಮ್ಮ ಸ್ಕೂಲಲ್ಲಿ ನಾವು ಓದಿರೋ ಸ್ಕೂಲ್ಗಳಲ್ಲಿ ಅಟೆಂಡೆನ್ಸ್ ಹೆಂಗೆ ತೆಗಿತಾ ಇದ್ರು? ರೋಲ್ ನಂಬರ್ 1 ಅಂತಂದ್ರೆ ಸ್ಟೂಡೆಂಟ್ ಏನಂತಾರೆ? ಸ್ಟೂಡೆಂಟ್ ಏನಂತಾರೆ? ಎಸ್ ಸರ್ ಅಂತೀವಿ. ಎಸ್ ಸರ್ ಅಥವಾ ಪ್ರೆಸೆಂಟ್ ಸರ್ ಅಂತ ಹೇಳ್ತಿರಲ್ವಾ. ಇದೇ ಪ್ರಕಾರ ಗ್ರೀಕ್ ಕ್ಲಾಸ್ ರೂಮಲ್ಲಿ ಏನಾದ್ರು ಅಟೆಂಡೆನ್ಸ್ ತೆಗೆದ್ರೆ ಏನ್ರಿ ಅಲ್ಲಿ ಟೀಚರ್ ರೋಲ್ ನಂಬರ್ 1 ಅಂತಂದ್ರೆ ಸ್ಟೂಡೆಂಟ್ಸ್ ಹೆಂಗ್ ಗೊತ್ತಾ ಹೇಳ್ತಾರೆ? ಪರೋಷ್ಯ ಮೇಡಮ್ ಅಂತ ಹೇಳ್ತಾರೆ. ಪರೋಷ್ಯನೇನು? ಮೇಡಮ್ ಇಲ್ಲೇ ಇದ್ದೀನಿ
ಅಂತ ಅರ್ಥ. ಮೇಡಮ್ ಬರ್ತಾ ಇದ್ದೀನಿ ಅಂತ ಅಲ್ಲ ರೀ ಅರ್ಥ. ಏನಾಗಿದ್ದೀನಿ ಇಲ್ಲಿದ್ದೀನಿ ನೋಡಿ, ನಿಮ್ಮ ಮುಂದೆ ಕಣ್ಮುಂದೆ ಇದ್ದೀನಿ ಅಂತ ಅರ್ಥ. ಇದೇ ಪದಾನ ಅಲ್ಲಿ ಮತ್ತೆ 24ನೇ ಅಧ್ಯಾಯಲ್ಲಿ ಏನಾಗಿರೋದು ಬಳಕೆ ಮಾಡಿರೋದು. ಅದಕ್ಕೆ ಏನ್ರಿ ನಿನ್ನ ಪ್ರತ್ಯಕ್ಷತೆಗೂ ಅಂತಂದ್ರು, ನಿಮ್ ಬರುವಿಕೆ ಅಂತ ಹೇಳಿಲ್ಲ ರೀ, ನಿನ್ನ ಪ್ರತ್ಯಕ್ಷತೆಗೂ. ಪ್ರತ್ಯಕ್ಷತೆ ಏನ್ರಿ ಅರ್ಥ? ಆ ಪದದ ಅರ್ಥ ಬಂದಿ ಇರೋದಕ್ಕೆ ಪ್ರತ್ಯಕ್ಷತೆ ಅಂತ ಹೇಳ್ತಾರೆ ಹೊರತು ಬರ್ತಾ ಇರೋದಕ್ಕೆಲ್ಲ ರೀ. ನಿನ್ನ ಪ್ರತ್ಯಕ್ಷತೆಗೆ ಯುಗದ ಸಮಾಪ್ತಿಗಿರುವಂತ ಸೂಚನೆ ಏನು ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ಇದಕ್ಕೆ ಆ ಬೈಬಲ್ ಅಲ್ಲೇ ಇನ್ನೊಂದ್ ಕಡೆ ಅರ್ಥ ಕೊಟ್ಟಿದ್ದಾರೆ. ಬೈಬಲ್ ಡಿಕ್ಷನರಿ ಅಲ್ವರ ನೋಡಿ, ಓದೋಣ. ಎಲ್ಲಿ ಕೊಟ್ಟಿದ್ದಾರೆ ಇವಾಗ? ಮತ್ತೆ 24ನೇ ಅಧ್ಯಾಯದಲ್ಲೇ 37 ಓದಿಂತೀರಿ ಯಾರು? 37 ಮತ್ತೆ 24:37. ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ನೋಡ್ರ, ನೋವನ ದಿವಸದಲ್ಲಿ ಹೇಗಿತ್ತೋ ಅದೇ ತರ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ದಿನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಸರಿ, ಇಲ್ಲಿ ನೋವನ ದಿನನ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ದಿನಗಳಿಗೆ ಹೋಲಿಕೆ ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಅಂದ್ರೆ ಏಸು ಕುಸು ದೂರದಲ್ಲಿದ್ದಾರೆ, ಬರ್ತಾ ಇದ್ದಾರೆ ಅಂತಾನೆ ಅರ್ಥನ? ಇಲ್ಲ ರೀ, ಬಂದಿರೋದಕ್ಕೆ ಆ ವಾರ್ತೆನ ಯೂಸ್ ಮಾಡೋದು ನೋಡಿ. ಇದೇ ವಾರ್ತೆ ಲೂಕ 17ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದೋಣ. ಲೂಕ 17:26 ದಯವಿಟ್ಟು ಓದಿ ಸಿಸ್ಟರ್. ನೋಹನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಡ್ರ, ನೋವನ ದಿವಸಗಳಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನ ದಿವಸಗಳಲ್ಲಿ ನಡೆಯುವುದು. ಇವಾಗ ನೋವನ ದಿವಸಗಳಲ್ಲಿ ನೋವ ಇದ್ನೋ ಇಲ್ವೋ? ಅಲ್ಲಿ ಇದ್ದ ಬ್ರದರ್. ಇದ್ದ. ಅದೇ ತರ ಮನುಷ್ಯ ಕುಮಾರನ ದಿವಸಗಳಲ್ಲಿ ಮನುಷ್ಯ ಕುಮಾರ ಇರ್ಬೇಕೋ ಬೇಡವಾ? ಇರ್ಬೇಕು ಅಲ್ವರ? ಹಂಗಾರೆ ಮನುಷ್ಯ ಕುಮಾರ ಪ್ರತ್ಯಕ್ಷನಾಗಿರ್ಬೇಕಾರೆ, ಅವನು ಇರ್ಬೇಕಾದ್ರೆ ಅವ್ರ ಕಣ್ಮುಂದೆ ಇರ್ಬೇಕಾದ್ರೆ ಏನೆಲ್ಲ ಆಗ್ತದೋ ಅದನ್ನೇ ಮತ್ತೆ 24ನೇ ಅಧ್ಯಾಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತ್ಯಕ್ಷತೆ ಅಂತ ವಾರ್ತೆ ಏನ್ ಮಾಡಿದ್ರು, ತುಂಬಾ ಚೆನ್ನಾಗಿ ಏನ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಏನ್ ಮಾಡಿದ್ರೆ ಬಳಕೆ ಮಾಡಿದ್ದಾರೆ. ಅಂದ್ರೆ ಏನು, ಮತ್ತೆ 24ನೇ ಅಧ್ಯಾಯದಲ್ಲಿ ಕೊಡುವಂಥದ್ದು ಎಲ್ಲವೂ ಏನಪ್ಪಾ ಅಂದ್ರೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗಿರ್ಬೇಕಾರೆ, ಬಂದಿರ್ಬೇಕಾದ್ರೆ ಅದಕ್ಕಿರುವಂತ ಒಂದು ಸೂಚನೆಗಳನ್ನ ಕೊಟ್ಟಿರೋದು ಅಲ್ವರ? ನೋಡಿ, ಅವಾಗ ಏನ್ರಿ ಶಿಷ್ಯನ್ರಿಗೆ ಯೇಸು ಕ್ರಿಸ್ತ ಹೇಳ್ತಾರೆ, ಅಗೋ ಅಡವಿಲಿ ಇದ್ದಾನೆ ಅಂತಂದ್ರೆ, ಅಗೋ ಒಂದು ಕೋಣೆಯಲ್ಲಿ ಇದ್ದಾನೆ ಅಂತಂದ್ರೆ ಏನ್ ಮಾಡಕ್ ಹೋಗ್ಬಿಡಿ, ನೀವು ನಂಬಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಅಲ್ವರ? ಇವಾಗ ಎಷ್ಟೋ ಜನ ಹೇಳ್ತಾರಲ್ಲ, ಅಯ್ಯೋ ಅಡವಿಲಿ ಬಂದ್ಬಿಟ್ಟಾರಪ್ಪ ಯೇಸು ಕ್ರಿಸ್ತು, ನೋಡೋದಲ್ಲ ಅವಾಗೆ ಮೇಘದ ಮೇಲೆ ಬಂದ್ಬಿಟ್ಟಾರೆ ಯೇಸು ಕ್ರಿಸ್ತು, ಅಯ್ಯೋ ಅಂತ ಅಂದ್ಬಿಟ್ಟು. ಆಮೇಲೆ ಕೆಲವು ಜನ ಏನ್ ಮಾಡ್ತಾರೆ, ಅಯ್ಯೋ ನಮ್ಮ ಪ್ರಾರ್ಥನೆ ಮಾಡ್ತಾರೆ ಯೇಸು ಕ್ರಿಸ್ತು ಬಂದು ಏನ್ ಮಾಡೋದು, ಕಿವಿಲಿ ಮಾತಾಡ್ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಸರಿಯಪ್ಪ, ಬಂದು ಮಾತಾಡ್ಬಿಟ್ಟು ಹೋದ್ರಾ? ಅವಾಗ ಯೇಸು ಕ್ರಿಸ್ತನ್ ಕೇಳತ್ತಾನೆ, ಸರ್ ಅವಾಗ ಬಂದು ಹೋಗ್ತಾ ಇದ್ದೀರಾ, ಪರ್ಮನೆಂಟ್ ಆಗಿ ಯಾವಾಗ ಬರ್ತೀರಾ 2 ನಂಬರ್ ಕೇಳ್ಬೋದಲ್ವಾ ಅಲ್ವರ? ಅದನ್ನ ಇದುವರೆಗೂ ಯಾರು ಏನ್ ಮಾಡಕ್ ಹೋಗಿಲ್ಲ. ಅಯ್ಯೋ ಅದಿನ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಮತ್ತೆ ಯೇಸು ಕ್ರಿಸ್ತ ಹಿಂಗ್ ಬಂದ್ರು ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವಾಗ ಮತ್ತೆ 24ನೇ ಅಧ್ಯಾಯದಲ್ಲಿ ಅವರು ಪ್ರತ್ಯಕ್ಷನಾಗಿರುವುದಕ್ಕೆ ಸೂಚನೆಗಳೇನಪ್ಪ ಕೊಟ್ರು ಅಂತ ನಾವು ಓದೋಣ ಅಲ್ವಾ? ಅಂದ್ರೆ ಅವ್ರು ಬಂದಿದ್ದಾರೆ, ಅವ್ರು ಬಂದಿರೋದನ್ನ ಕಂಡಿಡಿಯೋದಿಕ್ಕೆ ನಮ್ಗೇನ್ ಬೇಕು? ಸೂಚನೆ ಬೇಕು. ಇವಾಗ ಒಂದು ಟ್ರೈನ್ ಆಗಿದೆ, ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ, ಇದೇ ಟ್ರೈನಾ ಅಥವಾ ಯಾವ ಟ್ರೈನೋ ಅಂತ ಕಂಡಿಡಿಯಕ್ಕೆ ಏನ್ ಬೇಕು? ನಮ್ಗೆ ಸೂಚನೆ ಬೇಕು ನೋಡಿರ್ತೀನಿ, ಸೈನ್ ಬೋರ್ಡ್ ಹಾಕಿ ನೋಡ್ತೀನಿ, ಇಂಥ ಟ್ರೈನು, ಇಂಥ ಬೋಗಿ, ಇಂಥ ಸೀಟ್ ಅಂತ. ಆ ತರ ನಮ್ಗೆ ಕಂಡಿಡಿಯಕ್ಕೆ ಏನ್ ಬೇಕು? ಸೂಚನೆಗಳು ಬೇಕು. ಆ ಸೂಚನೆಗಳನ್ನ ಕೊಟ್ಟವ್ರೆ. ಓದ ನೋಡಿ ಏನ್ ಸೂಚನೆ ಕೊಟ್ಟಿದ್ದಾರೆ, ಓದೋಣ. ಮತ್ತೆ 24ನೇ ಅಧ್ಯಾಯ 4ರಿಂದ 6. ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ನೋಡ್ರಿ ಏನ್ ಹೇಳ್ತಾರೆ, ಫಸ್ಟ್ ಕೊಟ್ಟಿರೋ ಸೂಚನೆ ಏನಪ್ಪಾ ಅಂತಂದ್ರೆ ಮೋಸ ಹೋಗದಿರಿ. ಯಾಕಪ್ಪ ಅಂದ್ರೆ ನಾನು ಪ್ರತ್ಯಕ್ಷನಾಗೋದಿಕ್ಕೆ ಇರುವಂತ ಸೂಚನೆ ಏನಪ್ಪಾ ಅಂತಂದ್ರೆ ಮೊದಲು ಯುದ್ಧಗಳಾಗೋದು. ಯುದ್ಧಗಳು ಏನ್ರಿ ಬಗ್ಗೆ ನೀವು ಸುದ್ದಿಗಳೇನ್ ಮಾಡ್ತೀರಿ, ನೀವು ಕೇಳ್ತೀರಾ. ಯುದ್ಧಗಳು ಆಗೋದ್ ಬಗ್ಗೆ ನೀವ್ ಏನ್ ಮಾಡ್ತೀರಾ, ಸುದ್ದಿಗಳನ್ನ ನೀವು ಕೇಳ್ತೀರಾ. ಅದ ಕಳವಳಗೊಳ್ದಿರಿ, ಇದೇ ಅಂತ್ಯ ಅಲ್ಲ, ಇನ್ನ ಏನಾಗಿದೆ ಅಂತ್ಯ, ಇನ್ನ ಇದೆ. ಆತರ ನಾನು ಏನಾಗಿರ್ತೀನಿ, ಪ್ರತ್ಯಕ್ಷನಾಗಿರ್ತೀನಿ ಅಲ್ವರ? ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ನಾವೇನ್ರಿ ಈ ಶತಮಾನದಲ್ಲಿ ಕಾಲಿಟ್ಟಿದ ತಕ್ಷಣ ನಾವು ನೋಡಿದ್ದೀನಪ್ಪ ಅಂದ್ರೆ ಮೊದಲನೇ ಮಹಾಯುದ್ಧ 1914 ಹಿಡಿದು 1917 ಏನ್ರಿ ಮಹಾಯುದ್ಧ.
ವರ್ಲ್ಡ್ ವಾರ್. ಯಾಕಪ್ಪ ಇಷ್ಟು ಏನ್ರಿ ವರ್ಷಾನ್ಗಟ್ಲೆ ಜಗತ್ತಿತ್ತಲ್ವಾ, ಇದು ಯಾವ್ದ್ರೂ ನಾವು ಯುದ್ಧ ಅಂತ ಬಿಟ್ಟೆ ನೋಡಿಲ್ವಲ್ಲ. ಇವಾಗೇನು ಸಡನ್ ಆಗಿ ಮಹಾಯುದ್ಧ ಅಂತ ಬಂದ್ಬಿಡ್ತು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ವರ್ಲ್ಡ್ ವಾರ್ ಅಲ್ವರ. ವರ್ಲ್ಡ್ ವಾರ್ ಅಂತ ಅಂದ್ಬಿಟ್ಟು ಫಸ್ಟ್ ಶುರು ಆಗಿದ್ದೇನ್ರಿ 1914 ರೀ. ಇದು ಬೈಬಲ್ ಇರೋಂಥದ್ದು ಯುದ್ಧ. ಇದು ನೋಡೋಣ, ದೇವ್ರ ಚಿತ್ರ ಬರೋದ್ರಿಂದಲೇ ನೋಡ್ತೀನಿ. ನನಗೆ ಬೈಬಲಲ್ಲಿ ಕೊಟ್ಟಿದ್ದಾರೆ 1914 ಯುದ್ಧ ಆಗ್ತಾರೆ ಅಂತ, ಗೊತ್ತಾ. ಫಸ್ಟ್ ಜಗತ್ತಲ್ಲೇ ಆಗುವಂಥ ಯುದ್ಧ 1914 ಆಗ್ತಾನೆ ಅಂತ ಬಹು ಸ್ಪಷ್ಟವಾಗಿ ವಿತ್ ಡೇಟ್ ನಮ್ಗೆ ಸತ್ಯವೇದಲ್ಲಿ ಕೊಟ್ಟಾರೆ. ನೋಡಿ, ಅದನ್ನೇ ಯೇಸು ಕ್ರಿಸ್ತ ಹೇಳಿದಿಲ್ಲಿ, ಯುದ್ಧಗಳಾಗೋದು, ಯುದ್ಧಗಳು ಆಗುವಂತ ಒಂದು ಸುದ್ದಿನ ಏನ್ ಮಾಡ್ತೀರಿ ನೀವು ಕೇಳ್ತೀರಾ. ಆಮೇಲೆ ಏನಾಯ್ತು, ಸೆಕೆಂಡ್ ವರ್ಲ್ಡ್ ವಾರ್ ಆಗೋಯ್ತ್ರಿ ಅಲ್ವರ. ಏನ್ರಿ ಹಿಟ್ಲರು ಸಿಕ್ಕಾಪಟ್ಟೆ ಮಾಡಿ ಧ್ವಂಸ ಮಾಡ್ಬಿಟ್ಟಂತ್ರಿ. ಇವಾಗ ಏನ್ರಿ ನೋಡ್ಬೇಕಾರೆ ಜಗತ್ತು ಏನಕ್ಕಪ್ಪ ಸಿದ್ಧವಾಗಿದೆ, ಆ ಜಗತ್ತು ಬಂದ್ಬಿಟ್ಟು ಇವಾಗ ಏನ್ರಿ ಥರ್ಡ್ ವರ್ಲ್ಡ್ ವಾರ್ಗೆ ಏನಾಗ್ಬಿಡೈತಿ ಇವತ್ತು, ಸಿದ್ಧಾಗ್ಬಿಡೈತೆ ಅಲ್ವರ. ಥರ್ಡ್ ವರ್ಲ್ಡ್ ವಾರ್ ಅಲ್ವರ. ದಿನ ಟಿವಿಯಲ್ಲಿ ಹಾಕ್ರೆ ಏನ್ ನೋಡ್ತೀವಿ, ಬರೀ ಯುದ್ಧಗಳು ಯುದ್ಧಗಳು ಯುದ್ಧಗಳು. ನೀವು ಒಂದು 100 ವರ್ಷದಲ್ಲಿ ಆಗಿರೋಂಥ ಯುದ್ಧಗಳ ಪಟ್ಟಿ ಮಾಡಿದ್ರೆ ಏನ್ರಿ, ಇದುವರೆಗೂ ಜಗತ್ ಸೃಷ್ಟಿಯಾದಾಗಿಂದ ಆಗಿರೋ ಯುದ್ಧಗಳ ಎಲ್ಲ ಅದಕ್ಕಿಂತ ಅಧಿಕವಾಗಿ ಈ ಒಂದು ಕೆಲವೊಂದು 10-20 ವರ್ಷಗಳಲ್ಲಾಗಿದೆ. ರಷ್ಯನ್ ಸಿವಿಲ್ ವಾರು, ಸ್ಪ್ಯಾನಿಷ್ ವಾರು, ಅರೇಬ್ ಇಸ್ರೇಲ್ ವಾರು, ಕೊರಿಯನ್ ವಾರು, ವಿಯೆಟ್ನಾಂ ವಾರು, ಅಫ್ಘಾನ್ ವಾರು, ಇರಾನ್ ಇರಾಕ್ ವಾರು, ಕುವೈಟ್ ವಾರ್ ಅಂತೆ ಅಲ್ವರ. ಆಮೇಲೆ ಮೆಕ್ಸಿಕೋ ಕ್ರೈಸಿಸ್ಸು, ಯೆಮೆನ್ ಕ್ರೈಸಿಸ್ಸು, ಶ್ರೀಲಂಕಾ LTTE ವಾರು, ಇಂಡಿಯಾ ಪಾಕಿಸ್ತಾನ್ ಕಾರ್ಗಿಲ್ ವಾರು, ಮಿಯಾನ್ಮಾರ್ ವಾರು, ಲಿಬಿಯಾ, ಈಜಿಪ್ಟು, ತಾಲಿಬಾನ್, ISIS, ಅರ್ಮೇನಿಯಾ, ಅರಬ್ಜೈಜಾನ್. ಏನ್ರಿ ಯುದ್ಧಗಳ್ರು ಪಾಪ ತಗೊಂಡ ಅಂತಂದ್ರೆ ಇವತ್ತು ರಷ್ಯಾ ಯುಕ್ರೇನ್ ವಾರ್ 1 ವರ್ಷಕ್ಕಿಂತ ಮೇಲಾಗೋಯ್ತ್ರಿ. ಅಂದ್ರೆ ಯುದ್ಧ ಏನಾಗ್ತದೆ, ನಡೀತಾನೆ ಇದೆ, ಅಂತ್ಯನೇ ಇಲ್ಲ ರೀ ಅಲ್ವರ. ಏನ್ರಿ ಊರು ಏನಾಗೋಯ್ತು, ಧ್ವಂಸ ಆಗೋಯ್ತು, ಚಿಂದಿ ಆಗೋಯ್ತು. ಆದ್ರೆ ಏನಾಗಿಲ್ಲ, ಯುದ್ಧ ಅಂತ್ಯನೇ ಆಗಿಲ್ಲ ಅಲ್ವರ. ಏನ್ರಿ ಅದಕ್ಕೆ ಇವತ್ತು ವರ್ಲ್ಡ್ ಏನಾಗ್ತದೆ, ಏನಕ್ಕೆ ಸಿದ್ಧಾರ್ಥ ಆಗ್ತದೆ, ಥರ್ಡ್ ವರ್ಲ್ಡ್ ವಾರ್. ಇಸ್ರೇಲ್ ಹಮಾಸ್ಗೆ ಏನಾಗಿದೆ ಯುದ್ಧ ಇವತ್ತು ಶುರು ಆಗಿದೆ ಅಲ್ವರ. ಯೋಚನೆ ಮಾಡಿರ್ತೀನಿ, ಇಬ್ರು ಏನೇ ಕಾರಣಕ್ಕೆ ಏನ್ ಮಾಡ್ತಲ್ಲ, ಬಿಡ್ತಾನೆ ಇಲ್ಲ ರೀ ಅಂತೀನಿ ಅಲ್ವರ. ಎಷ್ಟೆಷ್ಟೋ ಜನಗಳೇನಾದ್ರು ಅಮಾಯಕ ಜನಗಳು ಸತ್ತೋಗ್ಬಿಟ್ರು. ಗಾಜಾ ಪಟ್ಟಣ ಚಿಂದಿ ಮಾಡಾಕ್ಬಿಟ್ರು ಅಂತೀನಿ, ಪುಡಿ ಮಾಡಾಕ್ಬಿಟ್ರು ಅಲ್ವರ. ಇವತ್ತೇನಾಗಿದೆ, ಇಸ್ರೇಲ್ನ ಬಿಡೋದಿಲ್ಲ, ಇಸ್ರೇಲ್ನ ವರ್ಲ್ಡ್ ಮ್ಯಾಪಲ್ಲಿ ತೆಗೆದ್ಬಿಡ್ತೀನಿ ಅಂದ್ಬಿಟ್ಟು ಏನ್ರಿ ಇರಾನು, ಇರಾಕು, ಲೆಬನಾನ್ ಸೇರಿ ಇಸ್ರೇಲ್ ಮೇಲೆ ಏನಾಗಿದೆ, ಹೆಜ್ಬುಲ್ಲಾ, ಹಮಾಸ್ ಎಲ್ಲ ಸೇರಿ ಯುದ್ಧಕ್ಕೆ ಬಿದ್ದವ್ರೆ. ಇದರಿಂದ ಏನಪ್ಪ ಹೇಳ್ತಾರೆ ಜಗತ್ತು ಅಂದ್ರೆ, ಅತಿ ಶೀಘ್ರದಲ್ಲಿ 3ನೇ ಮಹಾಯುದ್ಧಕ್ಕಾಗೋದಕ್ಕೆ ತುಂಬಾ ಸಂಭಾವನೆಗಳಿದೆ ಅಲ್ವರ. ಅದನ್ನೇ ಯೇಸು ಕ್ರಿಸ್ತ ಹೇಳದ್ದು, ಯುದ್ಧಗಳಾಗೋಂಥ ಸುದ್ದಿಗಳೇನ್ ಮಾಡ್ತೀರಿ ನೀವು ಹೇಳ್ತಾರೆ. ಇವಾಗ ಹೊಸ ಒಂದು ಯುದ್ಧ ಬಂದ್ಬಿಡ್ತಾರೆ ಏನ್ರಿ, ಬಯಾಲಜಿಕಲ್ ವಾರ್ಫೇರ್ ಅಲ್ವರ. ಕೋವಿಡ್ ಏನದು, ಬಯಾಲಜಿಕಲ್ ಹ್ಯೂಮನ್ ಮೇಡ್ ವೈರಸ್. ಅದು ಕಣ್ಣಿಗೆ ಕಾಣಿಸಿಲ್ಲ ವೈರಸ್, ಗಾಳಿಯಲ್ಲಿ ಬಿಟ್ಟರೆ ನೋಡಿ ಅಂತೀನಿ ಇಡೀ ಜಗತ್ತನ್ನೇ ಏನ್ರಿ ಮಾಡ್ಬಿಡ್ತು, ಆಕ್ರಮ ಮಾಡ್ಕೊಂಡ್ಬಿಡ್ತಂತ್ರಿ. ಬಯಾಲಜಿಕಲ್ ವಾರ್ಫೇರ್, ವೈರಸ್ಗಳ ಮುಖಾಂತರ ಏನ್ರಿ ಅಟ್ಯಾಕ್ ಮಾಡೋಂಥ ವಾರ್ಫೇರ್. ಯೋಚನೆ ಮಾಡಿ, ಒಂದು ಬುಲೆಟ್ ಇಲ್ಲ, ಒಂದು ಗನ್ ಇಲ್ಲ, ಯುದ್ಧ ಇಲ್ಲ, ಎಂಥದಿಲ್ಲ, ಸುಮ್ಮನೆ ಗಾಳಿ ಬಿಂತು ನೋಡುತ್ತೀನಿ ಎಲ್ಲರಿಗೇನಾಗ್ಬಿಡ್ತು. ಎಷ್ಟೋ ಕೋಟ್ಯಾಂತ ಜನ ಏನ್ರಿ ಮರಣ ಬಂದ್ಬಿಟ್ರೆ ಅಂತೀರಿ. ಅದನ್ನ ಹೇಳೋದು ಯೇಸು ಕ್ರಿಸ್ತ ಯುದ್ಧಗಳಾಗದ್ನ. ಆಮೇಲೆ ನೆಕ್ಸ್ಟು ಇವಾಗ ಫ್ಯೂಚರ್ ಏನಿದೆ, ಡ್ರೋನ್ ವಾರ್ಫೇರ್ ಅದರ. ಯಾರು ಮನುಷ್ಯ ತೊಗೊಂಡು ಪೈಲಟ್ ಯುದ್ಧನೇ ಆಡೋದಿಲ್ಲ. ಇವಾಗ ರಷ್ಯಾ ಮತ್ತು ಯುಕ್ರೇನ್ ಹೆಂಗ್ ಯುದ್ಧ ಆಡ್ತಾರೆ, ಎಲ್ಲ ಡ್ರೋನ್ಗಳ ಮುಖಾಂತರ ಏನ್ ಮಾಡ್ತಾರೆ, ಎಲ್ಲ ರೋಬೋಟಿಕ್ ಮುಖಾಂತರ ಮನೆ ಕೂತ್ಕೊಂಡು ಏನ್ ಮಾಡ್ತಿದ್ರೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅಲ್ಲೋಗಿ ಏನ್ ಮಾಡೋದು, ಯುದ್ಧನ ಅಟ್ಯಾಕ್ ಮಾಡೋದು. ರೋಬೋಟ್ಸ್ಗಳ ಮುಖಾಂತರ ಏನ್ ಮಾಡ್ತಾರೆ ಅಂತ ಅಲ್ಲಿ ಅಟ್ಯಾಕ್ ಮಾಡೋಂಥದ್ದು ಅಲ್ವರ. ಸೊ ಈ ರೀತಿ ಏನ್ರಿ ಯುದ್ಧಗಳು ಎಂತಾರೆ. ಮನುಷ್ಯ ಇವತ್ತು ಏನ್ ಮಾಡ್ತಾನೆ, ಮನುಷ್ಯನ ಬದಲಾಗಿ ರೋಬೋಟ್ಸ್ಗಳನ್ನ ಏನ್ ಮಾಡ್ತಾ ಇದ್ದಾನೆ, ಅವನು ತಯಾರಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಯುದ್ಧಗಳು ಸಿದ್ಧತೆಗಳು ಎಷ್ಟಿದೆ, ಭಯಂಕರವಾಗಿ ಏನಾಗಿದೆ ಇವತ್ತು ಜಗತ್ತಲ್ಲಿ ಯುದ್ಧದ ಸಿದ್ಧತೆಗಳು ನಡೀತಾ ಇದೆ ಇವತ್ತು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಳೆ, ನೀವು ಇಡೀ ಜಗತ್ತಲ್ಲಿ ನೋಡೋದಂದ್ರೆ ನ್ಯೂಕ್ಲಿಯರ್ ಬಾಂಬ್ಸ್ ಎಷ್ಟಪ್ಪ ಇದೆ ಅಂದ್ರೆ, ಬರೀ ರಷ್ಯಾ ಹತ್ರನೇ ಏನಂದ್ರೆ 10,000ಕ್ಕಿಂತ ಮೇಲ್ಪಟ್ಟಂತ ನ್ಯೂಕ್ಲಿಯರ್ ಬಾಂಬ್ಸ್ ಏನಾಗಿದೆ ಇದೆ. ಯೋಚನೆ ಮಾಡ್ರಿ, ಅಮೆರಿಕ ಹತ್ರ 8,500 ರೀ. ಏನೋ ಇವೆಲ್ಲ ಬಾಂಬ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟಂದ್ರೆ ಇಡೀ ಭೂಮಿನ ಏನ್ರಿ 10 ಸತಿ ಏನ್ ಮಾಡ್ಬೋದಂತೆ, ಡೆಮಾಲಿಷ್ ಮಾಡ್ಬೋದಂತೆ, ಕಂಪ್ಲೀಟ್ ಧ್ವಂಸ ಮಾಡ್ಬಿಡೋದು ಭೂಮಿನ. ಅಷ್ಟೊಂದು ಬಾಂಬ್ ಯಾರ ಹತ್ತಿದಂತೆ, ಮನುಷ್ಯ ಇವತ್ತೇನ್ ಮಾಡೋದು, ಉತ್ಪತ್ತಿ ಮಾಡಿ. ಯಾಕೆ, ಯುದ್ಧಗಳು ಒಂದು ಸಿದ್ಧತೆಗಳು ಅಲ್ವರ. ಆಮೇಲೆ ಏನ್ ನೋಡಿದ್ರು, ಇನ್ನೊಂದು ಏನ್ ನೋಡ್ತಾರಲ್ಲ, ಇನ್ನೊಂದು ಏನ್ ಯೇಸು ಕ್ರಿಸ್ತ ಓದಿ ಸಿಸ್ಟರ್, ಮತ್ತೆ 24:7 ಸಿಸ್ಟರ್. Matthew 24:7 ಸಿಸ್ಟರ್ಸ್. ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ನೋಡ್ರ ಏನ್ರಿ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗರು ಅಲ್ವರ. ಏನ್ರಿ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ ಅಲ್ವರ.
ಒಂದು ರಾಜ್ಯಕ್ಕೆ ನೋಡೋ ಇನ್ನೊಂದು ರಾಜ್ಯಕ್ಕೆ ಆಗಲ್ಲ. ಜನಾಂಗ ವಿರುದ್ಧವಾಗೇ ಏನ್ರಿ ಜನಾಂಗ. ಮತ್ತೇನ್ ನೋಡ್ತೀರಿ ನಮ್ಮ ದೇಶದಲ್ಲಿ ಅದರ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ಗಲಾಟೆ, ಇಂಡಿಯಾ ಚೈನಾ ಬಾರ್ಡ್ರಲ್ಲಿ ಗಲಾಟೆ. ಅದರ ಏನ್ರಿ ಜನಾಂಗಕ್ಕೆ ರೀ. ಇಲ್ಲಿ ನೋಡ್ದಂದ್ರೆ ರೈತರಿಗೆ ಪಕ್ಷದವ್ರಿಗೆ ಏನಂತೆ ಆಗ್ತಾ ಇಲ್ಲ ರೀ, ಜಗಳ ಗಲಾಟೆ ರೀ. ಅಲ್ವರ ಆಮೇಲೇನ್ರಿ ಏನಂತಾರೆ ಪಕ್ಷ ಭೇದಗಳು. ಅಲ್ವರ ಆಮೇಲೇನ್ರಿ ಜಾತಿ ಮತದ ಒಂದು ಗಲಾಟೆಗಳು. ಇದ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತು. ಅಲ್ವರ ಕೀಳ್ ಜಾತಿಯವ್ರನ್ನ ಯಾವ ರೀತಿ ಧ್ವಂಸ ಮಾಡೋದು, ಯಾವ ತರ ಹಿಂಸೆ ಕೊಡೋದು, ದೌರ್ಜನ್ಯ ಕೊಡೋದು, ಅತ್ಯಾಚಾರ ಮಾಡೋದು. ಅಲ್ವರ ಏನ್ರಿ ಇವೆಲ್ಲ ನಾವೇನ್ ಮಾಡ್ತೀವಿ ಲೋಕದಲ್ಲಿ ಬಹು ಕ್ಲಿಯರ್ ಆಗಿ ನಾವೇನ್ ಮಾಡ್ತೀವಿ, ನಮ್ಮ ಕಣ್ ಮುಂದೆ ಕ್ಲಿಯರ್ ಆಗಿ ಏನಾಗ್ತದೆ ಕಾಣಿಸ್ತಿದೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಅಲ್ವರ. ಸೊ ದಿನ ನೋಡ್ಬೇಕೇನ್ರಿ ಸ್ಟ್ರೈಕು, ಗಲಾಟೆ, ಪ್ರೊಟೆಸ್ಟು. ಅಲ್ವರ ಏನ್ರಿ ಇವೆಲ್ಲ ಏನಪ್ಪಾ ಅಂದ್ರೆ ಏನ್ರಿ ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗವು. ಆಮೇಲೆ ಏನ್ ನೋಡ್ತೀರಿ ಅಲ್ಲಲ್ಲಿ ಬರಗಳು, ಆಮೇಲೆ ಘೋರ ವ್ಯಾಧಿಗಳು, ಭೂಕಂಪಗಳು. ಏನಪ್ಪಾ ಏನ್ರಿ ಬರಗಳು. ಶ್ರೀಲಂಕಾಲಿ ಏನ್ರಿ ಆಯ್ತು 1 ವರ್ಷದ ಮುಂಚೆ, ಜ್ಞಾಪನ ಆಯ್ತಾ? ಮರ್ತೋಗ್ಬಿಟ್ರೆ ಎಲ್ಲರೂ. ತಿನ್ನಕ್ಕೆ ಜನಗಳ ಹತ್ರ ಊಟ ಏನಿಲ್ಲ, ಇಲ್ಲ ರೀ. ಒಂದು ಬ್ರೆಡ್ ತಗೊಬೇಕು ಅಂದ್ರೂ ಕೂಡ ಏನ್ರಿ 500 ರೂಪಾಯಿ ಅಂತೀರಿ. ಯೋಚನೆ ಮಾಡ್ರಿ ಅಂತೀನಿ. ಅದರ ಒಂದು ಬ್ರೆಡ್, ಒಂದು ಮೊಟ್ಟೆ 50 ರೂಪಾಯಿ. ಏನ್ರಿ 1 ಲೀಟರ್ ಪೆಟ್ರೋಲು 250 ರೂಪಾಯಿ ರೀ. ಅಷ್ಟು ಏನಾಗ್ಬಿಡ್ತು, ತೀವ್ರವಾಗಿ ಏನಾಗ್ಬಿಡ್ತೀವಿ ಹೊತ್ತೋಗ್ಬಿಡ್ತಂತೆ. ಜನಗಳು ತಡೆಯಕ್ಕಾಗಿಲ್ಲ ರೀ, ರೋಡಿಗೆ ಇಳಿದ್ಬಿಟ್ರು. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ಅವ್ರ ರಾಜ್ಯಕ್ಕೆ ವಿರುದ್ಧವಾಗಿ ನಾವು ಜನಗಳು ಏನ್ಬಿಟ್ರು ದಂಗೆ ಎದ್ಬಿಟ್ರು ನೋಡ್ರಿ ಅಂತೀನಿ. ಅಲ್ವರ ಅನಾಗರಿಕತೆ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ. ಅಮೆರಿಕದ ನೋಡ್ಬೇಕಾರೆ ಏನ್ರಿ ಬ್ಲ್ಯಾಕ್ ಮತ್ತೆ ವೈಟ್ ಸ್ಕಿನ್ ರೀ, ಜಗಳ ಗಲಾಟೆ. ಯಾರ ಅಮಾಯಕ ಜನಗಳು ಏನ್ ಮಾಡೋದು, ಧ್ವಂಸ ಮಾಡೋದು, ನಾಶ ಮಾಡೋದು, ಕುಟುಂಬನೇ, ಜಾತಿನೇ ಏನ್ರಿ ಮಾಡೋದು, ನಂತರ ಸಾಯ್ಸಾಕಂಥದ್ದು. ಅಲ್ವರ ಬರಗಳು. ಅದರ ಏನ್ರಿ ಆಫ್ರಿಕಾದಲ್ಲಿ ಹೋಗಿ ನೋಡಿದಿರ ದೃಶ್ಯ, ನೀವು ನೋಡ್ಬಿಟ್ರೆ ಬೇಜಾರಾಗೋಗ್ತಿರ ನಿಂತೀನಿ. ತಿನ್ನಕ್ಕೆ ಒಂದು ಹೊತ್ತು ಏನಾಗಿಲ್ಲ ಊಟ, ಚಿಕ್ಕದ್ರಿ. ಕುಡಿಯೋದಿಕ್ಕೆ ಚೆನ್ನಾಗಿರೋ ನೀರೇನಿಲ್ಲ ಅವ್ರ ಹತ್ರ, ಇಲ್ಲ ರೀ. ಅಂತ ಬರಗಾಲ ರೀ. ಅಲ್ವರ ಇವಾಗ ಏನಾಗಿದೆ ನಮ್ಮ ದೇಶದಲ್ಲಿ ಕೂಡ ಬರಗಾಲ ಬಂದೈತೆ ನೋಡಿರ್ತೀನಿ. ಅದರ ಮಳೆ ಇದೆಯಾ? 1 ವರ್ಷದಿಂದ ಎಲ್ಲೈತೆ ಮಳೆ? ಅದರ ಏನೋ ಬೇಕಾಬಿಟ್ಟಿ ಮಳೆ ಬರ್ತಾರೆ, ಮಳೆನೇ ಏನಿಲ್ಲ. ಇಲ್ಲ ರೀ. ಯೋಚನೆ ಮಾಡ್ರಿ ಅಂತೀನಿ. ಇವಾಗ ಆಲ್ರೆಡಿ ದವಸ ಧಾನ್ಯಗಳು ಏನಾಗ್ಬಿಡ್ತಲ್ಲ ಆಕಾಶಕ್ಕೆ ಬಿಟ್ಬಿಡ್ತು. ಇದೇ ತರ ಇನ್ನೊಂದು ವರ್ಷ ಕಂಟಿನ್ಯೂ ಆಯ್ತು ಅಂತಂದ್ರೆ ಮನುಷ್ಯನಿಗೆ ತಿನ್ನಕ್ಕೆ ಏನಾಗಿರೋದಲ್ಲಿ ಆಹಾರ ಇಲ್ಲರಲ್ಲಿ, ಕೊರತೆಗಳೇನಾಗ್ಬಿಡ್ತಾರೆ ಬಂದ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಬರಗಳು, ಘೋರ ವ್ಯಾಧಿಗಳು. ಅಲ್ವರ ಏನ್ರಿ ನಾವೇನ್ ಕೇಳಿದ್ರಿ, ಡೆಂಗು, H1N1, ಚಿಕನ್ ಗುನಿಯಾ, ಎಬೋಲಾ. ಅದರ ಆಮೇಲೆ S3N2, COVID-19. ಇವೆಲ್ಲ ಯಾವಾಗ ಲೈಫಲ್ಲಿ ಒಂದು 10 ವರ್ಷ ಮುಂಚೆ ಕೇಳಿದಿರಾ? ಯಾವುದಿಲ್ಲ ರೀ ಅಂತೀರಿ. ಇವೆಲ್ಲ ಡಿಜಿಟಲ್ ಹೆಸರುಗಳು. ಅದರ ಯಾಕೆ ಇವೆಲ್ಲ ವಿಚಿತ್ರವಾಗಿರೋಂಥ ಕಾಯಿಲೆ ಹೊಸದಾಗಿ ಏನಾಗ್ತಿದೆ ಬರ್ತಾ ಇದೆ. ಅಲ್ವರ ಏನ್ರಿ ದಿನ ಏನಾಗ್ತಿದೆ ಹೊಸ ಕಾಯಿಲೆಗಳು ಏನಾಗ್ತಿದೆ ಬರ್ತಾ ಇದೆ ನೋಡ್ರಿ ಅಂದ್ರ. ಇದಕ್ಕೆ ಸಾಮಾನ್ಯ ಒಂದು ಔಷಧಿಗಳು ಕೆಲಸನೇ ಆಗಲ್ಲ ರೀ. ಅದರಿಂದ ಮನುಷ್ಯ ಯಾವ ತರ ಸಾಯ್ತಾ ಇದಾರೆ ಅಂದ್ರೆ ಏನ್ರಿ ಒಂದೇ ಸತಿ ಗುಂಪು ಜನ ಏನಾಗ್ತಾರೆ ಹಂಗೆ ಸತ್ತೋಗ್ತಾರೆ. ಮಾಸ್ ಬರಿಯಲ್. ಏನ್ರಿ ಇದುವರೆಗೂ 50-60 ವರ್ಷದ ಹಿಂದೆ ಹಿಸ್ಟ್ರಿ ತೆಗೆದು ನೋಡಿ, ಮಾಸ್ ಬರಿಯಲ್ ನೋಡಿದ್ದೀರಾ ನೀವು? ಇತ್ತೀಚೆಗೇನ್ರಿ ಏನ್ರಿ ಒಂದೇ ಸತಿ ದಫನ್ ಮಾಡೋಂಥದ್ದು. ಯಾಕೆ ಏನ್ರಿ ಅವ್ರ ದೇಹನ ಆ ಕುಟುಂಬರು ಕೂಡ ಏನ್ ಮಾಡಂಗಿಲ್ಲ, ನೋಡಂಗಿಲ್ಲ ರೀ. ಪಾಪ ಯೋಚನೆ ಮಾಡ್ತೀರಿ, ಅಟ್ಲೀಸ್ಟ್ ಲಾಸ್ಟ್ ಒಂದ್ಸತಿ ಮಕ ನೋಡಕ್ಕಾಗಿಲ್ಲ ಅಂದ್ರೆ, ಮುಟ್ಟಕ್ಕಾಗಿಲ್ಲ ಅಂದ್ರೆ ಎಂಥಾರ್ರಿ ಅಂಥ ಘೋರ ವ್ಯಾಧಿ. ಹತ್ರ ಕೂಡದೆ ಏನಾಗ್ಬಿಡ್ತೀವ್ರಿ, ಅಂಟ್ಕೊಂಡ್ಬಿಡ್ತಾರೆ ಅಂತೀರಿ. ಅಂಥ ಒಂದು ಕಾಯಿಲೆಗಳು. ಇದೆಲ್ಲ ಏನಕ್ಕಪ್ಪ ಸೂಚನೆ ಅಂದ್ರೆ ಕ್ರಿಸ್ತನ ಬರ್ತಾ ಇದಾರೆ ಅಂತ ಅಲ್ಲ ರೀ, ಬಂದಿರೋದಿಕ್ಕೆ, ಪ್ರತ್ಯಕ್ಷನಾಗಿರೋದಿಕ್ಕೇನ್ರಿ ಸೂಚನೆ. ಪ್ರತ್ಯಕ್ಷತೆ ಏನ್ರಿ ಅಲ್ಲೇ ಇರೋದಿಕ್ಕೆ, ಅವ್ರು ಇರೋದಿಕ್ಕೆ ಕಣ್ಮುಂದೆ ಇರೋದಿಕ್ಕೇನೇನ್ರಿ ಇವೆಲ್ಲ ಆಗ್ತಾ ಇರೋದು. ನೋಡಿ ಇನ್ನೊಂದು ವಾಕ್ಯ ಓದೋಣ. ಹಬಕ್ಕೂಕ್ 3:5 ಓದಿ. ಹಬಕ್ಕೂಕ್ 3:5. ಇದರ ಲೈನಲ್ಲಿ ಬ್ರದರ್ ಸಿಸ್ಟರ್ಸ್, ಹಬಕ್ಕೂಕ್. ಆತನ ಮುಂದೆ ಮುಂದೆ ವ್ಯಾಧಿಯು ನಡೆಯುತ್ತದೆ, ಆತನ ಹೆಜ್ಜೆ ಜಾಡುಗಳಲ್ಲಿ ಜ್ವಾಲೆಯು ಏಳುತ್ತದೆ. ಆತನ ಮುಂದೆ ಹಿಂದೆ ಅಂತ ಕೊಡ್ಲ ರೀ, ಮುಂದೆ ಆತನ ಇರ್ಬೇಕಾರೆ ಅವ್ರ ಮುಂದೆ ಏನಾಗ್ತಿರ್ತಾರೆ, ಅವ್ರ ಪ್ರಸನ್ನತಲೇನೆ, ಅವ್ರ ಪ್ರತ್ಯಕ್ಷತಲೇ ಅಂತೆ ಏನ್ರಿ ಘೋರ ವ್ಯಾಧಿಗಳು, ಜ್ವರಗಳು, ಕೋವಿಡ್ ಫೀವರ್. ಅಲ್ಲ ಜ್ವಾಲೆಗಳೇಂತಾರೆ ಏಳುತ್ತವೆ. ನೋಡ್ರ ಎಷ್ಟು ಕ್ಲಿಯರ್ ಆಗಿ ಕೊಟ್ಟೈತೆ. ಆಮೇಲೆ ಏನ್ರು ಏನಿದೆ ಎಲ್ಲ ಕಡೆ ಭೂಕಂಪಗಳು. ಏನ್ರಿ ಭೂಕಂಪ, ಅಫ್ಘಾನಿಸ್ತಾನ ಟರ್ಕಿಯಲ್ಲಿ ಆಯ್ತು ನೋಡ್ರಿ ಅಂತೀನಿ ಭೂಕಂಪ ಅಂತೀನಿ. ಕಳೆದ ವರ್ಷ ಮರ್ತಾ ಬಿಟ್ರ ಏನ್ರಿ ದೊಡ್ಡ ಬಿಲ್ಡಿಂಗ್ಗಳು ಹಂಗೇ ಕುಸಿದು ಬಿದ್ದೋಗ್ಬಿಟ್ರಿ.
ಎಷ್ಟು ಲಕ್ಷಾಂತರ ಜನ ಅಮಾಯಕರು ಏನಾದ್ರು ಎಲ್ಲ ಬೂದಿ ಆಗ್ಬಿಟ್ರಿ. ಎಷ್ಟೋ ಜನ ಜೀವಂತವಾಗಿದ್ದಿ ಅಪ್ಪ ತನ್ನ ಮಗಳ ಕೈ ಮಾಡಿದ್ರೆ ಇಟ್ಕೊಂಡಿದ್ದಾನೆ ಹಂಗೆ ಮಗು ಕೂಗ್ತಾ ಐತೆ ಅಪ್ಪ 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 ಅಂತ. ಭೂಮಿ ಒಳಗೇನಾಗಿದೆ, ಮಗು ಊದ್ಕೊಂಡ್ಬಿಟ್ಟಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಭೂಕಂಪಗಳು ಜಳಪಳಯಗಳು ಏನ್ ನೋಡಿದಿರಿ? ಜಳಪಳಯಗಳು ಸುಮ್ನೆನಾ? ಸುನಾಮಿ ಒಂದ್ಸತಿ ಬಂತ ಸುನಾಮಿ, ಫ್ರೀಕ್ವೆಂಟ್ ಆಗಿ ಬರೋಕ್ಕೆ ಶುರು ಆಗ್ಬಿಟ್ಟೈತೆ ಸುನಾಮಿ. ಅದು ಎಸ್ಪೆಷಲಿ ನಮ್ಮ ಉತ್ತರ ಭಾರತ ದೇಶದಲ್ಲಿ ನೋಡ್ಬೇಕಾರೆ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶಗಳಲ್ಲಿ ಏನಾಗ್ಬಿಟ್ಟಿದೆ, ಅವಾಗ ಏನ್ರಿ ಜಲಪ್ರಳಯಗಳು ಬಂದ್ರೆ ರೋಡು ಬಿಲ್ಡಿಂಗ್ ಹಂಗೆ ಸಮೇತ ಏನ್ರಿ ಕುಚ್ಕೊಂಡು ಹೋಗ್ಬಿಡ್ತಾರೆ. ಇದೆಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ಇದುವರೆಗೂ ಜಗತ್ತು ಸೃಷ್ಟಿಯಿಂದ ನೋಡಿದಿರಂತ ವಿಚಾರಗಳು. ಪಾಕಿಸ್ತಾನಲ್ಲಿ 30% ಪಾಕಿಸ್ತಾನ ನೀರಿನಲ್ಲಿ ಅಂತ ಮುಳುಗೋಯ್ತರಿ. ಗೌರ್ಮೆಂಟ್ಗೆ ಅವ್ರು ಸಹಾಯ ಮಾಡಕ್ಕೆ ದುಡ್ಡೇ ಇಲ್ಲ ರೀ. ಏನು ಮಾಡೋಕ್ಕಾಗ್ತಲ್ಲ, ಗೌರ್ಮೆಂಟ್ ಬಿಟ್ಬಿಟ್ರೆ ಹಂಗೆ ಜನಗಳನ್ನ ಏನಾರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದರ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ, ಇದೇ ಸತ್ಯವೇದ ಹೇಳೋದು. ಇದು ಹೇಗ್ ಬರ್ತಾರೆ ಅಂತೆ ಜಲಪ್ರಳಯಗಳು, ಇವೆಲ್ಲ ನೀರಿನ ಘೋಷಗಳು ಸಣ್ಣ ಪುಟ್ಟದಲ್ಲ ರೀ, ದೊಡ್ಡ ದೊಡ್ಡ ಗಾತ್ರದಲ್ಲಿ. ಎಷ್ಟು ದೊಡ್ಡದು ಅಂತಂದ್ರೆ ಊರು ಏನಾಗಬೇಕು, ಕುಚ್ಕೊಂಡು ಹೋಗ್ಬೇಕು. ಇದನ್ನ ನೋಡ್ಬಿಟ್ಟು ಮನುಷ್ಯನ ಹೃದಯ ಏನಾಗಬೇಕು, ಒಡೆದೋಗ್ಬೇಕ್ರಿ, ಭಯ ಬರ್ಬೇಕು ಅವನ್ಗೆ. ಆ ಥರ ಇರ್ತದಂತೆ. ಓದ ನೋಡಿರ್ತೇನೆ ಲೂಕ 21, 25 ಮತ್ತು 26. ಲೂಕ 21ನೇ ಅಧ್ಯಾಯ 25 ಮತ್ತು 26. ದೇಶದವರಿಂದ ಲೂಕ ಇದಲ್ಲದೆ ಲೂಕ ನಕ್ಷತ್ರಗಳಲ್ಲಿ ಲೂಕ 21ನೇ ಅಧ್ಯಾಯ 25 ಮತ್ತು 26. ಓಕೆ. ಇದಲ್ಲದೆ ಸೂರ್ಯಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವೂ ಉಂಟಾಗುವುದು. ನೋಡ್ರ, ಭೂಮಿ ಮೇಲೆ ಏನ್ರಿ ಅಲೆಗಳ ಘೋಷದಿಂದ ಜನಗಳಿಗೆ ಏನಾಗ್ತಂತೆ, ದಿಕ್ಕು ಕಾಣದೆ ಹೋಗ್ತದಂತೆ. ಆಮೇಲೆ ನೆಕ್ಸ್ಟ್ ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ನೋಡ್ರ, ಪ್ರಾಣ ಹೋದಂತಾಗೋದಂತ್ರಿ. ಭೂಮಿಲಿ ಏನಪ್ಪ ಬರ್ತೈತೆ ಅಂತ ನೋಡ್ಬಿಟ್ಟು ಮನುಷ್ಯಗೆ ಅಂತೆ ಪ್ರಾಣ ಹೋದಂತೆ. ಇವತ್ತು ಆ ಥರದ ಸಿಚುವೇಶನ್, ಸುನಾಮಿ ಬಂದ್ಬಿಟ್ಟು ಲೈಫಲ್ಲಿ ಏನ್ರಿ ಏನೋ ನೋಡೇ ರೀ, ಸಡನ್ ಆಗಿ ಬಂತು ನೋಡ್ರಿ ಅಂತೀನಿ, ಒಂದೇ ಕ್ಷಣದಲ್ಲಿ ಕೊಚ್ಕೊಂಡ್ಬಿಟ್ಟೈತ್ರಿ ಊರೂರೆಲ್ಲ. ಕರ್ತನಲ್ಲಿ ಪ್ರೀತಿ ಅನ್ಸೊಳ್ಳೆ, ಇವೆಲ್ಲ ಸೂಚನೆಗಳು ಕ್ರಿಸ್ತನ ಪ್ರತ್ಯಕ್ಷತೆಗಿರಿ. ನೋಡಿ, ಇನ್ನೊಂದು ಸೂಚನೆ ಹೇಳ್ತಾರೆ ಇಲ್ಲಿ, ಮತ್ತೆ 24:15 ಓದಿ ದಯವಿಟ್ಟು. ಮತ್ತೆ 24:15. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ನೋಡಿ, ಒಂದು ಸೂಚನೆ ಏನ್ ಹೇಳ್ತಂದ್ರೆ, ಹಾಳು ಮಾಡಂತ ಅಸಹ್ಯ ವಸ್ತು ದಾನಿಯೇಲ ಗ್ರಂಥದಲ್ಲಿ ಬರ್ದಿದ್ಯಲ್ಲ, ಅದನ್ನ ಏನ್ರಿ ನೀವು ನಿಂತಿರೋದನ್ನ ನೀವು ಕಾಣ್ಬೇಕಾರೆ ಓದೋನ್ ಏನ್ ಮಾಡ್ಲಿ ತಿಳ್ಕೊಂಡಿದ್ದಾರೆ. ಇದು ನಾವು ಓದಿದ್ರಿ. ಇದ್ಯಾವ್ದಪ್ಪ, ಕ್ರಿಸ್ತ ವಿರೋಧಿ. ಕ್ರಿಸ್ತ ವಿರೋಧಿ ಬಗ್ಗೆ ನಾವೇನ್ ಮಾಡಿದ್ರಿ, ಪಾಠನೇ ಓದಿದ್ರಿ. 666 ತಲೆ ಮೇಲೆ ಕೈಯಲ್ಲಿ ಹಾಕಂತ ಮುದ್ರೆ, ಇದು ಲಿಟರಲ್ ಆಗಿರೋಂಥ ಮುದ್ರೆ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ದುರ್ಬೋಧನೆಗಳು, ಕ್ರೈಸ್ತ ಸಂಸ್ಥೆಯಲ್ಲಿರೋಂಥ ಒಂದೇನ್ರಿ ದುರ್ಬೋಧನೆಗಳು. ಅದಕ್ಕೆ 666 ಅಂತ ನಾವೇನ್ ನೋಡಿದ್ರಿ, ವಿಕಾರಿಯಸ್ ಫಿಲಿಡಿ, ಪೋಪ್ಗಿರೋಂಥ ಮುಖ್ಯವಾಗಿರೋ ಟೈಟಲ್ ಕ್ರಿಸ್ತನ್ಗೆ ಬದಲಾಗಿ ಅಂತ ಒಂದು ಟೈಟ್ಲ್ ಇದೆ. ಅದು ರೋಮನ್ ನ್ಯೂಮರಲ್ಸ್ ಪ್ರಕಾರ ನಾವು ಲೆಕ್ಕ ಹಾಕೊಂಡ್ರೆ 666 ಏನಾಗ್ತಾರೆ, ಬರ್ತಾರೆ. ಆ ಸಂಸ್ಥೆಗಿರೋಂಥ ದುರ್ಬೋಧನೆಗಳನ್ನ ನಾವು ಅಕ್ಸೆಪ್ಟ್ ಮಾಡಿದ್ರೆ ನಮ್ಮ ತಲೆಗೆ ನಾವೇನ್ ಮಾಡೋದು, ನೆತ್ತಿಗೆ ಮುದ್ರೆ ಹಾಕೊಂಡಂಗೆ. ಆ ಸಂಸ್ಥೆಗಳಿಗೆ ನಾವು ಸಪೋರ್ಟ್ ಕೊಟ್ರೆ, ನಾವು ಕೈ ಕೊಟ್ರೆ ಏನ್ ಮಾಡ್ದಂಗೆ ಅಂತಂದ್ರೆ ಏನ್ರಿ, ನಮ್ಮ ಕೈಗೆ ನಾವೇನ್ ಮಾಡ್ದಂಗೆ ಮುದ್ರೆ ಹಾಕೊಂಡಂಗೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವೇ ಹೇಳೋದಲ್ಲಿ ಏನ್ರಿ ಇದು ಆಗದ್ನ ಓದೋನ್ ಏನ್ ಮಾಡ್ಲಿ ತಿಳ್ಕೊಂಡ್ಲಿ ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಇನ್ನೊಂದು ಏನ್ ಹೇಳ್ತಾರೆ ಅದರಲ್ಲೇ, ಮತ್ತೆ 24, 23 ಮತ್ತೆ 24ನೇ ವಾಕ್ಯ ಸಿಸ್ಟರ್. ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡ್ರ, ಏನ್ ಹೇಳ್ತಾರೆ ನೋಡ್ರಿ, ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಏನ್ರಿ, ಕ್ರಿಸ್ತನ್ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಯಾರು ಹೇಳಿದ್ರೆ ದಯವಿಟ್ಟು ನಂಬೇಡಿ. ಯಾಕಪ್ಪ ಅಂದ್ರೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳೇನ್ ಮಾಡ್ತಾರಂತೆ, ನೋಡ್ತಂತೆ, ಅದ್ಭುತ ಕಾರ್ಯಗಳನ್ನ ನೋಡ್ತಂತೆ. ಇವಾಗ ನೀವೇ ಯೋಚನೆ ಮಾಡಿ, ಸಡನ್ ಆಗಿ ಎಲ್ಲೂ ಇಲ್ದಿರಂತ ಅದ್ಭುತ ಕಾರ್ಯಗಳು, ಸೂಚಕಗಳು ಇವಾಗ ಹೇಗೆ ಬಂದ್ಬಿಡ್ತಾ? ಯಾರು ಮಾಡ್ತಾ ಇರ್ತಿದ್ದ? ಸುಳ್ಳು ಕ್ರೈಸ್ತವರು, ಸುಳ್ಳು ಬೋಧಕರು ಬಂದು ಮಾಡ್ತಾರೆ. ಇನ್ನು ಎಚ್ಚರಿಕೆ ಆಗಿರಿದ್ದಾರೆ. ನಾವು ಇದ್ರ ಬಗ್ಗೆ ಪಾಠನೇ ನೋಡ್ಬಿಡ್ರಿ.
ಯೇಸು ಕ್ರಿಸ್ತನ ಕಾಲದಲ್ಲಿ ಆಗಿರೋಂಥ ಅದ್ಭುತಕ್ಕೂ ಇವಾಗ ಆಗ್ತಂತ ಅದ್ಭುತಕ್ಕೆ ಏನಿದೆ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಕೂಟಗಳು ಏನ್ ಹೇಳ್ತಾರೆ, ಓ ಯೇಸು ಕ್ರಿಸ್ತನ ಪ್ರಸನ್ನತೆ ಇಲ್ಲೇ ಇದೆ ಎಲ್ಲ ಐತೆ, ಬೋಧನೆನೇ ಇಲ್ಲ, ಉಪದೇಶನೇ ಇಲ್ಲ, ದೇವ್ರ ವಾಕ್ಯದ ಪ್ರಕಾರನೇ ಇಲ್ಲ, ಮತ್ತು ಎಲ್ಲೈತೆ ಪ್ರಸನ್ನತೆ ಐತಾ? ಕ್ರಿಸ್ತನ ಇದಾರ ಅಲ್ಲಿ. ಅದಕ್ಕೆ ಹೇಳ್ತಾರೆ ಕ್ರಿಸ್ತನ ಅಲ್ಲಿದ್ದಾನೆ, ಕ್ರಿಸ್ತನ ಇಲ್ಲಿದ್ದಾನೆ ಅಂತ ದಯವಿಟ್ಟು ಹೇಳೋರು ಏನ್ ಮಾಡ್ಕೊಬೇಡಿ, ನಂಬಕ್ ಹೋಗ್ಬೇಡಿ. ಸುಳ್ಳು ಕ್ರೈಸ್ತವರು ಬಂದು ದೊಡ್ಡ ದೊಡ್ಡ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನ ಏನ್ ಮಾಡ್ತಾರೆ ಸಾಧ್ಯವಾದ್ರೆ ಆದುಕೊಂಡವ್ರನ್ನು ಕೂಡ ಮೋಸ ಮಾಡ್ಬೋದ್ರಿ. ಅಷ್ಟು ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ಏನ್ ಮಾಡ್ತಾರೆ ನೀವು ತುಂಬಾ ಏನಾಗಿರಿ, ಕೇರ್ಫುಲ್ ಆಗಿರಿ, ಇದನ್ನೆಲ್ಲ ನಂಬಕ್ ಹೋಗ್ಬೇಡಿ ಅಂತ ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡಿದ್ರು ಹೇಳಿದ್ರು. ಆದ್ರೆ ಅದಕ್ಕೆ ಇವಾಗ ನಾವು ಸೂಚಕ ಕಾರ್ಯಗಳು, ಅನ್ಯ ಭಾಷೆಗಳು ಈ ಬಗ್ಗೆ ನಾವು ಓದಿದ್ದೀರಿ. ಅನ್ಯ ಭಾಷೆ ಏನ್ರಿ, ಅರ್ಥ ಆಗ್ದಿರೋ ಭಾಷೆನ, ಅರ್ಥ ಆಗಂತ ಭಾಷೆ ಬೈಬಲ್ ಮಾತಾಡಿರೋದು. ಇವತ್ತು ಇವರೆಲ್ಲ ಅನ್ಯ ಭಾಷೆ ಅಂತ ಅಂದ್ಬಿಟ್ಟು ಅರ್ಥ ಆಗ್ದಿರೋ ಭಾಷೆ ಮಾತಾಡ್ತಾರೆ, ಅನ್ಯ ಭಾಷೆನ ಹಿಂಗೆ ಅಂದ್ಬಿಟ್ರೆ ಪುಸ್ ಅಂತ ಬಿದ್ದೋಗ್ಬಿಡ್ತದೆ, ಹೋಲಿ ಸ್ಪಿರಿಟ್ ಅಂತೆ. ಯಾಕಪ್ಪ, ಏಸು ಕ್ರಿಸ್ತು ಪವಿತ್ರಾತ್ಮನ ತುಂಬಿದ್ರು. ಎಷ್ಟು ಸತಿ ಏಸು ಕ್ರಿಸ್ತು ಬಿದ್ದೋದ್ರು? ಒಂದ್ಸತಿ ಬಿದ್ದಲ್ವಾ? ಅಪೊಸ್ತಲ ಪೌಲ್ ಕರ್ಚೀಫಲ್ಲಿ ಎಷ್ಟು ಪವರ್ ಇತ್ತು ಅಂದ್ರೆ, ಕರ್ಚೀಫ್ ಹಾಕ್ರೆ ಸತ್ತೋಗಿರೋ ಮನುಷ್ಯ ಎದ್ಬಿಡೋರಂತೆ, ಅವ್ನ ಕಾಯಿಲೆನೇ ವಾಸಿ ಬಿಡೋದಂತೆ. ಹಂಗಿರ್ಬೇಕಾರೆ ಅಪೊಸ್ತಲ ಪೌಲ್ ಎಷ್ಟು ಸತಿ ಬಿದ್ದೋದ್ರು? ಕಾಯಿಲೆ ಬಿದ್ದಿರೋಂಥ ಮನುಷ್ಯ ಬಿದ್ದೋದ್ನ ಎದ್ದು ನಿಂತ್ಕೊಂಡವ್ರು ಯಾರು ಬಿದ್ದಿರೋದಿಲ್ಲ. ಅದರ ವಾರ ಏನ್ರಿ ದೆವ್ವ ಓಡಿಸೋದು. ಇವಾಗ ಒಬ್ರು ಮನುಷ್ಯನಲ್ಲಿ ಎಷ್ಟು ಸತಿ ಬರ್ತದೆ ದೆವ್ವ? ಒಂದ್ಸತಿ ಹೋಗಿ ಮೇಲೆ ಹೋಗ್ಬಿಡ್ಬೇಕು, ಇನ್ನೊಂದ್ಸತಿ ಹೆಂಗ್ ಬರ್ತದೆ? ಯೇಸುಗೂ ಸಂಗೆ ಓಡಿಸಿದ್ರ? ಇವತ್ತೊಂದು ದೆವ್ವ ಓಡಿಸಿದ್ರು, ಮುಂದಿನ ಅವನೇ ಬಾಪ ವಾಪಸ್, ಅಯ್ಯೋ ದೆವ್ವ ಬಂದ್ಬಿಡ್ತಾ, ಬಾಪ ಇನ್ನೊಂದ್ಸತಿ ಓಡಿಸ್ತೀನಿ. ಎಲ್ಲಿದೆ ಬೈಬಲಲ್ಲಿ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಒಂದ್ಸತಿ ಓಡಿಸಿರೋದು ಇನ್ನೊಂದ್ಸತಿ ಬರಲೇ ಇಲ್ಲ ರೀ. ಇವತ್ತೇನ್ ನೋಡ್ತೀರಿ? ಹೋಯ್ತದೆ ದೆವ್ವ, ಸಂಡೆ ತಿರ್ಗಾ ವಾಪಸ್ ಮಂಡೇ ಬರ್ತದೆ. ಇದೇನಿದು? ಇವೆಲ್ಲ ಮೋಸಕ ಸೂಚಕ ಕಾರ್ಯಗಳ್ರಿ, ಇದನ್ನ ನಂಬಕ್ಕೆ ಹೋಗ್ಬಿಡ್ದು. ಅದಕ್ಕೆ ಹೇಳಿದ್ದು ಇವೆಲ್ಲ ಕ್ರಿಸ್ತನ ಪ್ರತ್ಯಕ್ಷತೆಗೆ ಬಂದಿರೋದಕ್ಕೆ ಸೂಚನೆ ರೀ. ಇನ್ನೊಂದು ಸೂಚನೆ ನೋಡಿ, 12ನೇ ವಾಕ್ಯದಲ್ಲಿ ಹೇಳ್ತಾರೆ, ಓದೋಣ 12. ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ನೋಡ್ರ, ಬಹು ಜನರ ಪ್ರೀತಿ ತಣ್ಣಗಾಗ್ತಂತ ಯಾವಾಗ? ಏನ್ರಿ? ಅಧರ್ಮ ಹೆಚ್ಚಾಗೋದ್ರಿಂದ. ಲೋಕದಲ್ಲಿ ಏನ್ರಿ? ಕೆಟ್ಟತನ, ಮೋಸ, ವಂಚನೆ, ದೌರ್ಜನ್ಯ, ಅವನೇನ್ರಿ ಈ ಒಂದು ಈವಿಲ್ ಆಕ್ಟಿವಿಟೀಸ್, ಸಿನ್ಫುಲ್ ಆಕ್ಟಿವಿಟೀಸ್, ಪಾಪ ಮಾಡೋಂಥ ಕೃತ್ಯಗಳು ಏನಾಗ್ಬಿಟ್ಟಿದೆ, ಜಾಸ್ತಿ ಆಗ್ಬಿಟ್ಟಿದೆ. ಅದು ಇವಾಗ ಫೋನ್ ಬಂದಿರೋದ್ರಿಂದ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಈ ಟ್ವಿಟರ್ ಬಂದಿರೋದ್ರಿಂದ ನೋಡ್ತಾ ಇದ್ರೆ ಬರೀ ಬರ್ತಾನೆ ಇರ್ತಾರೆ, ಬರೀ ಕೆಟ್ಟದ್ದು ರೀ. ಅದರ ಮೈ ಮೇಲೆ ನೆಟ್ಟಿಗೆ ಏನಾಗಲ್ಲ, ಬಟ್ಟೆನೇ ಹಾಕಲ್ಲ. ಬೈಬಲ್ ಏನ್ ಹೇಳ್ತಾರೆ? ಗಂಡಸರು ಹೆಂಗಸರು ಬಟ್ಟೆ ಹಾಕ್ಬಾರ್ದು, ಹೆಂಗಸರು ಗಂಡಸರು ಬಟ್ಟೆ ಹಾಕ್ಬಾರ್ದು ಅಂತ. ಇವತ್ತೇನ್ ಮಾಡ್ತಾರೆ? ಇಲ್ಲ, ಅದ್ಲ ಬದ್ಲಿ ಹಾಕೊಂಡು ಬರೋ ಹೋಯ್ತಾರೆ. ಹುಡುಗನ್ ಮದುವೆ ಆಗೋದು, ಹುಡುಗಿನ ಮೇಲೆ ಮದುವೆ ಆಗೋಂಥದ್ದು ಎಂಥ ಕೆಟ್ಟ ಕೆಲಸ ರೀ. ಇದಕ್ಕಾಗಿ ಹೋರಾಡ್ತಾರೆ, ನಮ್ಗೆ ಹಕ್ಕು, ನಾವು ಹುಡುಗಿನೇ ಮದುವೆ ಮಾಡ್ಕೊಬೇಕು ಹುಡುಗಿರು ಅಂತ ಅಂದ್ಬಿಟ್ಟು ಅದಕ್ಕೆ ಕೋರ್ಟಲ್ಲಿ ಬರೀ ಕೇಸ್ ಹಾಕೋದು. ಎಲ್ಲ ಕಟ್ಟಿಂಗ್ಗಳು ನೋಡಿ, ಏರ್ ಕಟ್ಟಿಂಗ್ಗಳೆಲ್ಲ ವಿಚಿತ್ರ ಮಾಡ್ಕೊಂಡಿದ್ದು, ಎಲ್ಲ ಸತ್ಯವೇದಕ್ಕೆ ವಿರುದ್ಧವಾಗಿರೋದ್ರಿ. ಇಂಥ ಕೆಲಸಗಳು ಇವತ್ತು ಲೋಕದಲ್ಲಿ ಕ್ಲಬ್ಬು, ಡಿಸ್ಕೋ, ಬಾರು, ಗೇಮ್ಸು ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತದೆ? ಬಹುಜನ ಪ್ರೀತಿ, ದೇವ್ರ ಮೇಲಿರೋಂಥ ಪ್ರೀತಿ ಕಮ್ಮಿ. ಇವೆ ನೋಡಿ, ಯೋಚನೆ ಮಾಡ್ತೀನಿ, ಎಷ್ಟು ಜನ ಕ್ರಿಶ್ಚಿಯನ್ಸ್ಗೆ ದೇವ್ರ ಪ್ರೀತಿ ಇದೆ, ಭಯ ಭಕ್ತಿ ಇದೆ. ಸುಮ್ಮನೆ ಬರ್ತಾರೆ, ಕಾಟಾಚಾರಕ್ಕೆ ಬರ್ತಾರೆ ಅಷ್ಟೇ ಹೊರತು ದೇವರ ಭಯನೂ ಇಲ್ಲ, ಭಕ್ತಿನೂ ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೂ ಏನಿಲ್ಲ. ಇಲ್ಲ ರೀ, ಆ ಥರ ಏನಾಗಿದೆ ಇವತ್ತು ಕಂಡೀಷನ್ ಇದೆ. ಸಭೆಯಲ್ಲಿ ಭಯ ಇಲ್ಲ, ಭಕ್ತಿ ಇಲ್ಲ, ದೇವ್ರ ಮೇಲೆ ಗೌರವನೇ ಏನ್ರಿ ಇಲ್ಲ. ಅದಕ್ಕೆ ಬಹುಜನ ಪ್ರೀತಿ ಆಯ್ತು, ತಣ್ಣಗಾಯ್ತು. ಆಮೇಲೆ 14ನೇ ವಾಕ್ಯ ಸಿಸ್ಟರ್. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವೂ ಬರುವುದು. ನೋಡ್ರ, ಈ ಏನಂತಾರೆ ಪರಲೋಕ ಸುವಾರ್ತೆ ಜಗತ್ತಲ್ಲಿ ಎಲ್ಲಾರ್ಗೆ ಸಾಲ್ಪಡ್ತದೆ. ಯಾವ ರಾಜ್ಯ ಸುವಾರ್ತೆ? ಇವತ್ತು ನೋಡಿ, ದೇವರಾಜ್ಯ ಸುವಾರ್ತೆ. ಅದರ ಬೈಬಲ್ ಎಲ್ಲಾ ಜಗತ್ತಿಗೆ ಸಾಲ್ಪಡ್ತದೆ. ಇದು ಸಾಲ್ಪಟ್ಟಿದೆ ಅಂದ್ರೆ ಎಸ್, ಬೈಬಲ್ ಲೋಕದಲ್ಲಿ ಎಲ್ಲಾ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಸ್ ಪರ್ ಬೈಬಲ್ ಸೊಸೈಟಿ ರಿಪೋರ್ಟ್ ಅನ್ನು ಹೇಳೋದು. ಬೈಬಲ್ ಇಸ್ ದ ಓನ್ಲಿ ಬುಕ್ ಟ್ರಾನ್ಸ್ಲೇಟೆಡ್ ಇನ್ ಆಲ್ ಲ್ಯಾಂಗ್ವೇಜಸ್ ಆಫ್ ದಿಸ್ ವರ್ಲ್ಡ್ ರೀ. ಅದರ ಎಲ್ಲ ಭಾಷೆಯಲ್ಲಿ ಎಲ್ಲಾ ಜನಗಳಿಗೂ ಸತ್ಯವಾದ ಬಗ್ಗೆ ಗೊತ್ತು. ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲದ್ರೆ ಒಬ್ಬ ವ್ಯಕ್ತಿ ನೋಡ್ಸಿರ್ತೀನಿ ಜಗತ್ತಲ್ಲಿ. ಅದರ ಯಾರ ಇದನ್ನ ಎಲ್ಲರಿಗೂ ಗೊತ್ತಿರಿ. ಅದರ ಯೇಸು ಕ್ರಿಸ್ತು ಒಬ್ಬ ರಕ್ಷಕ ಬಂದಿದ್ರು, ಒಬ್ಬ ಅದರ ಪ್ರಾಣ ಕೊಟ್ಟರು ಅಂತ ಎಲ್ಲರಿಗೂ ಏನಿದೆ ಗೊತ್ತಿದೆ. ಆದರೆ ಅವ್ರು ಯೇಸು ಕ್ರಿಸ್ತನ ಅಕ್ಸೆಪ್ಟ್ ಮಾಡಲಿಲ್ಲ, ಅದು ಸೆಕೆಂಡ್ರಿ. ಇಲ್ಲಿ ಹೇಳ್ತಾರೆ, ಈ ದೇವರಾಜ್ಯದ ಸುವಾರ್ತೆನ ಲೋಕಕ್ಕೆಲ್ಲಾ ಜನಗಳಿಗೆ ಸಾಕ್ಷಿಗಾಗಿ ಸಾರಬೇಕ್ರಿ. ಆ ಸಾಕ್ಷಿ ಕೊಟ್ಟಿದೆ, ಆ ಸಾಕ್ಷಿನ ಅವ್ರು ಅಂಗೀಕಾರ ಮಾಡ್ತಾರೆ, ಅವ್ರು ಕನ್ವರ್ಟ್ ಆಗ್ಬಿಡ್ತಾರೆ ಅಂತ ಎಲ್ಲೂ ಕೊಡಲಿಲ್ಲ ರೀ. ಕನ್ವರ್ಷನ್ ಬಗ್ಗೆನೇ ಹೇಳಲಿಲ್ಲ. ಯೇಸು ಕ್ರಿಸ್ತನ ಕೇಳ್ತಾರೆ, ಮನುಷ್ಯ ಕುಮಾರನ ತಿರ್ಗಾ ಬರ್ಬೇಕಾದ್ರೆ ಭೂಲೋಕದ ನಂಬಿಕೆಯನ್ನು ಕಾಣ್ತೀನೋ ಅಂತ. ಕಾಣಲ್ಲ ಅಂತ ಅರ್ಥ. ಸಾಕ್ಷಿಗೆ ಕೊಡಲ್ಪಟ್ಟಿದೆ, ಈ ಸಾಕ್ಷಿನಾಯ್ತು, ಮುಗೀತು ರೀ. ಅದರಿಂದ ಇದು ಕೂಡ ನೆರವೇರ್ತು. ಇವೆಲ್ಲ ಪ್ರತ್ಯಕ್ಷತೆಗೆ ಸೂಚನೆ. ಇನ್ನೊಂದು ಸೂಚನೆ ಹೇಳ್ತಾ ಹೊಣಿತೀನಿ, ಎಲ್ಲಿ? ಮತ್ತೆ 24:29. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು. ವೆರಿ ಗುಡ್. ಅಲ್ರ, ಏನಪ್ಪ ನೋಡ್ತೀರಿ ಅಂತಂದ್ರೆ,
ಆ ಸೂರ್ಯನು ಕತ್ತಲಾಗ್ತಾನಂತೆ, ಚಂದ್ರ ಏನಾಗ್ತಾನಂತೆ, ಬೆಳ್ಕೊಡೋದನ್ನ ಬಿಟ್ಬಿಡ್ತಾನಂತೆ ರೀ. ಅದರ ನಕ್ಷತ್ರಗಳು ಆಕಾಶ ಉದುರ್ತಾನಂತೆ. ಇದೇನಪ್ಪ ಇದು ಸೂರ್ಯ ಚಂದ್ರ ನಕ್ಷತ್ರ ಮೊಬ್ಬಾಗೋದು ಅಲ್ವರಾ? ಇದಾಗಿದೆಯಾ ಅಂದ್ರೆ ಎಸ್ ಆಗಿದೆ ರೀ. 1780 ಇಸ್ವಿಯಲ್ಲಿ ಮೇ 19 ಅಮೆರಿಕಾಲಿ ಕಂಪ್ಲೀಟಾಗಿ ಮಟ್ಟ ಮಧ್ಯಾಹ್ನ ಸೂರ್ಯ ಬೆಳಕು ಹೊಡೆದ ನಿಲ್ಲಿಸ್ಬಿಟ್ಟಂತೆ. ಅರ್ಧ ದಿನಕ್ಕಿಂತ ಮೇಲ್ಪಟ್ಟು ಸೂರ್ಯ ಬೆಳಕೆ ಕೊಡ್ಲಿಲ್ವಂತ ರೀ ಅಲ್ವರ. ಆಮೇಲೆ ಅದ್ರದ್ದು ಏನ್ರಿ ನೆಕ್ಸ್ಟ್ ದಿನಾನೇ ಚಂದ್ರ ಕಂಪ್ಲೀಟಾಗಿ ಒಂದು ದಿನ ಆಗಿಲ್ವಂತೆ, ಬೆಳಕೆ ಕೊಡ್ಲಿಲ್ವಂತೆ ಅಲ್ವರ. ಇದೆಲ್ಲ ಹೊರ ದೇಶದಲ್ಲಿ ಆಗಿರೋ ರೆಕಾರ್ಡ್ ಏನಾಗಿದೆ ಬರ್ತಿದೆ, ನಮ್ಮ ದೇಶದಲ್ಲಿ ಆಗಿರ್ತಾರೆ. ಆ ಕಾಲ ಎಲ್ಲ ನಮಗೆಲ್ಲ ಮೂಢನಂಬಿಕೆ ಅಲ್ವರ. ಏನೋ ಈ ಥರ ಆಗ್ಬಿಟ್ಟು ನಾನು ಏನ್ಬಿಡ್ದು, ಅಯ್ಯೋ ಅಮಾಸೆ ಆಗ್ಬಿಡ್ತು, ಅಯ್ಯೋ ದೇವ್ರ ಕೋಪ ಬಂದ್ಬಿಡ್ತು, ಅದೇನು ಬಲಿಗಿಲಿ ಕೊಟ್ಬಿಟ್ಟಿರೋಣ ಇದನ್ನ ರೆಕಾರ್ಡ್ ಮಾಡೋ ಬದಲು. ಆದರೆ ಅಲ್ಲಾಗಿರೋದು ಏನು ಮಾಡ್ತಾರೆ ಜನಗಳೆಲ್ಲ, ಸ್ವಲ್ಪ ಸೈಂಟಿಫಿಕ್ ಆಗಿರೋದು ಅದನ್ನ ರೆಕಾರ್ಡ್ ಮಾಡಿ ಏನು ಮಾಡೋರು ಇಟ್ಟವ್ರೆ. ಆಮೇನ್ರಿ ನಕ್ಷತ್ರಗಳು ಏನಾಗ್ತದೆ ಉದುರ್ತವಂತೆ. ಏನು ನಕ್ಷತ್ರ ಉದುರೋದು? ಧೂಮಕೇತುಗಳು. ಇಂಗ್ಲೀಷ್ ಹೇಳ್ತಾರೆ ಅದಕ್ಕೆ ಶೂಟಿಂಗ್ ಸ್ಟಾರ್ಸ್. ಈ ಥರ ಉದ್ರಿದ್ಯಾ? ಎಷ್ಟು ಸತಿ ಉದರೋದು ಎಲ್ಲರ ಶೂಟಿಂಗ್ ಸ್ಟಾರ್ಸ್ಗಳು, ಲೆಕ್ಕನೇ ಇಲ್ಲ ರೀ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ, ಇವೆಲ್ಲ ಆತನ ಪ್ರತ್ಯಕ್ಷತೆಗಿರಂಥ ಸೂಚನೆಗಳು ನೆರವೇರಿದೆ. ಇನ್ನೊಂದು ಸೂಚನೆ ಹೇಳ್ತಾರೆ ನೋಡಿದ್ದೀನಿ, ಎಲ್ಲಿ 21ನೇ ವಾಕ್ಯ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ. ನೋಡ್ರ, ಇದುವರೆಗೂ ಬರದಂಥ ಕಷ್ಟ ಸಂಕಟ ಅವಾಗ ಬರ್ತಾನೆ ಅಂತೀರಿ. ಯಾವಾಗ? ಆತನ ಪ್ರತ್ಯಕ್ಷತೆಯಲ್ಲಿ. ಇವಾಗ ಯೋಚನೆ ಮಾಡಿರ್ತೀರಿ, ನಾವು ಕಷ್ಟ ಸಂಕಟ ಐತೋ ಇಲ್ಲ ಇವಾಗ ಅಲ್ವರ. ಏನ್ರಿ ಸಂಬಳ ಎಷ್ಟು ಸಂಪಾದನೆ ಮಾಡಿಸ್ರಿ, ಬರೀ ಕಷ್ಟ ಕಷ್ಟ ಕಷ್ಟ. ಯಾಕೆ ಗೊತ್ತಾ ಕಷ್ಟ? ಯೇಸು ಕ್ರಿಸ್ತು ಬಂದಿರೋದೇ ಮೇಘದ ಮೇಲೆ. ಯೇಸು ಕ್ರಿಸ್ತು ಹೆಂಗ್ ಬರ್ತಾರೆ ಅಂತಂದ್ರು, ಈಗೋ ಮೇಘದ ಮೇಲೆ ಬರ್ತೀನಿ ಅಂತಂದ್ರೆ ತಾನೆ. ಮೇಘ ಅಂದ್ರೆ ಏನು ಬೈಬಲಲ್ಲಿ? ಮೇಘ ಅಂದ್ರೇನೆ ಬೈಬಲಲ್ಲಿ ಕಷ್ಟಗಳು ಸಂಕಟಗಳು. ನೋಡಿ ಓದೋಣ, ಎಲ್ಲಪ್ಪ ಇದೆ ಅಂತಂದ್ರೆ ಜೆಫೇನ್ಯ 1:15 ಓದಿ. ಜೆಫೇನ್ಯ 1:15. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಆಳು ಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರು ಮುಗಿಲಿನ ಕತ್ತಲಿನ ದಿನ. ನೋಡ್ರ, ಕಾರ್ ಮುಗಿಲಿನ ಕತ್ತಲೆ ದಿನ, ಕಾರ್ ಮುಗಿಲು, ಮೇಘ ಮೋಡಗಳ ದಿನ. ಈ ಮೇಘ ಈ ಮೋಡಗಳ ಮೇಲೆ ಯೇಸು ಕ್ರಿಸ್ತು ಏನಾಗತ್ತೆ ರೀ ಬರೋದು. ಅದು ಹೇಳೋದು ಮೇಘದ ಮೇಲೆ ಬರ್ತೀನಿ ಏನಾಗ್ತದೆ, ಯೇಸು ಕ್ರಿಸ್ತು ಲಿಟಲ್ ಆಗಿ ಮೇಘದ ಮೇಲೆ ಬರ್ತಾರ. ಮೇಘನೇನ್ರಿ ಕಷ್ಟ ಸಂಕಟಗಳು. ಆ ಕಷ್ಟ ಸಂಕಟಗಳಲ್ಲಿ ಯೇಸು ಕ್ರಿಸ್ತು ಏನಾಗಾರು ಬಂದಿರೋದ್ರಿ. ಅದಕ್ಕೆ ಹೇಳ್ತಾರೆ, ಇದುವರೆಗೂ ಬಂದಿರೋಂಥ ಕಷ್ಟ ಸಂಕಟಗಳನ್ನ ನೀವೇನ್ ಮಾಡ್ತೀರಾ ನೋಡ್ತೀರಾ ಅಂದ್ಬಿಟ್ಟು. ಈ ಒಂದು ಕಷ್ಟ ಸಂಕಟಗಳಲ್ಲೇ ಕ್ರಿಸ್ತನ ಪ್ರತ್ಯಕ್ಷತೆ ಏನಾಗಿರೋದು, ಇದನ್ನೇ ಜನಗಳು ನೋಡ್ಬಿಟ್ಟು ಏನ್ ಮಾಡೋದಂತೆ, ಕಂಡಿಟ್ಕೊಳೋದು. ಓ ಏನಪ್ಪ ನಡೀತಾ ಇದೆ ಭೂಲೋಕದಲ್ಲಿ, ಆಕಾಶ ಶಕ್ತಿಗಳು ಏನಾಗ್ತದೆ ಕದಲ್ತಾ ಇದೆ, ಏನೋ ನಡೀತಾ ಇದೆ ಅಂದ್ಬಿಟ್ಟು. ಇವೆಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಕ್ರಿಸ್ತನ ಪ್ರತ್ಯಕ್ಷತೆಗೇನ್ರಿ ಸೂಚನೆ. ಇನ್ನೊಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಸೂಚನೆ ಓದ ನೋಡಿತೀನಿ, ಮತ್ತೆ 24:32 ಓದಿ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳಿದುಕೊಳ್ಳುತ್ತೀರಲ್ಲ. ನೋಡ್ರ, ಅದೇ ಹೇಳ್ತಾರೆ, ಅಂಜೂರ ಮರದ ದೃಷ್ಟಾಂತ ನಿಮ್ಮನ್ನು ಬುದ್ಧಿ ಕಲೀರಿ, ಅದು ಚಿಗುರ್ಬೇಕಾರೆ ಬೇಸಿಗೆಲ್ಲ ಹತ್ರ ಆಯ್ತು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಹಂಗಾರೆ ಅಂಜೂರ ಮರಕ್ಕೆ ಏನೋ ಒಂದು ಪಾಠ ಇದೆ. ಮತ್ತೆ 24 ಹೇಳ್ತಾರೆ. ಸರಿ, ಇದೇ ವಾರ್ತೆನ ಯೇಸು ಕ್ರಿಸ್ತು ಲೂಕದಲ್ಲಿ ಹೇಳಿದರೆ, ಅದ್ರಲ್ಲಿ ಓದೋಣ. ಲೂಕ 21ನೇ ಅಧ್ಯಾಯ 29-30 ಅದ್ರಲ್ಲಿ ಓದ ನೋಡಿದ್ದೀನಿ. ಇದೇ ವಾರ್ತೆ ಅಲ್ಲೂ ಕೂಡ ಬರ್ತಾರೆ. ಅಲ್ಲಿ ಕ್ಲಾರಿಟಿ ಇದೆ, ಇನ್ನು ತುಂಬಾ ಡೀಟೇಲ್ ಆಗಿದೆ. ಓದೋಣ. ಓದಿ ಇಷ್ಟರನ್ನು ದಯವಿಟ್ಟು. ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ, ಅಂಜೂರ ಮುಂತಾದ ಮರಗಳನ್ನು ನೋಡಿರಿ. ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು, ಈಗ ಬೇಸಿಗೆಯು ಹತ್ತಿರವಾಯಿತೆಂದು ನೀವಾಗಿ ತಿಳಿದುಕೊಳ್ಳುತ್ತೀರಲ್ಲ. ಹಾಗೆಯೇ ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೆ ಎಂದು ತಿಳಿದುಕೊಳ್ಳಿ. ಏನಂದ್ರೆ ಅಂಜೂರ ಮರ ಚಿಗುರ್ಬೇಕಾರೆ ಮತ್ತೆ ಮುಂತಾದ ಮರಗಳು ಚಿಗುರ್ಬೇಕಾರೆ ಏನ್ರಿ ನೀವು ದೇವರ ರಾಜ್ಯ ಹತ್ತಿರವಾಗಿದೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಇದೇನಿದೆ ಅಂಜೂರ ಮರ? ಎಲ್ಲರೂ ಚೆನ್ನಾಗಿ ಜ್ಞಾಪನ ಇದೆಯಾ? ಯೇಸು ಕ್ರಿಸ್ತನಿಗೆ ಒಂದ್ಸಲ ಹೊಟ್ಟೆ ಹಸಿತಾ ಇರ್ತಾರೆ. ದೂರದಲ್ಲಿ ಏನ್ ಮಾಡ್ತಾರೆ, ಒಂದು ಅಂಜೂರ ಮರ ನೋಡ್ತಾರೆ, ಚೆನ್ನಾಗಿ ಬೆಳೆದಿರ್ತಾರೆ. ಹತ್ರ ಹೋಗ್ತಾರೆ, ಹಣ್ಣು ತಿನ್ನೋಣ ಅಂತ. ಆದ್ರೆ ಹಣ್ಣಿತ್ತ ಅದ್ರಲ್ಲಿ? ಅಂಜೂರ ಮರದಲ್ಲಿ ಹಣ್ಣಿತ್ತಾ? ಇರ್ಲಿಲ್ಲ. ಇಲ್ಲ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅಂಜೂರ ಮರನ ಶಾಪ ಕೊಡ್ತಾರೆ. ಎಸ್, ಅಂಜೂರ ಮರ ಏನಾಯ್ತು, ಒಣಗೋಯ್ತು. ಸರಿ, ಅಂಜೂರ ಮರ ಯಾವ್ದು? ಯಾಕೆ ಯೇಸು ಕ್ರಿಸ್ತ ಅಂಜೂರ ಮರ ಶಾಪ ಕೊಟ್ಟರು? ಆಶೀರ್ವಾದ ಕೊಟ್ಟಿದ್ರೆ ಹಣ್ಣು ಬರೋದು ಎಲ್ಲ ತಿನ್ಬೋದಾಯ್ತಲ್ಲ, ಯಾಕೆ ಕೊಡ್ಲಿಲ್ಲ ಅಂದ್ರೆ, ಆ ಅಂಜೂರ ಮರ
ಇಸ್ರೇಲ್ ರಾಜ್ಯಕ್ಕೆ ಸೂಚನೆ. ನಾವು ಇಸ್ರೇಲ್ ಬಗ್ಗೆ ಪಾಠ ಕೇಳಿದಿರಾ ಇಲ್ವಾ? ಇಸ್ರೇಲ್ ರಾಜ್ಯ ಪಾಠ ಕೇಳಿದಿರಾ ನೀವು? ತೊಗೊಂಡಿದ್ದೀರಾ ನಿಮ್ಗೆ? ತೊಗೊಂಡಿದ್ದೀನಾ? ಇಲ್ಲ, ನಾನ್ ಕೇಳಿಲ್ಲ. ಆಯ್ತು, ಓಕೆ, ನೆಕ್ಸ್ಟ್ ಟೈಮ್ ತೊಗೊಳೋಣ. ಮೋಸ್ಟ್ಲಿ ತೊಗೊಂಡಿಲ್ಲ ಹಂಗಾರೆ. ನೆಕ್ಸ್ಟ್ ವೀಕು ಈ ಪಾಠ ಆಗಿದ್ಮೇಲೆ ಇಸ್ರೇಲ್ ಬಗ್ಗೆ ನೋಡೋಣ. ಅಂಜೂರ ಮರ ಅಂದರೆ ಸತ್ಯವೇದದಲ್ಲಿ ಇಸ್ರೇಲ್ ರಾಜ್ಯ. ನೋಡಿ ಹೇಳ್ತಾರೆ ಓಸಿಯಾದಲ್ಲಿ 9:10. ಓಸಿಯಾ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 10ನೇ ವಾಕ್ಯ. ಕಾಡಿನಲ್ಲಿ ದ್ರಾಕ್ಷೆಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು. ಕಂಡೆನು. ಆದರೆ ಅವರು ನೋಡ್ರಾ, ಹೊಸದಾಗಿ ಅಂಜೂರದ ಮರದಲ್ಲಿ ಮೊದಲಾಗಿ ಫಲಗಳು ಕಂಡಂತೆ. ಏನ್ರಿ ಅಂಜೂರದ ಫಲಗಳು? ಇಸ್ರೇಲ್ ಪಿತೃಗಳು ಅಂದ್ರೆ ಇಸ್ರೇಲ್ ರಾಜ್ಯ ಅಂದ್ರೆ ಅಂಜೂರದ ಮರ. ಅಂಜೂರದ ಮರ ಅಂದ್ರೆ ಇಸ್ರೇಲ್ ರಾಜ್ಯ. ಯೇಸು ಕ್ರಿಸ್ತು ದೂರದಿಂದ ಪರಲೋಕದಿಂದ ನೋಡಿದ್ರ ಇಸ್ರೇಲ್ ರಾಜ್ಯ ಚೆನ್ನಾಗಿತ್ತು, ಭೂಮಿಗೆ ಬಂದ್ರು ಫಲಗಳು ಸಿಗ್ತಾರೆ ಅಂತ. ಫಲಗಳು ಸಿಕ್ಲಿಲ್ಲ, ಅದಕ್ಕೆ ಆಶೀರ್ವಾದ ಕೊಡೋಬಿಡ್ಲು, ಶಾಪ ಕೊಟ್ಬಿಟ್ರು, ಇಸ್ರೇಲ್ ರಾಜ್ಯ ಉಣಗೋಯ್ತು. ಆದ್ರೆ ಏನ್ ಹೇಳ್ತಾರೆ ಇವಾಗ ಮತ್ತೆ 24ನೇ ಈ ಅಂಜೂರದ ಮರ ಚಿಗುರ್ತದೆ ಅಂತೀರಿ. ಅದರ ಹಾಳಾಗಿರೋಂಥ ಇಸ್ರೇಲ್ ರಾಜ್ಯ ವಾಪಸ್ ಇಸ್ರೇಲ್ ಇವತ್ತು ಸ್ವಾತಂತ್ರ್ಯವಾಗಿ ಭೂಮಿಯಲ್ಲಿ ರಾಜ್ಯವಾಗಿ ಫಾರ್ಮ್ ಆಗಿದೆ 1948 1845 ವರ್ಷ. ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲ್ ಇಲ್ಲ. ನೀವು ಬೇಗ ಗೂಗಲ್ ಸರ್ಚ್ ಮಾಡಿ. 70ನೇ ಇಸ್ವಿಯಲ್ಲಿ ಇಸ್ರೇಲ್ನ ನಾಶ ಮಾಡಾಕ್ತಾರೆ. ಅಲ್ಲಿಂದ ಹಿಡ್ದು 1800 ಇಸ್ವಿವರೆಗೂ ವರ್ಲ್ಡ್ ಮ್ಯಾಪ್ ಅಲ್ಲಿ ಇಸ್ರೇಲ್ ಇಲ್ಲ ರೀ. 1948 ಮೇ 14 ಇಸ್ರೇಲ್ಗೆ ಏನಾಗಿದೆ? ಸ್ವತಂತ್ರ ಬಂದಿದೆ ಅದರ. ಏನ್ರಿ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಬರೋ ದಿನಗಳಲ್ಲಿ ನೋಡೋಣ. ಅದರ ಅದಕ್ಕೆ ಇಸ್ರೇಲ್ ರಾಜ್ಯ ಚಿಗುರ್ತು. ಇಸ್ರೇಲ್ ವಾಪಸ್ ತಿರ್ಗಾ ಅದೇ ಭೂಮಿಗೆ ಅದೇ ಸ್ಥಳಕ್ಕೆ ಬಂದು ಒಂದು ರಾಜ್ಯವಾಗಿ ಸ್ಥಾಪನೆ ಆಗಿರೋದೆ ಕಣ್ಣು ಮುಂದೆ ಇರೋಂಥದ್ದು. ಏನ್ರಿ ಒಂದು ಬ್ರೈಟ್ ಆಗಿರೋಂಥ ಒಂದು ಸೂಚನೆ. ಎಫಿಫೇನಿಯಾ ಇದು ಮೊದಲು ನೋಡಿದ್ದು ಪರಸ್ಯ ಪ್ರಸನ್ನತೆ ಪ್ರತ್ಯಕ್ಷತೆ. ಇದು ನೋಡ್ತಾ ಇದ್ದೀಯನ್ರಿ ಎಫಿಫೇನಿಯಾ ಅಂದ್ರೆ ಪ್ರಕಾಶವಾಗಿ ನಮ್ಮ ಕಣ್ಣು ಮುಂದೆ ಏನ್ರಿ ಕಾಣಿಸ್ತಿರೋದು. ಇಸ್ರೇಲ್ನ ದೇವರು ಸೇರಿಸಿರೋದು ಅದೇ ನಂಬಿಕೆ, ಅದೇ ವಿಶ್ವಾಸ, ಅದೇ ಸ್ಥಳಕ್ಕೆ ರೀ. ಯೋಚನೆ ಮಾಡ್ರಿ, ಎಷ್ಟೋ 2000 ವರ್ಷಗಳಾಗಿದ್ಮೇಲೆ. ಆಮೇಲೆ ಏನ್ ನೋಡ್ತೀರಲ್ಲಿ ಲೂಕದಲ್ಲಿ ಅಂದರು ಅಂಜೂರ ಮತ್ತೆ ಮುಂತಾದ ಮರಗಳು. ಅದರ ಅಂಜೂರ ಮರ ಅಂದ್ರೆ ಇಸ್ರೇಲ್ ರಾಜ್ಯ ಅಂದ್ರೆ ಮುಂತಾದ ಮರಗಳೇನೇನ್ರಿ ಬೇರೆ ರಾಜ್ಯಗಳು. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ರಿ ಅಂತೀನಿ. ಏನ್ರಿ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದ ಮೇಲೆ 150ಕ್ಕಿಂತ ಹೆಚ್ಚು ದೇಶಗಳಿಗೆ ಸ್ವಾತಂತ್ರ್ಯ ಏನಾಗಿದೆ ಬಂದಿದೆ. ಇಂಡಿಯಾ, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ, ಹಾಂಗ್ಕಾಂಗು, ಇವನ್ ಅಮೆರಿಕ ಕೂಡ ಬಂದಿದೆ. ಗೊತ್ತಾ? ಅಮೆರಿಕ ಬಂದು ಬ್ರಿಟಿಷರ್ಸ್ ಕಂಟ್ರೋಲ್ ಇತ್ತು. 1799 ಇಸ್ವಿಯಲ್ಲಿ ಏನಾಗಿದ್ದು ಸ್ವಾತಂತ್ರ್ಯ ಏನಾಗಿದ್ದು ಅಮೆರಿಕ ಕೂಡ ಬಂದಿದ್ದು. ಯೋಚನೆ ಮಾಡ್ರಿ, ಕರ್ತನಲ್ಲಿ ಪ್ರೀತಿ ಇವೆಲ್ಲ ಏನ್ರಿ ಸೂಚನೆ? ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ ಹೊರತು ಕ್ರಿಸ್ತನು ಬರ್ತಾ ಇದ್ದಾನೆ ಅಂತಲ್ಲ ರೀ. ಬಂದಿದ್ದಾರೆ. ಬಂದಿರೋದಕ್ಕೇನೆ ನಮ್ಮ ಕಣ್ಣು ಮುಂದೆ ಇರೋಂಥ ದೊಡ್ಡ ದೊಡ್ಡ ಸೂಚನೆಗಳು. ಇನ್ನೊಂದು ಸೂಚನೆ ಓದ ನೋಡಿದ್ದೀನಿ ಎಲ್ಲಿ? ದಾನಿಯೇಲ್ 12:4 ಓದಿ. ದಾನಿಯೇಲ್ 12:4 ತುಂಬಾ ಕ್ಲಿಯರ್ ಆಗಿದೆ ಸೂಚನೆ. ಇದು ಓದೋಣ. ದಾನಿಯೇಲ್ 12:4 ಎಫಿಫೇನಿಯಲ್ಲಿರೋಂಥ ಸೂಚನೆಗಳು ಯಾವುದು? ಓದೋಣ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ತನಕ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹುಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ನೋಡ್ರ ಏನಂತಾರೆ? ಅಂತ್ಯಕಾಲವರೆಗೂ ಮುಚ್ಚಿಡು. ಅಂತ್ಯಕಾಲದಲ್ಲಿ ಏನ್ ಮಾಡ್ತೀನಿ ಇವೆಲ್ಲ ತೆಗಿತೀನಿ. ಅಂತ್ಯಕಾಲ ಸೂಚನೆ ಏನಪ್ಪಾ ಅಂದ್ರೆ ಏನಂತಾರೆ? ಜ್ಞಾನವು ಹೆಚ್ಚುವುದು, ಬಹುಜನರು ಅತ್ತಿತ್ತ ತಿರುಗಾಡುವರು. ಅದರ ಜ್ಞಾನ ಹೆಚ್ಚೋದು ಏನೋ ಅಂದ್ರೆ ಅರ್ಥ ಏನ್ರಿ? ಮನುಷ್ಯ ಅತ್ತಿತ್ತ ತಿರುಗಾಡೋದು ಏನ್ರಿ ಅರ್ಥ? ಟ್ರಾನ್ಸ್ಪೋರ್ಟೇಷನ್ ರೀ. ಅದರ ಏನ್ರಿ ಜ್ಞಾನ ಮನುಷ್ಯನ್ಗೆ ಹೆಚ್ಚಾಗೋದು ದುಪ್ಪಟ್ಟು ಏನಾಗಿದೆ ಇವತ್ತು ಜ್ಞಾನ ಹೆಚ್ಚಾಗಿದ್ದಾರೆ. ಅದರ ಮನುಷ್ಯ ಏನ್ರಿ ಎಷ್ಟು ಅತ್ತಿತ್ತ ತಿರುಗಾಡ್ತಾನೆ ಅಂತಂದ್ರೆ, ಒಂದ್ ಕಾಲದಲ್ಲಿ ಮನುಷ್ಯ ಎತ್ತಿನ ಗಾಡಿಯಲ್ಲಿ ಓಡ್ತಾ ಇದ್ದ. ಇವಾಗ ಮನುಷ್ಯ ಏನೋ ನೋಡ್ತಾನೆ, ಬೆನ್ಸ್ ಕಾರ್. ಒಂದು ಕಾಲದಲ್ಲಿ ಚಾರ್ಕೋಲ್ ಟ್ರೈನ್ ಹೋಗ್ತಾರೆ, ಇವತ್ತು ಏನ್ ಮಾಡ್ತಾನೆ? ಎಲೆಕ್ಟ್ರಿಕ್ ಟ್ರೈನಲ್ಲಿ, ಬುಲೆಟ್ ಟ್ರೈನಲ್ಲಿ ಹೋಗ್ತಾನ್ರಿ. ಅದರ ಅಷ್ಟು ಅತಿ ವೇಗವಾಗಿ ಮನುಷ್ಯ ಏನ್ ಮಾಡ್ತಾ ಇದ್ರಿ ಮತ್ತು ಚಲಾವಣೆ ಮಾಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ನಮ್ಮ ದೇಶದಲ್ಲಿ ಕೂಡ ನೋಡಿದ್ರಿ ಅಲ್ವರ? ಏನ್ರಿ ಒಂದ್ ಕಾಲದಲ್ಲಿ ಏನೈತಲ್ಲ ಅಲ್ಲ ಕೆಂಪು ಡಬ್ಬಿಗಳು ಅಲ್ಲ. ಇವತ್ತೇನಾಗಿದೆ? ಒಂದೇ ಭಾರತ್ ಟ್ರೈನ್. ನೆಕ್ಸ್ಟ್ ಅತಿ ಶೀಘ್ರ ನಾವೇ ನೋಡಿ ಬುಲೆಟ್ ಟ್ರೈನ್ ಏನ್ ಮಾಡ್ಬೋದು ನೋಡ್ಬೋದು. ಅದರ ಫಸ್ಟ್ ನೋಡಿ, ಫಸ್ಟ್ ಪ್ಲೇನ್ ಹೆಂಗಿತ್ತತ್ತೆ ಅದರ ಬರೀ ಇಬ್ರೇ. ಇವಾಗ ಏನಾಗಿದೆ? ಸ್ಪೇಸ್ಗೆ ಫ್ಲೈಟ್ ಅಲ್ಲಿ ಹೋಗಿ ಅದೇ ಫ್ಲೈಟ್ ನ ತಿರ್ಗಾ ಭೂಮಿಲಿ ಏನ್ ಮಾಡ್ಬೋದಂತೆ ಲ್ಯಾಂಡ್ ಆಗ್ಬೋದ್ರಿ. ಅಲ್ವರ ಸ್ಪೇಸ್ಗೆ ಹೋಗ್ಬಿಡ್ಬೋದು. ದುಡ್ಡಿದ್ರೆ ನೀವು ಹೋಗ್ತಾರೆ ಅವಾಗ ಅದರ ಟೂರ್ ಹೋಗ್ತಿರ್ ಗೊತ್ತ ಸ್ಪೇಸ್ಗೆ ಮಾಡೋದು ಹೋಗ್ಬಿಡ್ಬೋದು ನೋಡ್ರಿ ಅಲ್ವರ.
ಏನ್ರಿ ಇವತ್ತು ಆ ರೀತಿ ಏನಾಗ್ತಾರೆ, ಮನುಷ್ಯ ವೇಗವಾಗಿ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದಾನ್ರಿ ನೋಡ್ರ. ಏನ್ರಿ ಏರೋಪ್ಲೇನ್ ಹೆಂಗಿದೆ ಗೊತ್ತಾ ಇವತ್ತು, ಅದರ ಹೋಗಿ ಕೂತ್ಕೊಂಡ್ರೆ ಸಖತ್ ಹೈಫೈ ರೀ. ಅದರ ಎಲ್ಲಾ ಸೌಕರ್ಯಗಳು ಎಲ್ಲಾ ವ್ಯವಸ್ಥೆಗಳು ಏನಾಗಿರ್ತಾರಂತೆ ಇರ್ತದೆ. ಅದರ ಅಂತ ಒಂದು ಹೈ ಕ್ಲಾಸ್ ಏನ್ರಿ ರೀತಿಯಲ್ಲಿ ಮನುಷ್ಯ ಇವತ್ತು ಹತ್ತಿತ್ತ ತಿರ್ಗಾಡ್ತಾ ಇದ್ದಾನೆ. ಮನುಷ್ಯ ಏನ್ ಗೊತ್ತಾ ಮಾಡೋದು, ಇಂಡಿಯಾಲಿ ಬ್ರೇಕ್ಫಾಸ್ಟ್ ಮಾಡ್ಬೋದು, ಅಲ್ರ ಲಂಡನ್ ನಲ್ಲಿ ಊಟ ಮಾಡ್ಬೋದು, ಅಮೆರಿಕಲ್ಲಿ ಊಟ ಮಾಡ್ಬೋದು, ಮರುದಿನ ವಾಪಸ್ ಬೆಂಗಳೂರಿಗೆ ಬಂದು ಏನ್ ಮಾಡೋದು, ಬ್ರೇಕ್ಫಾಸ್ಟ್ ಮಾಡೋದು. ಅಷ್ಟೊಂದು ವ್ಯವಸ್ಥೆ ಏನಾಗಿದೆ ಇವತ್ತು ಇದೆ. ಮನುಷ್ಯ ಅಷ್ಟು ವೇಗವಾಗಿ ತಿರುಗಾಡ್ತಾ ಇದ್ದಾನೆ. ಮನುಷ್ಯ ಇವತ್ತು ಎಲ್ಲಿ ಹೋಗ್ತಾ ಇದ್ದಾನಪ್ಪ, ಚಂದ್ರಮಂಡಲಕ್ಕೆ ಹೋಗಿ ಬಂದ. ಅದೇನಿಲ್ಲ ರೀ ಇವಾಗ, ಅದು ಪಾಸ್ಟ್ ಹಳೇದು ನ್ಯೂಸ್. ಅದರ ಏನ್ರಿ ನೀಲ್ ಆರ್ಮ್ಸ್ಟ್ರಾಂಗ್ ಅದ್ರ ಅವರು ಜೂ ಎಲ್ಲಿಗೆ ಹೋಗಿ ಬಂದ್ರು, ದ ಫಸ್ಟ್ ಮ್ಯಾನ್ ಟು ಲ್ಯಾಂಡ್ ಆನ್ ಮೂನ್ ಹೋಗಿ ಬಂದ್ರು. ಆದ್ರೆ ಇವತ್ತು ಮನುಷ್ಯ ಎಲ್ಲಿಗೆ ಹೋಗ್ತಾವನೆ ಅಂತೆ, ಎಲ್ಲಿಗೆ ಹೋಗಿ ಪ್ಲಾನ್ ಮಾಡ್ತಾವನೆ, ಮಂಗಳ ಗ್ರಹ, ಮಾರ್ಸ್. ಯೋಚನೆ ಮಾಡಿರ್ತೀನಿ, ಮಂಗಳ ಗ್ರಹಕ್ಕೆ ಒಂದು ಏನಂತೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಕಳಿಸಿ ಅಲ್ಲಿ ಹೋಗಿ ಆಟೋಮೆಟಿಕ್ ಆಗಿ ಲ್ಯಾಂಡ್ ಆಗಿ ಅದು ಹೊರಗಡೆ ಬಂದು ಅಲ್ಲಿರೋಂಥ ದೃಶ್ಯಗಳನ್ನ ಏನ್ರಿ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿ ರೋಬೋಟು ಎಲ್ಲಿ ಕಳ್ಸೈತೆ, ಆ ಭೂಮಿಗೆ ಏನ್ರಿ ಪಕ್ಕದಲ್ಲಿ ಐತೆ, ಪಕ್ಕದ ಮನೇನ ಎಷ್ಟೋ ಲಕ್ಷಾಂತರ ಕಿಲೋಮೀಟರ್ ರೀ ಅಲ್ವರ, ಎಷ್ಟೋ ದೂರದಲ್ಲಿರೋಂಥ ಇದನ್ನ ಏನ್ ಮಾಡಂತೆ ಫೋಟೋಗಳನ್ನ ತೆಗೆದು ಎಲ್ಲಿ ಕಟ್ಟಿರುತ್ತೆ ಲೈವ್ ಆಗಿ ಭೂಮಿ ಕಳಿಸ್ತಾರದು. ಗ್ರೇಟೆಸ್ಟ್ ಮಿರಾಕಲ್ ರೀ. ಅದಕ್ಕೆ ನೋಡ್ಬೇಕಾರೆ ಜ್ಞಾನ ಹೆಚ್ಚಾಗುವುದು. ಅದರ ಮನುಷ್ಯ ಹತ್ತಿತ್ತ ಏನ್ ಮಾಡ್ತಾನೆ, ತಿರ್ಗಾಡ್ತಾನೆ. ಅಲ್ವರ ಇವತ್ತೇನಾಗಿದೆ ಎಲ್ಲ ಡೀಸೆಲ್ಲು ಪೆಟ್ರೋಲ್ ಎಲ್ಲ ಔಟ್ಡೇಟೆಡ್ ಸ್ವಲ್ಪ ದಿನ ಹೋದ್ರೆ ಅಲ್ಲರ ಎಲ್ಲ ಏನ್ ಮಾಡ್ಬಿಡ್ತು ಎಲೆಕ್ಟ್ರಿಕ್ ಕಾರ್ಗಳು. ಅಲ್ವರ ಏನ್ರಿ ಎಲ್ಲ ಎಲೆಕ್ಟ್ರಿಕ್ ನೋಡಿ, ನೋಡ್ಬೋದು ನೀವು ಅಂತೀನಿ. ಅಂದ್ರೆ ಈ ರೋಬೋಟ್ ನೋಡ್ತೀನಿ ನೋಡಿ ಗೊತ್ತಾ, ಅಲ್ಲಿ ಲೆಫ್ಟಲ್ಲಿ ಇರೋ ಅಂತ ಆ ಹುಡುಗಿ ಮಾತಾಡ್ತಿರೋದು, ಶೀಸ್ ಆಂಡ್ರಾಯ್ಡ್ ಹ್ಯೂಮನಾಯ್ಡ್ ಅದು ಅಲ್ಲರ, ಏನ್ರಿ ಹ್ಯೂಮನಾಯ್ಡ್ ಅಮ್ಮ ರೋಬೋಟು ಅಲ್ವರ. ಹೆಂಗೆ ನೋಡ್ರಿ ರೋಬೋಟ್ ನೋಡ್ರ, ಗೊತ್ತೇ ಆಗಲ್ಲ ಡಿಫ್ರೆನ್ಸು. ಅದರ ನಾವು ಮನುಷ್ಯನ ತಿಳ್ಕೊಬೋದು ಏನಾಗಿದೆ ಈ ತರ ಇನ್ವೆನ್ಷನ್ಸ್, ಜ್ಞಾನ ಏನಾಗ್ತದೆ ಹೆಚ್ಚಾಗ್ತದೆ. ನೋಡಿ ಇಲ್ಲಿ ನೋಡ್ಬೋದು ನೋಡಿರ್ತೀನಿ 1900 ಇಸ್ವಿಯಲ್ಲಿ ನಮ್ಮ ಹತ್ರ ಎಷ್ಟೆಷ್ಟೆಲ್ಲ ಐಟಮ್ ಇತ್ತು. ಇವಾಗ ಏನಾಗ್ತದೆ ಬರ್ತಾ ಬರ್ತಾ ಒಂದೊಂದೇ ಹೋಗ್ತಾ ನೋಡಿ, ಕ್ಯಾಲೆಂಡರ್ ಹೊಟ್ಟೋಯ್ತು, ಅದರ ಫೋನ್ ಹೊಟ್ಟೋಯ್ತು, ಲ್ಯಾಂಡ್ ಲೈನ್ ಹೊಟ್ಟೋಯ್ತು, ಡಿಕ್ಷನರಿ ಹೊಟ್ಟೋಯ್ತು, ವರ್ಲ್ಡ್ ಮ್ಯಾಪ್ ಹೊಟ್ಟೋಯ್ತು, ನೋಟ್ ಪ್ಯಾಡ್ ಹೊಟ್ಟೋಯ್ತು, ಪೆನ್ ಸ್ಟ್ಯಾಂಡ್ ಇತ್ತು ಅದು ಹೊಟ್ಟೋಯ್ತು, ಪ್ರಿಂಟರ್ ಹೊಟ್ಟೋಯ್ತು, ಅದರ ರೇಡಿಯೋ ಹೊಟ್ಟೋಯ್ತು, ನ್ಯೂಸ್ ಪೇಪರ್ ಹೊಟ್ಟೋಯ್ತು, ಅದರ ನೋಟಿಸ್ ಬೋರ್ಡ್ ಇಟ್ಟಿದ್ರಿ ಎಲ್ಲ ಬರ್ಕೊಳಕ್ಕೆ, ಇವೆಲ್ಲ ಏನೈತೆ ಎಲ್ಲ ಹೊಟ್ಟೋಯ್ತು. ಇವತ್ತೇನಾಗ್ಬಿಡ್ತು ಎಲ್ಲ ಲ್ಯಾಪ್ಟಾಪ್ ಅಂತ ಬಂತು. ಲ್ಯಾಪ್ಟಾಪ್ ಬಿಡ್ರಿ ಇನ್ ಸ್ವಲ್ಪ ದಿನ ಲ್ಯಾಪ್ಟಾಪ್ ಹೊಟ್ಟೋಯ್ತದ್ರಿ. ಏನ್ ಬಂದ್ಬಿಡ್ತಾರೆ ಎಲ್ಲ ಎಲ್ಲ ಇವಾಗ ಟ್ಯಾಬ್ ಎಲ್ಲ ಕೈನಲ್ಲಿ ಇಟ್ಕೊಂಡಿನ್ರಿ ಎಲ್ಲ ಮಾಡೋಂಥದ್ದು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದೇ ಜ್ಞಾನ ಹೆಚ್ಚಾಗೋದಿಕ್ಕೆ ಸೂಚನೆಗಳು. ಅಲ್ವರ ನೋಡಿ, ಇದೊಂದು ಫ್ಯೂಚರ್ ಕಂಪ್ಯೂಟರ್ ರೀ ಅಲ್ವರ. ಈ ಮುಂದಕ್ಕೆ ಹೋದ್ರೆ ಕಂಪ್ಯೂಟರ್ ಬೇಕಾಗಿಲ್ಲ, ಗೋಡೆಯಲ್ಲೇ ಏನ್ ಮಾಡೋದು, ಗಡಿ ಗಾಳಿಯಲ್ಲಿ ಹಂಗೆ ಸ್ಕ್ರೀನು ಹಂಗೆ ಹಂಗೆ ಸ್ಕ್ರೀನ್ ಹಂಗೆ ಉತ್ಪತ್ತಿ ಮಾಡಿ ಅಲ್ಲಿ ಏನ್ ಮಾಡ್ಬೋದು, ನಾವು ಎಲ್ಲಿ ಬೇಕಾರೋ ನಾವು ಏನೋ ಕ್ಯಾರಿ ಮಾಡೋದೇ ಬೇಕಾಗಿಲ್ಲ ರೀ. ಇವತ್ತು ಲ್ಯಾಪ್ಟಾಪ್ ತೊಗೊಳೋದು ಹೊಡೆದು ಬಿಡ್ತೆ ಅಂತೆಲ್ಲ ಭಯ ಇರ್ಕೊಂಡಿರಿ. ಈ ಫ್ಯೂಚರಲ್ಲಿ ದಿಸ್ ಇಸ್ ದ ಟೆಕ್ನಾಲಜಿ. ಇದು ಆಲ್ರೆಡಿ ಎಲ್ಲ ಅಮೆರಿಕಲ್ಲಿ ಐತ್ರಿ ಅಂತೀನಿ. ಮೊಬೈಲ್ ಇದೆ ಗೊತ್ತಾ ಏನ್ರಿ, ಮೊಬೈಲ್ ನಾವು ಡಿವೈಸ್ ಇಟ್ಕೊಂಡು ಹೋಗ್ತೀರಿ, ಮೊಬೈಲ್ ಕೊಳ್ದೋಗ್ಬಿಟ್ರೆ ಅಯ್ಯೋ 20,000 ಹೊಟ್ಟಾಯ್ತು ಅಂತ. ಆದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಇದು ಫ್ಯೂಚರಲ್ಲಿ ಮೊಬೈಲ್ ಡಿವೈಸೇ ಬೇಡ ರೀ. ಸುಮ್ಮನೆ ಕೈನಲ್ಲಿ ಏನ್ರಿ, ಕೈನಲ್ಲಿ ಹಂಗೆ ಮೊಬೈಲ್ ಏನಾಗ್ತದೆ ಹಂಗೆ ಪ್ಲೇ ಆಗ್ತಾರೆ ನೋಡ್ತೀನಿ. ಈ ತರ ಟೆಕ್ನಾಲಜಿ ಏನಾಗ್ತದೆ ಬರ್ತಾ ಇದೆ. ಕರ್ತನಲ್ಲಿ ಪ್ರೀತಿ ಅಂತ ಸರುಗಳೇ, ನೋಡಿ ಫ್ಯೂಚರ್ ಐಡೆಂಟಿಫಿಕೇಶನ್ ಏನಂತಾರೆ ಡಿವೈಸ್ಗಳು. ಸುಮ್ಮನೆ ಏನೆಲ್ಲ ಕಣ್ಣಿಗೊಂದು ಎಂತ ಒಂದು ಲೆನ್ಸರ್ ಹಾಕೊಂಡ ಅಂದ್ರೆ ಯಾರ್ಯಾರು ಏನೇನೋ ಅವ್ರ ಬಯೋಡೇಟಾ ಏನೋ, ಅವ್ರ ಆಧಾರ್ ಕಾರ್ಡ್ ಏನೋ, ಅವ್ರ ಅಡ್ರೆಸ್ ಏನೋ, ಕುಲ ಗೋತ್ರ, ಅವ್ರು ಯಾವ ಊರು ಎಲ್ಲ ಫುಲ್ ಡೀಟೇಲ್ ಏನಾಗ್ಬಿಡ್ತದೆ ಸ್ಕ್ಯಾನ್ ಆಗಿ ಬಂದ್ಬಿಡ್ತಾರ್ರಿ ಅಂತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದೇ ಜ್ಞಾನ ಹೆಚ್ಚಾಗಂಥದ್ದು. ಯೋಚನೆ ಮಾಡಿರ್ತೀನಿ, ಇದು ಸಡನ್ ಆಗಿ ಏನಕ್ಕೆ ಇವಾಗೆಲ್ಲ ಹೆಚ್ಚಾಗ್ತಾ ಇದೆ, ಇವೆಲ್ಲ ಇಷ್ಟು ವರ್ಷ ಇಲ್ದಿರೋದು ಏನಕ್ಕೆ ಆಗ್ತದೆ ಅಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ, ಅಂತ್ಯಕಾಲದ ಸೂಚನೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಇವೆಲ್ಲ ಏನ್ರಿ ನಮಗೆ ಬ್ಯೂಟಿಫುಲ್ ಆಗಿರೋ ಸೂಚನೆ. ಇದೊಂದು ಇದು ಹೋಲೋಗ್ರಾಮ್ ಏನ್ರಿ, ಒಂದು ಡಿವೈಸ್ ಹಾಕೊಂಬಿಟ್ಟ ಅಂದ್ರೆ ಅವ್ರ ತಾನೇ ಪಕ್ಕ ಇನ್ನೊಂದು ಡೂಪ್ಲಿಕೇಟ್ ಡಿವೈಸ್ ಏನಾಗ್ತಾರೆ ಒಂದು ಪಕ್ಕ ಅದೇ ತರ ಕಾಣಿಸ್ತಾರೆ ಪಕ್ಕದಲ್ಲಿ. ಇವ್ರು ಮಾಡೋಂಥದ್ದು ಎಲ್ಲ ಏನಾಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ ಅಲ್ವರ. ಜ್ಞಾನ ಏನ್ರಿ ಹೆಚ್ಚಾಗಂಥದ್ದು. ನೋಡಿ ಇದು ನೋಡಿದ್ರೆ ಮೋಟರ್ ಬೈಕ್ ನೋಡಿ ಎಷ್ಟಿದೆ ಚಕ್ರಗಳ, 2 ಚಕ್ರ. ಆದ್ರೆ ಮೋಟರ್ ಬೈಕ್ ನೋಡಿ ನೆಟ್ಟಿಗೆ ನಿಂತೈತೆ. ಇದೇ ಫ್ಯೂಚರ್ ಮೋಟರ್ ಬೈಕ್ಗಳು ಅಲ್ವರ. ಯಾರಿಗೂ 2 ವೀಲರ್ ಸೈಕಲ್ ಓಡ್ಸಕ್ ಬರಲ್ಲ ಸರಿ, ನೆಟ್ಟಿಗೆ ನಿಂತ್ಕಂತ ಬೈಕ್ ಏನಾಗ್ತದೆ ಬರ್ತಾರೆ, ಸ್ಟ್ಯಾಂಡೇ ಬೇಕಾಗಿಲ್ಲ ಅವರಿಗೆ. ಅದು ದಿಸ್ ಈಸ್ ಫ್ಯೂಚರ್ ಆಟೋನಮಸ್ ಬೈಕ್. ಏನ್ರಿ ರೈಡಿಂಗೇ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕ್ ಆನ್ ಮಾಡಿ ಮ್ಯಾಪ್ ಹಾಕ್ಬಿಟ್ರೆ ಅದೇ ಏನ್ ಮಾಡ್ತಾರೆ, ಟ್ರಾಫಿಕ್ ಕ್ಲೀನಾಗಿ ಏನ್ ಮಾಡ್ತಾರೆ ಡ್ರೈವ್ ಮಾಡ್ತಾರೆ ಹೋಗ್ತಾರೆ ವಿತೌಟ್ ಎನಿ ಆಕ್ಸಿಡೆಂಟ್. ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅದೇ. ಅಯ್ಯೋ ನನ್ ಬೈಕ್ ಓಡ್ಸಕ್ ಗೊತ್ತಿಲ್ಲ ಅಂತ ಅಯ್ಯೋ ಸ್ಕಿಡ್ ಆಗ್ಬಿಡ್ತೀನಿ ಬಿದ್ದೋಗ್ಬಿಡ್ತೀನಿ, ಇದೆಲ್ಲ ಏನು ಬೇಕಾಗಿಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇದ್ ನೋಡಿ ತುಂಬಾ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. The bus departs in 10 minutes and you can reach to the door. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇದು ಗೂಗಲ್ ಟ್ರಾನ್ಸ್ಲೇಟರ್. ಯಾವ್ದ್ರ
ಇದು ಏನಾಗ್ತದೆ ಅಂದರೆ, ಇವಾಗ ನಾವೆಲ್ಲ ಅಬ್ರಾಡ್ಗೆಲ್ಲ ಹೋದಾಗ ಟ್ರಾವೆಲ್ ಮಾಡೋದಂದ್ರೆ ನಮಗೆ ತುಂಬ ಕಷ್ಟ. ಅಲ್ಲಿ ಭಾಷೆಗಳು ನಮ್ಗೆ ಅರ್ಥ ಆಗಲ್ಲ. ಅವ್ರು ಜರ್ಮನಿ ಮಾತಾಡ್ತಾರೆ, ಫ್ರೆಂಚಲ್ಲಿ ಮಾತಾಡ್ತಾರೆ, ನಾವು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನಮ್ಗೆ ಅರ್ಥನೇ ಆಗಲ್ಲ. ಇದೊಂದು ಡಿವೈಸಿಂದ ಜಸ್ಟ್ ಹಿಂಗೆ ಪ್ಲೇ ಮಾಡಿದ್ರೆ ಅವ್ರ ಭಾಷೆಯಲ್ಲಿರೋಂಥ ಎಲ್ಲ ಮಾತುಗಳನ್ನ ನಮ್ಮ ಭಾಷೆಗೆ ಕ್ಲೀನಾಗಿ ಅರ್ಥ ಆಗೋ ಥರ ಸ್ಪಾಟಲ್ಲಿ ಏನ್ರಿ ಮಾಡ್ತಾರೆ, ಟ್ರಾನ್ಸ್ಲೇಷನ್ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳು ಎಲ್ಲ ಯೋಚನೆ ಮಾಡ್ರಿ. ಈ ಜ್ಞಾನನ ಮನುಷ್ಯನ್ ಕೊಟ್ಟವನು ಯಾರ್ರಿ? ಅದರ ತಂದೆಯ ದೇವರು ಯೇಸು ಕ್ರಿಸ್ತ ಕೊಟ್ಟ. ಇದು ನೋಡಿ ಅಂತೀನಿ, ಸ್ಕ್ಯಾನಿಂಗ್ ಮಿಷಿನ್ ಹೆಂಗಿದೆ ಏನ್ರಿ? ನೋಡಿ ರೈಟ್ ಸೈಡಲ್ಲಿ ಒಬ್ಬ ಕುರುಡ, ಅವನಿಗೆ ಕಣ್ಣೇ ಕಾಣಿಸ್ತಾ ಇಲ್ಲ, ಫುಲ್ ಕಣ್ಣೇ ಇಲ್ಲ ರೀ ಅವನಿಗೆ. ಆದ್ರೆ ಈ ಡಿವೈಸ್ ಹಾಕೊಂಡು ಎಲ್ಲಾರ ಥರ ಕಣ್ಣು ಕಾಣಿಸೋ ರೀತಿಲಿ ಮಾಡೋನ್ರಿ. ಇದು ಇಸ್ರೇಲ್ ಅವ್ರು ಕಂಡಿಡ್ದವ್ರೆ. ಇದು ಫ್ಯೂಚರ್ ಟೆಕ್ನಾಲಜಿ. ಕಣ್ಣು ಆಪರೇಷನ್ ಬೇಕಿಲ್ಲ, ಕಣ್ಣೇ ಬೇಕಾಗಿಲ್ಲ ನಿಮಗೆ. ಡಿವೈಸ್ ಹಾಕೊಂಡ್ರೆ ಸಾಕು. ನೋಡಿ ಲೆಫ್ಟ್ ಸೈಡ್ ನೋಡ್ತೀರಿ ನೋಡಿ, ಸ್ಕ್ಯಾನಿಂಗ್ ಮಿಷಿನ್ ನೋಡಿ. ಮನುಷ್ಯನಿಗೆ ಸ್ಕ್ಯಾನ್ ಮಾಡಿದ್ರೆ ಮನುಷ್ಯನಲ್ಲಿ ಏನಿದೆ ಅಂತ 3D ಇಮೇಜ್ ರೀ. ಎಲ್ಲಿ ಪರ್ಟಿಕ್ಯುಲರ್ ಆಗಿ ಏನಿದೆ ಒಡೆ ಕ್ಲೀನಾಗೆಲ್ಲ ಹೋಗಿ ಡಾಕ್ಟ್ರ್ ಎಲ್ಲಿಗೆ ಮಾತ್ರ ಆಪರೇಷನ್ ಮಾಡಬೇಕು ಅಲ್ಲಿಗೆ ಮಾತ್ರ ಮಾಡ್ಬೋದು. ಆಪರೇಷನ್ ಮಾಡ್ಬೇಕ್ರಿ. ಇವಾಗ ಫಸ್ಟ್ ಎಲ್ಲ ಹೆಂಗಿತ್ತು ಆಪರೇಷನ್ ಮಾಡ್ಬೇಕಾರೆ, ಸರ್ ಏನಾಗಿದೆ ಹೊರಗಡೆ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಕಟ್ ಮಾಡಿ ನೋಡೋಣ ಆಮೇಲೆ ನಮ್ಗೆ ಗೊತ್ತಾಗ್ತಾರೆ ಅಂತ ಹಂಗಿತ್ತು. ಇವಾಗ ಹೆಂಗಿದೆ, ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲಿಗೆ ಮಾಡಬೇಕೋ ರೋಬೋಟ್ ಬಂದ್ಬಿಟ್ಟು ಆಪರೇಷನ್ ಮಾಡ್ತಾರೆ. ಈ ಟೆಕ್ನಾಲಜಿ ಕರ್ತನಲ್ಲಿ ಪ್ರೀತಿ ನೋಡ್ತೀನಿ. ಕ್ಯಾನ್ಸರ್ ಸೆಲ್ಸ್ಗೆ ಕರೆಕ್ಟ್ ರೋಬೋಟ್ ಹೋಗಿ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಅದನ್ನು ಅಲ್ಲೇ ಏನು ಮಾಡ್ತಾರೆ, ಫ್ರೀಸ್ ಮಾಡ್ತಾರೆ. ನೋಡಿರ್ತೀನಿ ಅಂದ್ರೆ ಇದು ಟೆಕ್ನಾಲಜಿ ಏನ್ರಿ? ಇದು ಜ್ಞಾನ ಕೊಟ್ಟಿರೋದು ಯಾರು? ಅಲ್ವರ ಇಲ್ಲಿ ನೋಡ್ತೀವಿ, ಫ್ರೂಟ್ಸ್ ನೋಡ್ತೀವಿ ಗೊತ್ತಾ, ಹೈಬ್ರಿಡ್ ಫ್ರೂಟ್ಸ್ ನೋಡಿ ಹೆಂಗಿದೆ ಅದರ. ನಮ್ಗೆ ಚೆನ್ನಾಗಿ ಅರ್ಥ ಇದೆಯಾ? ಇದು ನಾವೆಲ್ಲ ಓದ್ತೀರಿ ಬೈಬಲಲ್ಲಿ. ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಹೋಗಿ ಬರ್ಬೇಕಾದ್ರೆ ಏನು ನೋಡ್ತಂತೆ, ಹೆಗಲ ಮೇಲೆ ಎತ್ಕೊಂಡ್ ಬಂದ್ರೆ ಗೊತ್ತಾ? ಅದನ್ನೇ ಹೈಬ್ರಿಡ್ ಫ್ರೂಟ್ಸ್. ಇಸ್ರೇಲ್ ಟೆಕ್ನಾಲಜಿ. ಇಸ್ರೇಲ್ಗೆ ಜ್ಞಾನ ಕೊಟ್ಟಿದ್ದೆ, ಆಶೀರ್ವಾದ ಕೊಟ್ಟಿದ್ದು ಕಾನಾನ್ ದೇಶಕ್ಕೆ ದೇವ್ರತಾನೆ. ನೋಡಿ ದೇವ್ರದ್ದು ಹಣ್ಣುಗಳು, ಫಲಗಳು. ಇದನ್ನೇ ಏನ್ರಿ ದೇವರು? ಜ್ಞಾನವು ಹೆಚ್ಚಾಗುವುದು, ಮನುಷ್ಯ ಅತ್ತಿತ್ತ ತಿರ್ಗಾಡೋದು. ಅದೇ ನೀವು ಅಂಗಡಿಗೆ ಹೋದ್ರೆ ಏನ್ ನೋಡ್ತೀರಾ, ನೀವೇನಾರ ಒಂದು ದಾಳಿಂಬೆ ತೊಗೊಂತೀರಂದ್ರೆ ಎಲ್ಲಾ ದಾಳಿಂಬೆ ಒಂದೇ ಸೈಜು. ಹೆಂಗ್ ಬಂತು? ಗಿಡದಲ್ಲಿ ಹೆಂಗ್ ಬಿಡ್ತದೆ? ಇದು ಟೆಕ್ನಾಲಜಿ ರೀ. ಅದಕ್ಕೆ ಜ್ಞಾನ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ದೇವರು. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ. ಅದಕ್ಕೆ ಜ್ಞಾನವು ಹೆಚ್ಚಾಗೋದಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಸೂಚನೆ ಏನಂದ್ರೆ, ನಮ್ಮ ಕರ್ತನ ಪ್ರಸನ್ನತೆಯಲ್ಲಿ ನಾವೇನಾಗಿದ್ದೀರಿ, ಪ್ರತ್ಯಕ್ಷತೆಯಲ್ಲಿ ಇದ್ದೀರಿ. ಇನ್ನೊಂದು ಸೂಚನೆ ಓದ ನೋಡಿರ್ತೀನಿ, ಯಾವುದು? 1 ಕೊರಿಂಥ 4:5. 1 ಕೊರಿಂಥ 4ನೇ ಅಧ್ಯಾಯ 5ನೇ ವಾಕ್ಯ, ದಯವಿಟ್ಟು ಓದಿ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ನೋಡ್ರ, ಆದ್ರಿಂದ ಕಾಲ ಬರೋದಕ್ಕಿಂತ ಮುಂಚೆ ತೀರ್ಪು ಮಾಡಕ್ ಹೋಗ್ಬೇಡ್ರಿ. ನೋಡ್ರ, ಯಾಕೆ? ಅವಾಗ ಏನ್ ಮಾಡ್ತಂತೆ ಕರ್ತನು? ಕರ್ತನ ಏನ್ ಮಾಡ್ತಾನೆ? ಕರ್ತನ ಬಂದವಾಗ ಏನಾಗ್ತಂತೆ? ಕತ್ತಲಿರುವಂತ ಗುಪ್ತವಾಗಿರೋಂಥ ಎಲ್ಲಾ ವಿಚಾರಗಳು ಏನ್ ಮಾಡ್ತಂತೆ ಏನ್ರಿ? ಹೃದಯದ ಆಲೋಚನೆಗಳು ಕೂಡ ಏನ್ರಿ ಮಾಡ್ತಾರೆ ದೇವರು ಬಯಲಿಗೆ ತರ್ತಾರೆ. ಆಗ ಪ್ರತಿಯೊಬ್ಬನ್ಗೆ ಅವನ ತನ್ನ ಕೃತ್ಯಗಳು ತಕ್ಕಂತೆ ಏನಾಗ್ತಾರೆ, ತೀರ್ಪು ಆಗ್ತದೆ. ನೋಡ್ರಿ ಅಲ್ವರ, ಎಲ್ಲ ಗುಪ್ತವಾಗಿರಂತ ಬಯಲು ತರ್ತಾರಂತೆ. ತಂದಿದಾರ ದೇವರು? ಎಸ್. ಡ್ರಗ್ಸ್, ಅದರ ಮಾಫಿಯಾ, ಮರ್ಡರ್, ಕಳ್ತನ, ಮೋಸ, ವಂಚನೆ ಏನ್ರಿ, ಇದ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿದೆ. ಸಿಕ್ಕಾಪಟ್ಟೆ ಐತರಿ. ಅದರ ಏನಿಲ್ಲ ಅಂತೀನಿ. ಅದರ ಇವಾಗ ಫಿಲಮ್ ಆಕ್ಟರ್ಗಳು ಡ್ರಗ್ಸ್ ತೊಗೊಂಡಿರೋದು ಏನ್ ಮಾಡಿದ್ರು? ಹಿಡ್ದಾಕೊಡ್ರು ಅಂತೀನಿ, ಬಿಡ್ಲೇ ಇಲ್ಲ, ಜಾಳಾಡ್ಸ್ಬಿಟ್ರು ಅಂತೀನಿ ನೋಡ್ರಿ ಅಂತೀನಿ. ಅಲ್ವರ ಆಮೇಲೆ ಏನ್ರಿ, ಪ್ರಜ್ವಲ್ ರೇವಣ್ಣ ಯಾರಪ್ಪ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಎಕ್ಸ್ ಪ್ರಧಾನ ಮಂತ್ರಿ. ಅವ್ರ ಮೊಮ್ಮಗನ ಏನ್ ಮಾಡಲಿ ಇವತ್ತು ಬಿಟ್ಟಿಲ್ಲ ನೋಡ್ರಿ ಅಂತೀನಿ. ಅದರ ಆಮೇಲೆ ದರ್ಶನ್, ಅದರ ಎಂಥ ಫಿಲಮ್ ಆಕ್ಟರ್ ನೋಡಿಂತೀನಿ. ಅದರ ಎಂಥ ಫುಲ್ ಪವರ್ ಇಟ್ಟು ಎಂಥ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿದ್ರು ಏನ್ ಮಾಡೋಕ್ಕಾಗಿಲ್ಲ ಇವತ್ತು, ಜೈಲಿಂದ ತಪ್ಪಿಸ್ಕೊಳಕ್ಕಾಗಿಲ್ಲ. ಯಾಕೆ ಇವತ್ತೇನಾಗಿದೆ? ಕರ್ತನು ಪ್ರತ್ಯಕ್ಷತೆಯಲ್ಲಿ ಗುಪ್ತವಾಗಿರೋಂಥ ಎಲ್ಲವನ್ನು ಹೃದಯದ ಆಲೋಚನೆಗಳೇ ಮಾಡ್ತಾರೆ, ಬಯಲಿಗೆ ತರ್ತಾವ್ರೆ. ಅಲ್ವರ ಯೋಚನೆ ಮಾಡ್ರಿ ಅಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಫಸ್ಟ್ ಪೊಲೀಸ್ ಅವ್ರನ್ನ ನೋಡ್ಬೇಕಾದ್ರೆ ಪೊಲೀಸ್ ಇದನ್ನ ಕೇಸ್ ಕ್ಲೋಸ್ ಮಾಡ್ಬಿಡ್ತಾ ಇದ್ರಂತೆ. ಅಲ್ವರ SP ಬಂದ್ಬಿಟ್ಟು ಯಾರೋ ಬಂದು ಸಾಯಿಸ್ಬಿಡ್ತಾರೆ, ಅವ್ರು ಸರೆಂಡರ್ ಆಗ್ಬಿಟ್ಟು ಬರ್ಬಿಟ್ಟಿದ್ರಂತೆ. ಆ್ಯಕ್ಚುಲಿ ಗೌರ್ಮೆಂಟಲ್ಲಿ ಪೊಲೀಸಲ್ಲಿ ಏನು ರೂಲ್ಸ್ ಇದೆ ಅಂದರೆ, ಯಾರೋ ಈ ಥರ ಅಮಾಯಕವಾಗಿರೋ ಡೆಡ್ ಬಾಡಿ ಸಿಕ್ಕಿದ್ರೆ ಆ ಡೆಡ್ ಬಾಡಿನ ಸೂಪರ್ವೈಸ್ ಮಾಡೋಕ್ಕೆ ಯಾರಪ್ಪ ಬರ್ತಾರೆ ಅಂತಂದರೆ DCP ಮತ್ತು ಆ ಏರಿಯಾ ACP ಬರ್ತಾರೆ. ಇವರಿಬ್ಬರು ಬಂದು ನೋಡಿದವಾಗ ಆ ಡೆಡ್ ಬಾಡಿ ನೋಡಿದ ತಕ್ಷಣ ಇವ್ರಿಗೆ ಡೌಟ್ ಬರ್ತಾರೆ, ಇದು ಸಾಮಾನ್ಯ ರೀತಿಯಲ್ಲಿ ಸಾಯಿಸಿರೋದಿಲ್ಲ. ಯಾಕಂದರೆ ದೇಹದಲ್ಲಿ ಯಾವ ಸ್ಪೇರ್ ಪಾರ್ಟ್ಸು ಇಲ್ಲ ರೀ, ಚಿಂದಿ ಪುಡಿ ಆಗ್ಬಿಟ್ಟಿದೆ ರೀ. ಅದಕ್ಕೆ ಅವ್ರಿಗೇನಾಯಿತು, ಡೌಟ್ ಆಯಿತು, ಇದೇನೋ ಏನೋ ನಡೀತಾ ಇದ್ದಲ್ಲಿ ಅಂತ ಏನು ಮಾಡ್ತಾರೆ,
ಅವ್ರದೆಲ್ಲ ಕಾಲ್ ರೆಕಾರ್ಡಿಂಗ್ ತೆಗೆದು ಅವಾಗೇನಾಗಿದೆ ಸಿಗಾಕೊಂಡಿದ್ದಾರೆ. ಆವಾಗ ಅವ್ರದ್ದೇ ಆದಂಥ ರೀತಿಯಲ್ಲಿ ವಿಚಾರಿಸ್ಬೇಕಾದ್ರೆ ಪ್ರತ್ಯೇಕವಾಗಿ ಒಬ್ಬೊಬ್ರದ್ದು ಒಂದು ರೀತಿಯಲ್ಲಿ ವಿಚಾರಿಸ್ಬೇಕಾದ್ರೆ 3 ಜನ 3 ಉತ್ತರ ಕೊಟ್ಟಿದ ತಕ್ಷಣ ಗೊತ್ತಾಗ್ಬಿಡ್ತು ಇದೇನೋ ಸ್ಕೀಮ್ ಇದೆ ಅಂತ. ಆವಾಗ ಹುಡುಕಾಡ್ ನೋಡ್ರಿ ಅಂತ ನಾವು ಯಾರು ಸಿಗಾಕೊಂಡ್ರು? ಅದರ ಫಿಲಮ್ ಆಕ್ಟರ್. ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ನೀತಿ ನ್ಯಾಯ ಎಲ್ಲರಿಗೂ ಒಂದೇ ರೀ ಇವತ್ತು ಹಂಗಾಗೋಯ್ತ್ರಿ. ಅದರ ಏನಿದೆ ಅಂತಂದ್ರೆ ಏನ್ರಿ ಫಸ್ಟ್ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ರು, ಇವಾಗ ಏನಂತ ಎಲ್ಲ ದೂರ ಆಗ್ಬಿಟ್ಟಾರೆ. ಇದು ನಾವು ಹೋದ್ರೆ ನಾವು ತಗೊಳಕ್ ಕುಂತೀರಿ ಅಂದ್ಬಿಟ್ಟು ಅದರ ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಅಲ್ವರ. ಆಮೇಲೆ CC ಕ್ಯಾಮ್ರಾಗಳು ಎಲ್ಲ ಜಾಗದಲ್ಲಿ ಏನ್ರಿ CC ಕ್ಯಾಮ್ರಾಗಳು ಏನಾಗ್ತಿದ್ರೆ ಲೈವ್ ಆಗಿ ಏನ್ ಮಾಡ್ಬೋದು ನಾವು ನೋಡ್ಬೋದು ಯಾರು ಏನ್ ಮಾಡ್ತಾರೆ ಅಂದ್ಬಿಟ್ಟು. ಯಾಕಪ್ಪ ಅಂದ್ರೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ಇದ್ದೀರಿ ನಾವು. ಕರ್ತನ ದಿನದಲ್ಲಿ ನಾವೇನಾಗಿದ್ದೀರಿ? ಯೇಸು ಕ್ರಿಸ್ತು ಏನ್ರಿ ಅವ್ರ ಆಡಳಿತ ನಡೆಸ್ತಾ ಇರೋದ್ರಿಂದ ಇವೆಲ್ಲ ಕತೆ ಇರೋದನ್ನೆಲ್ಲ ಬೈಲ್ತಾ ಇರ್ತಾರೆ. ಅದಕ್ಕೆ ಅತಿಯಾಗೆ ವಂಚನೆ ಮೋಸ ಇವೆಲ್ಲ ಯಾವುದೂ ಏನ್ರಿ ಆಗಲ್ಲ, ಮುಂದಕ್ಕೆ ನಡೆಯಲ್ಲ ರೀ. ಇವಾಗೆಲ್ಲ ಹೆಂಗಿತ್ತು? ಫಸ್ಟ್ ಪೊಲೀಸ್ ಫೈನ್ ಹಾಕ್ಬೇಕ್ರೆ ಹೆಂಗಿತ್ತು? ಅಲ್ಲಿ ಟ್ರಾಫಿಕ್ ವೈಲೇಟ್ ಮಾಡೋ ಪೊಲೀಸ್ ಹಿಂಗೆ ಹಿಡಿಯೋಣ, ಬಲಿ ಹಿಂಗೆ ಕರಿಯೋನು. ಏನಪ್ಪ ಸಿಗ್ನಲ್ ಮೀರೋದೆ ದುಡ್ಡು ಕೊಡು ಅಂತ ಇಟ್ಕೊಂಡು. ಇವಾಗೆಲ್ಲ ಹೆಂಗಿದೆ? ಪೊಲೀಸ್ ಹಿಡಿಯೋದೆಲ್ಲ ಹೋಯ್ತಾ ಇರೋ ನೀನು ನಿನ್ನ ಮನೆಗೆ ಏನಾಗ್ತದೆ ಲೆಟರ್ ಬರ್ತದೆ ವಿತ್ ಫೋಟೋ. ಮನೆಗೆ ಏನಾಗ್ತದೆ ನಮ್ಗೆ ಒಂದು ಲೆಟರ್ ಬರ್ತದೆ ಅಲ್ವರ. ಆಮೇಲೆ ನೀವೇನು ಮಾಡಬೇಕು? ಬಂದು ಕಟ್ಟಬೇಕು. ಡಿಸ್ಕೌಂಟ್ ಎಲ್ಲಾರ ಕಟ್ಟಿ ಒಟ್ಟಲ್ಲಿ ಕಟ್ಟಿ ಅವರ. ಇವಾಗ ಮೋಸ ಗೀಸಲ ಏನಿಲ್ಲ. ಅದೆಲ್ಲ ಕಾಲ ತುಂಬ ಒಟ್ಟೋಯ್ತ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಇವೆಲ್ಲ ಏನಕ್ಕಪ್ಪ ಸೂಚನೆ ಅಂತಂದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಗೆ ಸೂಚನೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ ಆಗಿರ್ಬೇಕ್ರೆ ನಾವು ನೋಡಿರೋಂಥ ಒಂದು 4ನೇ ಭಾಗದಲ್ಲಿ ಯೇಸು ಕ್ರಿಸ್ತನ ಹೆಂಗಪ್ಪ ಕಂಡಿದ್ದಾರೆ? ಈ ಸೂಚನೆಗಳ ಮುಖಾಂತರ ಏನ್ರಿ ಕಂಡಿದ್ದಾರೆ. ಇಷ್ಟು ಸೂಚನೆಗಳು ಏನಕ್ಕಪ್ಪ ನಮ್ಗೆ ಪ್ರೂಫ್ ಅಂತಂದ್ರೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಏನಾಗಿದ್ದೀರಿ? ಇದಿರಿ. ಕರ್ತನ ದಿನದಲ್ಲಿ ಆತನ ಪ್ರಸನ್ನತೆಯಲ್ಲಿ ಆತನು ಬಂದಿರ್ಬೇಕಾರೆ ನಾವೇನಾಗಿದ್ದೀರಿ? ಆ ದಿನದಲ್ಲಿ ಇವೆಲ್ಲ ನಮ್ಮ ಕಣ್ಣು ಮುಂದೆ ತುಂಬಾ ಪ್ರಕಾಶವಾಗಿರೋಂಥ ಏನ್ರಿ ಸೂಚನೆಗಳಾಗಿದೆ. ಆಗಿರ್ಬೇಕಾರೆ ಕರ್ತನ ಬಂದಿದ್ದಾನೆ ಅಂತಂದ್ರೆ ನೆಕ್ಸ್ಟ್ ಯಾವಾಗ ಬಂದ್ರು ಅಂತ ನಾವೇನ್ ಮಾಡೋಣ ಮುಂದೆ ಬರೋ ಕ್ಲಾಸಲ್ಲಿ ನಾವು ನೋಡೋಣ. ಓಕೆನಾ? ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಯಾರಿಗೇನೇ ಡೌಟ್ಸ್ ಇದ್ರೆ ಧಾರಾಳವಾಗಿ ಸಂಕೋಚ ಇಲ್ಲದ್ರೆ ಕೇಳಿ. ಯಾರಿಗೇನೇ ಡೌಟ್ಸ್ ಇದೆಯಾ? ಪ್ರಶ್ನೆ ಇದೆಯಾ? ಇದೆ ಬ್ರದರ್. ಸರಿ ಹೇಳಿ. ಇದು ಮತ್ತಾಯದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಎಂಟ್ರಿ ಆದ್ಮೇಲೆ 23ನೇ ಅಧ್ಯಾಯದಾಗ 23, 22 ಇವೇನ್ ಅಧ್ಯಾಯದಲ್ಲೆಲ್ಲ ಪರಿಸಾಯರು ಸದ್ದುಕಾಯರು ಶಾಸ್ತ್ರಿಗಳ ಬಗ್ಗೆನೆ ಹೇಳ್ಕೊತಾ ಬಂದಾನಲ್ಲ. ಅಲ್ಲಿ ಹೇಳ್ಕೊತಾ ಬಂದಾಗ ಅವ್ರದ್ ಗತಿಯನ್ನ ಹೇಳ್ತಿದ್ದಾನ. ಅವ್ರು ಹೆಂಗ ಆಗ್ತಾರ, ಅವ್ರದ್ದೇನ್ ದುರವಸ್ಥೆ ಅದ, ಅವ್ರ ಕೈಯಾಗಿತ್ತ ಎಲ್ಲಾ ದೇವ್ರ ಧರ್ಮಶಾಸ್ತ್ರ ಅದೆಲ್ಲ. ಸೊ ಅದ್ರ ಬಗ್ಗೆ ಇಲ್ಲಿ ಆಮೇಲೆ 24ನೇ ಅಧ್ಯಾಯದ ಟಾಪಿಕ್ ಅದ ಯೆರೂಸಲೇಮಿನ ನಾಶದ ಬಗ್ಗೆ, ಯುಗದ ಸಮಾಪ್ತಿ ಬಗ್ಗೆ. ಸೊ ಇವಾಗ ಇಲ್ಲಿ ಕೆಳಗಡೆ ಹೇಳ್ತಿರೋದು ನಮಗ್ ಹೇಳ್ತಿದ್ದಾನ ಅನ್ಯ ಜನರಿಗೆ ಏನ್ ಇಸ್ರಾಯೇಲ್ದಾಗಿರೋ ಶಾಸ್ತ್ರಿಗಳು ಪರಿಸಯರಿಗೆ ಹೇಳ್ತಿದ್ದಾನ? ವೆರಿ ಗುಡ್ ಕ್ವಶನ್. ನೋಡಿ ಇವಾಗ ಮತ್ತಾಯ 24ನೇ ಅಧ್ಯಾಯ, ಮಾರ್ಕ್ 13ನೇ ಅಧ್ಯಾಯ ಆಯ್ತಾ, ಆಮೇಲೆ ಲೂಕ 17ನೇ ಅಧ್ಯಾಯ ಮತ್ತೆ ಲೂಕ 21ನೇ ಅಧ್ಯಾಯ ಎಲ್ಲ ಪ್ಯಾರಲಲ್. ಓಕೆನಾ? ಎಲ್ಲ ಒಂದೇ ಸಂಗತಿಗಳನ್ನ ಹೇಳ್ತಾರೆ. ಸರಿ, ಇವಾಗ ಅಲ್ಲಿ ಬರೀ ಫರೀಸಿಯ ಸದಸ್ಯರಿಗೆ ಹೇಳ್ತಾ ಇದ್ರೆ ಬರೀ ಯಾರಿಗೆ ಹೇಳ್ತಾ ಇದಾರೆ ಅಂತ ನಾವೇನ್ ಮಾಡ್ಬೇಕು ಅಲ್ಲಿ ನೋಡ್ಬೇಕು. ನೋಡಿ ಓದೋಣ. ಮತ್ತೆ 24ನೇ ಅಧ್ಯಾಯ ಸಿಸ್ಟರ್. ಮತ್ತೆ 24ನೇ ಅಧ್ಯಾಯದಲ್ಲಿ 36 37 ಓದಿ. 37 38. ನೋಹನ ದಿವಸಗಳು ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನೂ ತಿಳಿಯದೆ ಇದ್ದರಲ್ಲ. ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಆವಾಗ ಹಂಗಂದ್ರೆ ಇಲ್ಲಿ ಹೇಳ್ತಿರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಆಗಂತ ಪ್ರತ್ಯಕ್ಷ ಬಗ್ಗೆನೇ ಏನ್ ಮಾಡ್ತದೆ ಅಲ್ಲಿ ಹೇಳ್ತಾ ಇರೋದು. ಅಲ್ಲಿ ಯೆರೂಸಲೇಮ್ ನಾಶದ ಬಗ್ಗೆ ಮಾತ್ರ ಅಲ್ಲ, ಇದ್ರ ಮುಖ್ಯವಾಗಿರಂತ ವಿಚಾರ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆ ಸೆಕೆಂಡ್ ಕಮಿಂಗ್ ಬಗ್ಗೆನೇ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ. ಹೇಗೆ ಅಂದ್ರೆ ನೋಡಿ, ಶಿಷ್ಯನ್ರು ಏನ್ ಮಾಡ್ತಾರೆ 2 ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ ನೋಡಿ, ಓದೋಣ. ಮತ್ತೆ 23ನೇ ಅಧ್ಯಾಯ, ಮತ್ತೆ 23ನೇ ಅಧ್ಯಾಯ 3ನೇ ವಾಕ್ಯ. ಇಲ್ಲಿ 1 ನಿಮಿಷ 1ನೇ ವಾಕ್ಯನ ಓದ್ಕೊಂಬನಿ. 24ನೇ ಅಧ್ಯಾಯ 1ರಿಂದ ಓದಿ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ, ದೇವಾಲಯದ
ಕಟ್ಟಣಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು, ಇವುಗಳನ್ನು ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಮೇಲೆ ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಏನ್ರಿ ಅದು ಯಾವಾಗ ಆಗುವುದು, ಆಮೇಲೆ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನೋಡ್ರ 3 ವಿಚಾರಗಳನ್ನ ಕೇಳ್ತಾರೆ. ಅಂದ್ರೆ ಏನು ಅದು ಯಾವಾಗ ಆಗದಂದೇನು? ಇದು ಹೇಳ್ತಿರಲ್ಲ, ಕಲ್ ಮೇಲೆ ಕಲ್ ಇರಲ್ಲ, ಇದು ಯಾವಾಗ ಆಗೋದು? ಆಮೇಲೆ ಯುಗದ ಸಮಾಪ್ತಿ ಅಂತ ಹೇಳಿದ್ರೆ ಅದು ಯಾವಾಗ ಆಗೋದು? ನಿಮ್ಮ ಪ್ರತ್ಯಕ್ಷತೆಗೆ ಏನ್ ಸೂಚನೆ ಆಗುತ್ತೆ? ಈ 3 ಕ್ವಶನ್ಸ್ಗೂ ಆನ್ಸರ್ ಏನ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿರೋದು, ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅಲ್ಲಿ ಬರೀ ಯೆರೂಸಲೇಮ್ ನಾಶದ ಬಗ್ಗೆ ಮಾತ್ರ ಏನ್ ಮಾಡಕ್ ಹೋಗ್ತಾ ಇಲ್ಲ, ಅಲ್ಲಿ ಹೇಳ್ತಾ ಇಲ್ಲ ಯುಗದ ಸಮಾಪ್ತಿ. ಯಾಕೆ ಏನಾಗ್ಬೇಕು? ಯುಗ ಸಮಾಪ್ತಿ ಆಗ್ಬಿಟ್ಟು ಏನಾಗ್ಬೇಕು? ಕ್ರಿಸ್ತನ ರಾಜ್ಯ ಏನಾಗ್ಬೇಕು? ಅಲ್ಲಿ ಶುರು ಆಗ್ಬೇಕು. ನೂತನ ಒಂದು ಎಂತಾರೆ ರಾಜ್ಯ ಏನಾಗ್ಬೇಕು? ಶುರು ಆಗ್ಬೇಕು. ಅದು ಹೆಂಗ್ ಶುರು ಆಗ್ತದೆ? ಅವಾಗ ತಾನೇ ಬಂದಾವಾಗ ತಾನೇ ಶುರು ಆಗೋದಿವಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನೋವನ್ನ ದಿನಗಳಲ್ಲಿ ಹೇಗಿತ್ತೋ ಹಾಗೆ ಮನುಷ್ಯ ಕುಮಾರದ ದಿವಸಗಳಲ್ಲಿ ಇರ್ತಾರೆ. ನೋವೊಂದ್ ದಿನಗಳಲ್ಲಿ ಜನಗಳಿಗೆಲ್ಲ ಗೊತ್ತಿತ್ತಾ? ಜನಗಳಿಗೆ ಗೊತ್ತಿರಲಿಲ್ಲ. ನೋನ್ ಏನಾಗಿತ್ತು ಗೊತ್ತಿತ್ತು ನೋಡ್ರಿ ಅಂತೀನಿ ಅಲ್ವಾ. ನೋವು ಕುಟುಂಬದವ್ರು ಗೊತ್ತಿತ್ತಾ? ಅದೇ ತರ ಮನುಷ್ಯ ಕುಮಾರನ ಪ್ರತ್ಯಕ್ಷ ದಿನದಲ್ಲಿ ದೇವ್ರ ಮಕ್ಳಿಗೆ ಏನಾಗಿರ್ತದೆ ಗೊತ್ತಿರ್ತದೆ. ಆದ್ರೆ ಲೋಕ ಜನಗಳಿಗೆ ಏನಾಗಲ್ಲ, ಅವ್ರಿಗೆ ಗೊತ್ತಿರಲ್ಲ. ಅವ್ರು ನಾರ್ಮಲ್ ಆಗಿ ಊಟ ತಿಂತಾ ಇರ್ತಾರೆ, ಅದರ ನಾರ್ಮಲ್ ಆಗಿರ್ತಾರೆ, ಮದುವೆ ಮಾಡ್ಕೊಂತ ಇರ್ತಾರೆ ಅಲ್ವರ. ಆದ್ರೆ ಇದು ದೇವ್ರ ಮಕ್ಳಿಗೆ ಏನಾಗಿರ್ತಾರೆ ಗೊತ್ತಿರ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೋ ಅಲ್ಲಿ ಹೇಳೋದು ಮತ್ತೆ 24ನೇದಲ್ಲಿ, ನೀವು ಏನ್ರಿ ಎಚ್ಚರಿಕೆಯಿಂದ ಇರುವಂತ ಒಬ್ಬ ಮನೆಯ ವಾರ್ತೆ ಅಂತಾರ ನೀವೇನಾಗಿರಿ, ಹುಷಾರಾಗಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಮನೆ ಯಜಮಾನ ಬರ್ಬೇಕಾದ್ರೆ ನೀವು ಯೋಗ್ಯವಾಗಿ ಕಾಣಿಸ್ಕೊಂಡಕ್ಕೆ ನೀವೇನ್ ಮಾಡಿ, ನೀವು ಸಿದ್ಧವಾಗಿರ್ತಾರೆ. ಅದಕ್ಕೆ ಇದರಲ್ಲಿ ಏನ್ರಿ ಅವರು ಪ್ರಮುಖವಾಗಿ ಅಪೋಸ್ತಲರಂತ ಪ್ರಶ್ನೆಗೆ ಮತ್ತೆ ಉತ್ತರ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಯುಗದ ಸಮಾಪ್ತಿಯಲ್ಲಿರಂತ ನಮಗೆ ಏನ್ ಮಾಡ್ತಾರೆ ಅಂತಂದ್ರೆ, ನಾವು ಯುಗದ ಸಮಾಪ್ತಿಯಲ್ಲಿ ಇದ್ರಿ ಅಂತ ಕಂಡಿಡಿಯೋಕೆ ನಮ್ಗೆ ಏನ್ ಮಾಡ್ತಾರೆ ಸೂಚನೆಗಳನ್ನ ಪ್ರವಾದನ ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಹೇಳೋದ್ ನೋಡ್ತೀವಿ. ಓಕೆನಾ ಸರ್? ಓಕೆ. ಯಾಕಂದ್ರೆ ಅಲ್ಲಿ ಸೂಚನೆಗಳು ಓದ್ಕೊಂಡ್ ಬಂದಂದ್ರೆ ಇದು ಯೇಸು ಕ್ರಿಸ್ತನ ಕಾಲದಲ್ಲಿ ಆಗಿರೋದು ಮಾತ್ರ ಅಲ್ಲ. ಇವಾಗ ಕ್ರಿಸ್ತ ವಿರೋಧಿ ತಗೊಳ್ಳಿ, ಕ್ರಿಸ್ತ ವಿರೋಧಿ ಯೇಸು ಕ್ರಿಸ್ತನ ಕಾಲದಲ್ಲಿ ಇತ್ತಾ? ಇಲ್ಲ. ಒಂದು ಸಭೆನೇ ಸ್ಥಾಪನೆ ಆಗಿಲ್ಲ, ಕ್ರಿಸ್ತ ವಿರೋಧಿ ಹೆಂಗ್ ಬರಕ್ ಸಾಧ್ಯ? ಹಂಗಾರೆ ಅದಾಗಿನ ನಂತರ ಆಗಂತ ವಿಚಾರ ಅಲ್ವರ. ಆಮೇಲೆ ಇದುವರೆಗೂ ಬರದಂತ ಕಷ್ಟ ಸಂಕಟಗಳು ಯೇಸು ಕ್ರಿಸ್ತನ ಕಾಲದಲ್ಲಿ ಇತ್ತಾ? ಅದ್ ಯಾವ ಬರೋದು? ಇವಾಗ ಬರೋದ್ರಿ. ಜಗತ್ತುತ್ಪತ್ತಿಯಿಂದ ಹೇಳ್ತಾರಲ್ಲಿ, ಜಗತ್ ಸೃಷ್ಟಿಯಾದಾಗಿಂದ ಹಿಡ್ದು ಯುಗದ ಅಂತ್ಯದಲ್ಲಿ ಬರೋಂಥ ಸಂಕಟನೇ ಎಲ್ಲಕ್ಕಿಂತ ವಿಪರೀತ ಅಂತ ಹೇಳ್ತಾರೆ. ಇವತ್ತು ನಾವು ಇದ್ದೀರಿ ಆ ಕಾಲದಲ್ಲಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಆತ ಇರ್ಲಿಲ್ಲ. ಅದರಿಂದ ಇದು ನಮ್ಗೆ ಅಪ್ಲಿಕೇಬಲ್ ಆಗ್ತದೆ. ಅವನ ಅಂಜೂರ ಮರ ಚಿಗುರೋದು, ಯೇಸು ಕ್ರಿಸ್ತ ಅವಾಗ ತಾನೇ ಶಾಪ ಕೊಟ್ಟಿದ್ರು, ಅವಾಗೆ ಚಿಗುರು ಬಿಡುತ್ತೆ ಅಂಜೂರ ಮರ? ಇಲ್ವಲ್ಲ. ಹಂಗಾರೆ ಅವಾಗ ತಾನೇ ಶಾಪ ಕೊಟ್ಟವ್ರೆ, ಹಂಗಾರೆ ಒಣಗ್ಬೇಕು, ಅದಕ್ಕೆ ಶಾಪ ಇನ್ನ ತಗಲಿಬೇಕು. ಚಿಗುರೋದು ಯಾವಾಗ? ಅದೆಷ್ಟೋ ವರ್ಷಗಳ ನಂತರ ಅಲ್ವರ. ಹಾಗೆ ಇವೆಲ್ಲ ನಮ್ಗೆ ಕೊಟ್ಟಿದ್ದ ಸೂಚನೆಗಳು ಅಷ್ಟೇ. ಓಕೆನಾ? ಬೇರೆ ಬೇರೆ ಏನೋ ಪ್ರಶ್ನೆ ಇದೆಯಾ? ಯಾರಿಗೋ ಏನಾರೋ ಪ್ರಶ್ನೆ? ಬ್ರದರ್ ಸಿಸ್ಟರ್ಸ್ ಯಾರಿಗೋ ಕ್ವಶನ್ಸ್ ಇದೆಯಾ? ದೇವದನ್ ಬ್ರದರ್ ಪ್ರಶ್ನೆ ಇದೆಯಾ? ಏನಿಲ್ಲ ಸರ್, ಈಗ ದೇವರು ಪ್ರತ್ಯಕ್ಷ ಬಂದಿದ್ದಾರೆ ಸರ್ ಇವಾಗ. ಹೌದು, ಬಂದಿದ್ದಾರೆ ಸರ್. ಬಂದಿರೋದಕ್ಕೆ ಸೂಚನೆ ನೋಡಿದ್ ನಾವು. ಹೌದಾ ಸರ್? ಅಂದ್ರೆ ಕ್ರಿಸ್ತನ 1000 ಆಳ್ವಿಕೆನಾ ಸರ್? ಹೌದು, 1000 ವರ್ಷ ಆಳ್ವಿಕೆ ಆರಂಭದಲ್ಲೇ ನಾವ್ ಏನಾಗಿದ್ದೀರಿ ಇದ್ರಿ. ಹೌದಾ ಸರ್? ಆಯ್ತಾಯ್ತು. ಓಕೆ ಸರ್. ಓಕೆ ಓಕೆ ಬ್ರದರ್, ಸುರೇಶ್ ಬ್ರದರ್ ಈ ಹೇಳಿ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಇದು ಸೂಚನೆಗಳ ಪ್ರಕಾರ ಆತನು ಪ್ರೆಸೆಂಟ್ ಇದ್ದಾನಂತಾನೆ ಅರ್ಥ ಆಯ್ತ್ರಿ, ಕರೆಕ್ಟ್. ಬಟ್ ಪ್ರಕಟಣೆ ಗ್ರಂಥದಲ್ಲಿ ಇನ್ನೂ ಬೇಗ ಬರುತ್ತೇನೆ ಅಂತಾನೆ ಸೂಚಿಸ್ತದಲ್ರಿ. ಅದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೋಬೇಕು? ವೆರಿ ಗುಡ್. ಪ್ರಕಟಣೆ ಕೊನೆಯ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ಅಂತ್ಯೋಕ್ತಿಗಳಲ್ಲಿ ಅಲ್ಲಿ 3-4 ಸಾರಿ ನಾನು ಬೇಗ ಬರ್ತೇನೆ, ಈಗೋ ಬೇಗ ಬರ್ತೇನೆ ಅಂತಾನೆ ಅದ. ಬಟ್ ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಂಡು, ಇದು ಸೂಚನೆ ಕರೆಕ್ಟ್, ನಾವ್ ಅಕ್ಸೆಪ್ಟ್ ಮಾಡ್ತೀವಿ ಪಾಸ್. ಓಕೆ, ಅದು ಸೂಚನೆಗಳು ನಾವು ಒಪ್ಲೇಬೇಕು. ಯಾಕಂದ್ರೆ ಪ್ರೆಸೆಂಟ್ ಈಗ ಲೋಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಸೂಚನೆಗಳು, ಅದನ್ನ ನಾವು ಅಕ್ಸೆಪ್ಟ್. ಬಟ್ ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಇನ್ನು ಬರ್ತೇನೆ ಅದು ಭವಿಷ್ಯತ್ ಕಾಲದ ತರ ಅನಿಸ್ತದಲ್ಲ. ಹೌದು, ಈಗ ಬೇಗನೆ ಬರ್ತೀನಿ ಅಂತ ಹೇಳ್ತಾರೆ, ಕರೆಕ್ಟಾ? ಈ ಪ್ರಶ್ನೆಗೆ ನೆಕ್ಸ್ಟ್ ವಾರ ಖಂಡಿತವಾಗಿ ಉತ್ತರ ಮಾಡೋಣ. ಓಕೆನಾ? ಆ ಪಾಠ ತಗೊಂಡಿದ್ಮೇಲೆ
ಈ ಪಾಠದ ಅಂತ್ಯದಲ್ಲಿ ಆ ಪ್ರಶ್ನೆಗೆ ಉತ್ತರ ಬಂದೇ ಬರ್ತಾರೆ. ಓಕೆನಾ? ಸರಿ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾರ? ಬ್ರದರ್, ಇದು 24ನೇ ಅಧ್ಯಾಯ 30ನೇ ವಚನದಲ್ಲಿ ಮೇಘಗಳ ಮೇಲೆ ಬರುವನು, ಆಕಾಶದ ಮೇಘಗಳ ಮೇಲೆ ಬರುವನು ಅಂತ ಅದಲ್ರಿ, ಹ್ಮ್ ಅದು ಮೇಘ ಅಂದ್ರೆ ಏನು ಬೈಬಲ್ ಅಲ್ಲಿ? ಹಾ ರೀ? ಮೇಘ ಅಂದ್ರೆ ಏನು ಬೈಬಲ್ ಅಲ್ಲಿ? ಮೇಘ ಆಕಾಶ. ಬೈಬಲ್ ಅಲ್ಲಿ ನೇರವಾಗಿರೋ ಭಾಷೆನಾ ಹಂಗಾರೆ ಆಕಾಶ ಅಂದ್ರೆ ಎಲ್ಲ ಕಡೆ? ಮೇಘ ಕಷ್ಟಗಳು ಬ್ರದರ್, ಕಷ್ಟ. ನಾವು ನೋಡಲ್ಲ, ನೀವೇ ತರ ಓದಿದ ವಾಕ್ಯ ಜಫೇನೆ 1:15 ಓದಿದ್ರಿ? ಇಲ್ಲ, ನಾನು ಕಷ್ಟ ಮತ್ತಾಯ ನಷ್ಟಗಳು. 24:30 ಓದಿನಿ. ಕರೆಕ್ಟ್. ಜಫೇನೆ 1:15 ನೀವೇ ಓದೋದ್ರಲ್ಲ ಅವಾಗೆ, ಇವಾಗಲ್ಲ ಅವಾಗೆ ಪಾಠ ಮಾಡ್ಬೇಕು ಓದೋದ್ರಲ್ಲ. ಮೇಘ ಅಂತಂದ್ರೆ ಏನಂತೆ ಓದಿ, ಜಫೇನೆ 1:15 ಓದಿ. 6 ದಿನವು ರೌದ್ರದ ದಿನ, ಹಾ ಶ್ರಮ ಸಂಕಟಗಳ ದಿನ, ಹಾ ಅದೇ. ಆಮೇಲೆ ಆಳು ಪಾಳು ಮಾಡುವ ದಿನ, ಕತ್ತಲಿನ ಮುಬ್ಬಿನ ದಿನ, ನೋಡ್ರ, ಆಳು ಪಡ ಮಾಡೋಂಥ ದಿನನೇ, ಕತ್ತಲೆ ಮುಬ್ಬಿನ ದಿನ. ಆಮೇಲೆ ಕಾರ್ ಮುಗಿಲಿನ ಕಾರ್ ಮುಗಿಲಿನ ಕಗ್ಗತ್ತಲೆಯ ದಿನ. ನೋಡ್ರ, ಮುಗಿಲು, ಮೋಡ, ಕಾರ್ ಮುಗಿಲು ಎಲ್ಲ ಏನೈತೆ ಐತೆ ಅಲ್ವರ. ಸೊ ಈ ಮೋಡ್ಗಳನ್ನೇ ಕರ್ತನ ಏನಾಗದ ಅಲ್ಲಿ ಕಾಣಿಸ್ಕೊಡ. ನೋಡಿ ಇನ್ನೊಂದ್ ಕಡೆ ಓದಿ, ಎಲ್ಲಿ ಯೋವೇಲ್ 2ನೇ ಅಧ್ಯಾಯ ನೋಡ್ರಿ. ಯೋವೇಲ್ 2ನೇ ಅಧ್ಯಾಯ 2ನೇ ವಾಕ್ಯ. ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಹ ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ, ಹ. ಈಗ ಪ್ರಬಲವಾದ ದೊಡ್ಡ ದಂಡು, ಹ. ಇಂಥದ್ದು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ಎಂದೂ ತಲಾತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಇದನ್ನೇ ಯೇಸು ಕ್ರಿಸ್ತು ಕೋಟ್ ಮಾಡೋದಲ್ಲಿ. ಇದುವರೆಗೂ ಬರೆದಂತ ಕಷ್ಟ ಸಂಕಟಗಳು, ಆ ದಿನಕ್ಕೆ ಏನ್ ಹೇಳ್ತಾರೆ? ಕಾರ್ಮುಗಿಲ ಕತ್ತಲೆಯ ದಿನ. ಮೋಡಗಳು ಅಂತ ಹೇಳ್ಬೇಕಾದ್ರೆ ಸತ್ಯವೇದದಲ್ಲಿ ಕಷ್ಟಗಳು, ಸಂಕಟಗಳು. ಈ ಕಷ್ಟ ಸಂಕಟಗಳಲ್ಲೇ ಯಾರು ಬರೋದ? ಯೇಸು ಕ್ರಿಸ್ತು ಬರೋದು ಅಂತ ಹೇಳೋದು. ಅದಕ್ಕೆ ಮೇಘದ ಮೇಲೆ ಬರ್ತಾನೆ ಏನರ್ಥ? ಯೇಸು ಕ್ರಿಸ್ತು ಹಂಗೆ ಮೇಘದ ಮೇಲೆ ಬರ್ತಾರೆ ಅಂತಾನ. ಇವಾಗ ನಾವು ಇನ್ನೊಂದ್ ಕಡೆ ನೋಡ್ತೀರಿ, ತುತ್ತೂರಿ ಧ್ವನಿಯೊಡನೆ ಬರ್ತಾರೆ ಅಂತ. ತುತ್ತೂರಿ ಧ್ವನಿ ಯೇಸು ಕ್ರಿಸ್ತು ಆಕಾಶದಿಂದ ತುತ್ತೂರಿ ಪುಯ್ ಅಂತ ಕೂತ್ಕೊಂಡೆ ಬರ್ತಾರ? ತುತ್ತೂರಿ ಏನ್ರಿ? ಸತ್ಯ. ಅದರ ಮಿಖಾಯಲ ಪ್ರಧಾನ ದೂತನ ಶಬ್ದಗಳನ್ನೇ ಬರ್ತಾನೆ. ಯೇಸು ಕ್ರಿಸ್ತು ಹಂಗೆ ಓ ಅಂತ ಊದ್ಕೊಂಡೆ ಸೌಂಡ್ ಮಾಡ್ಕೊಂಡ್ ಬರ್ತಾರ? ಸೌಂಡ್ ಏನ್ರಿ? ಅಥಾರಿಟಿ, ಪ್ರೊಕ್ಲಮೇಶನ್. ಅದರ ಸತ್ಯನ ಡಿಕ್ಲೇರ್ ಮಾಡ ಏನಾಗೋದು? ಯೇಸು ಕ್ರಿಸ್ತು ಬರೋದು. ಇವೆಲ್ಲ ಆತ್ಮಿಕ ಅರ್ಥ ಅಷ್ಟ, ಇವೆಲ್ಲ ನೇರವಾಗಿರೋ ಭಾಷೆ ಅಲ್ಲ ಅಲ್ವರ. ಇವಾಗ ಅಂಜೂರ ಮರನೇನೋ? ಅಂಜೂರ ಮರನೇನೋ? ಇಸ್ರಾಯೇಲ್. ಹಂಗೆ ಸಿಸ್ಟರ್. ಅದಕ್ಕೆ ಮೊದಲನೇ ಕ್ಲಾಸ್ ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ನಲ್ಲಿ 10 ವಿಧಗಳಿದೆ, 10 ವಿಧಗಳನ್ನ ಅರ್ಥ ಮಾಡ್ಕೊಬೇಕು. ಇದು ನೇರವಾಗಿರೋಂಥ ಭಾಷೆನೇ ಅಲ್ಲ. ಸೊ ಅಲ್ಲಿ ಮೇಘ ಅಂತ ಹೇಳ್ಬೇಕಾದ್ರೆ ಏನಪ್ಪ ಅರ್ಥ ಅಂದ್ರೆ ಕಷ್ಟ ಸಂಕಟಗಳಲ್ಲೇ ಯೇಸು ಕ್ರಿಸ್ತು ಏನ್ ಮಾಡೋದು? ಬರೋದು. ಆದ್ರೆ ಜನಗಳಿಗೆ ಯಾವಾಗ, ಇವಾಗ ಇನ್ನೊಂದು ಯೋಚನೆ ಮಾಡಿ, ಇವಾಗ ಮೋಡ ಬಂದ್ರೆ ನೆಕ್ಸ್ಟ್ ಏನ್ ಬರ್ತದೆ? ಮಳೆ ಬರ್ತೈತೆ ಸರ್. ಏನ್ ಬರ್ತದೆ? ಮಳೆ. ಕರೆಕ್ಟ್. ಅದೇ ತರ ಕಷ್ಟ ಸಂಕಟ ಬಂದ್ಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು? ಮಳೆ, ಆಶೀರ್ವಾದ ಬರ್ಲೇಬೇಕು. ಅದೇ ಯೇಸು ಕ್ರಿಸ್ತು ಕಷ್ಟ ಸಂಕಟ ಕೊಡ್ತಾ ಇರೋದು. ನೆಕ್ಸ್ಟ್ ಏನಪ್ಪ ಕೊಡ್ತಾರೆ ಅಂದ್ರೆ ಆಶೀರ್ವಾದ ಕೊಟ್ಟೇ ಕೊಡ್ತಾರೆ. ಇದು ಅದಕ್ಕೆ ಸೂಚನೆ. ಓಕೆನಾ? ಓಕೆ ಸರ್. ಸರಿ, ಬೇರೆ ಏನ್ ಡೌಟ್ಸ್ ಇದೆಯಾ? ಸೊ ಹಂಗಂದ್ರೆ ಇದು ಕಳ್ಳನಂತೆ ಬರುತ್ತೇನೆ, ಅದು ಯಾವ ತರ ಆಯ್ತು? ಅದೇ ಇವಾಗ ಕಳ್ಳಂತಾನೆ ಬಂದವ್ರು. ನಿಮ್ ಕಣ್ ಕಾಣಿಸ್ತದ? ನಿಮ್ಗೆ ಇಷ್ಟ ದಿನ ಗೊತ್ತಿತ್ತಾ? ಅಂದ್ರೆ ಎರಡು ಒಂದೇನಾ? ಮೇಘಗಳ ಮೇಲೆ ಬರೋದು ಮತ್ತೆ ಕಳ್ಳನನ್ಗೆ ಬರೋದು ಎರಡು ಅರ್ಥ ಒಂದೇ ಆಯ್ತಾ? ಎರಡು ಅರ್ಥ ಒಂದೇನೆ ಇಷ್ಟ. ಅದೇನೋ ಕಳ್ಳನ್ ತರ ಬರ್ತಾರೆ, ಆಮೇಲೆ ಎಲ್ಲರೂ ಕಾಣಿಸೋ ರೀತಿಲಿ ಬರ್ತಾರೆ. ಅದೆಲ್ಲ ಯಾವ್ದು ಡಬಲ್ ಡಿಬಲ್ ಹಿಂಗ್ ಬರ್ತಾರೆ ಹಂಗ್ ಬರ್ತಾರೆ, ಬೇರೆ ಯಾವ್ದು ಇಲ್ಲ. ಇವಾಗ ಯೇಸು ಕ್ರಿಸ್ತು ನಿಮ್ಗೆ ಬರ್ಬೇಕು. ಇವಾಗ ಬಂದವ್ರು ನೋಡಿದ್ರಿ, ನಿಮ್ಗೆ ಗೊತ್ತಾಗಿತ್ತ ಇಷ್ಟ ದಿನ? ಇಲ್ಲ ಬ್ರದರ್, ಇವಾಗೆ ಗೊತ್ತಾಗಿದೆ, ಅದಕ್ಕೆ ಕೇಳಿದೆ. ಅದಕ್ಕೆ ಇವಾಗ ನಮ್ಗೆ ಹೆಂಗಿದೆ? ಏನಪ್ಪ ಕಳ್ಳನ್ ತರ ಹೇಳದೆ ಕೇಳಿ ಬಂದ್ಬಿಟ್ರಲ್ಲ, ಆತರ ಐತಾ ಇಲ್ವಾ? ಹೌದಾ ಇಲ್ವಾ? ಇವಾಗ ಆತರ ಐತಾ ಇಲ್ವಾ? ಎಲ್ಲಾ ಕ್ರೈಸ್ತವ್ರು ಏನಿದ್ರು ನೋಡಿದ್ರು, ಆಕಾಶದಲ್ಲಿ ಬರ್ತಾರೆ, ಕಣ್ಣು ಕಾಣುತ್ತಿಲ್ಲ ಬರ್ತಾರೆ ಅಂದ್ರು. ಆದ್ರೆ ಏನಾಗ್ಬಿಟ್ರೆ ಯೇಸು ಕ್ರಿಸ್ತು ನಮ್ಗೆ ಗೊತ್ತಿಲ್ದಿರ ಬಂದ್ಬಿಟ್ಟವ್ರೆ. ಹಂಗಾರೆ ಏನಪ್ಪ ಮೀನಿಂಗ್ ಅಂದ್ರೆ ಇದೇ ಕಳ್ಳದ ತರ ಬರೋದು ಅಂತ ಅರ್ಥ. ಅರ್ಥ ಆಯ್ತಾ? ಎಲ್ಲಾರ್ಗೂ ಗೋಚರ ಆಗತ್ತರ ಏನ್ ಮಾಡ್ದೆ ಯೇಸು ಕ್ರಿಸ್ತು? ಬರ್ಲಾರಿ ಅದರ ಹೆಂಗ್ ಬರ್ತಾರೆ? ಈ ತರ ಸೀಕ್ರೆಟ್ ಪ್ರೆಸೆನ್ಸ್, ಅದರ ಇನ್ವಿಸಿಬಲ್ ಪ್ರೆಸೆನ್ಸ್. ಇದನ್ನೇ ಕಳ್ಳಂತಾರೆ. ಕಳ್ಳ ಬರ್ಬೇಕಾದ್ರೆ ಮನೆಗೆ ಹೇಳ್ಬಿಡ್ತಾನ, ಸೈಲೆಂಟಾಗಿ ಬಂದ್ಬಿಡ್ತಾನೆ, ನೋಡಿದ್ದೀನಿ, ಯಾರಿಗೂ ಗೊತ್ತಾಗಲ್ಲ. ಇದೇ ತರ ಅದು ಹೇಳೋದು ಕಳ್ಳನ ತರ ಅಂತ ಹೇಳೋದು. ಓಕೆನಾ?
ಓಕೆ ನೆಸ್ಟರ್. ಸೊ ಬ್ರದರ್, ಇವಾಗ ಲಿಟ್ರಲ್ ಈಗ ವಾಕ್ಯ ಇದು 3 ಲೆಸನ್ಸ್ ಗಳಾದವಲ್ಲ, ಇದ್ರ ಪ್ರಕಾರ ಆತ್ಮಿಕವಾಗಿ ಬರ್ತಾನ, ಆತ್ಮೀಯವಾಗಿ ಬರ್ತಾನ ದೇವ್ರು ಅಂತಂದ್ರೆ ಲಿಟ್ರಲ್ ಆಗಿ ಬರಲ್ಲ, ಹಂಗೆ ಆಯ್ತು. ಲಿಟ್ರಲ್ ಆಗಿ ಬಂದವ್ರೆ, ಆದ್ರೆ ಅವ್ರಿಗಿರಂತ ಶರೀರ ಇವತ್ತು ಆತ್ಮಿಕ ಶರೀರ, ಮಹಿಮೆಯ ಶರೀರ. ಅದು ನಮ್ಮ ಕಣ್ಣಿಗೆ ಏನಾಗಲ್ಲ, ಅದು ಕಾಣಿಸಲ್ಲ. ಯೇಸು ಕ್ರಿಸ್ತು ಪರಲೋಕನ ಬಿಟ್ಟು ಭೂಮಿಯ ವಾಯುಮಂಡಲಕ್ಕೆ ಏನಾಗಿದ್ದಾರೆ ಇವತ್ತು ಬಂದಿದ್ದಾರೆ. ಆ ವಾಯುಮಂಡಲದಿಂದ ಕಣ್ಣಿಗೆ ಕಾಣದಿರಂತ ರೀತಿಯಲ್ಲಿ ಭೂಮಿಲಿ ತನ್ನ ಆಡಳಿತನ ಏನ್ ಮಾಡ್ತಾ ಇದಾರೆ, ಅವರು ನಡೆಸ್ತಾ ಇದ್ದಾರೆ. ಇವಾಗ ಯೇಸು ಕ್ರಿಸ್ತು 2ನೇ ಬರೋಕೆ ಹಂಗಾರೆ ಏನಕ್ಕೆ ಬರ್ಬೇಕು? ಪರಲೋಕದಲ್ಲಿ ಕೂತ್ಕೊಂಡು ಮಾಡ್ಬೋದಲ್ಲ ಎಲ್ಲ? ಹಂಗಂತಲ್ಲ. ಯೇಸು ಕ್ರಿಸ್ತು ಸೆಕೆಂಡ್ ಕಮ್ಮಿಂಗ್ ಅಲ್ಲಿ ಬಂದವ್ರೆ ಅಂದ್ರೆ ಏನ್ರಿ, ಇಲ್ಲಿ ಅನೇಕ ಕೆಲ್ಸಗಳನ್ನ ಅವ್ರು ಮಾಡೋದಿಕ್ಕೇನೆ ಭೂಮಿಯ ಅಟ್ಮಾಸ್ಫಿಯರ್ಗೆ ಏನಾಗಿದ್ದಾರೆ, ಅವ್ರು ಬಂದಿದ್ದಾರೆ ಅಂತಾನೆ ಅರ್ಥ. ಸೊ ಬ್ರದರ್, ರ್ಯಾಪ್ಚರ್ ಆಗ್ಯದಂತೀರಿ? ಆ ರ್ಯಾಪ್ಚರ್ ಬಗ್ಗೆ ಇನ್ನೊಂದು ಕ್ಲಾಸ್ ಇದೆ, ಇಷ್ಟ ಇನ್ನೊಂದು 2 ಕ್ಲಾಸ್ ಇದೆ, ಇನ್ನೊಂದು 2-3 ಕ್ಲಾಸ್ ಇದೆ ಸೆಕೆಂಡ್ ಕಮಿಂಗ್ ಬಗ್ಗೆ. ಅದ್ರಲ್ಲಿ ಎಲ್ಲ ಕವರ್ ಮಾಡ್ತೀನಿ. ಓಕೆನಾ? ಓಕೆ. ಸರಿ, ಬೇರೆ ಏನೋ ಡೌಟ್ಸ್ ಇದೆ ಯಾರಿಗಾರ? ಯಾರಿಗೇನೋ ಪ್ರಶ್ನೆ ಇದೆಯಾ? ಶ್ವೇತಾರಾಣಿ ಇಷ್ಟರ್ ಏನೋ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಇಲ್ಲ. ಸರಿ, ಓಕೆ. ಅಂದ್ರೆ ಮೋಹನ್ ಬ್ರದರ್ ಹಾ ಬ್ರದರ್. ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡಿ.